ಇನ್ನ 3 ಉಳಿತಾವ ಒಟ್ಟ ಹೇಳ್ರಿ ಬಡ ಬಡ ಕಂಟ್ರಿ ಯಾರ ಹೇಳ್ರಿ ಬಡ ಬಡ ಸೌತ್ ಅಮೇರಿಕಾದಿಂದ ಬ್ರೆಜಿಲ್ ಮತ್ತು ಗಯಾನಾ ಬ್ರೆಜಿಲ್ದಿಂದ ಸದರ್ನ್ ಕ್ರಾಸ್ ಆಮೇಲೆ ಗಯಾನಾದಿಂದ ಎಕ್ಸಲೆನ್ಸ್ ವೆರಿ ಗುಡ್ ಆಮೇಲೆ ನಾರ್ತ್ ಅಮೇರಿಕಾ ಕಾಂಟಿನೆಂಟ್ ಬಂದಾಗ ಅಮೇರಿಕಾದಿಂದ ಲಿಜನ್ ಆಫ್ ಮೆರಿಟ್ ನೆನಪಿಟ್ಕೋರಿ ಅಮೇರಿಕಾ ಆದ್ಮೇಲೆ ಕೆರೇಬಿಯನ್ ಐಸ್ಲ್ಯಾಂಡ್ದು ಬರ್ತಾವ ಬಾರ್ಬಡೋಸ ಮತ್ತು ಬಾರ್ಬಡೋಸ್ದಿಂದ ಏನೈತೆ ಹೆಸರು ಆರ್ಡರ್ ಆಫ್ ಫ್ರೀಡಮ್ ಯಾವ ಕಂಟ್ರಿ ಹೆಸರು ಇರ್ತಾವಲ್ಲ ಅವ್ ಥರ ನೆನಪಿಟ್ಕೋಬೇಡ್ರಿ ಅವಾರ್ಡ ಬಟ್ ಏನಾರ ಹೊಸವು ಇರ್ತಾವಲ್ಲ ನೆನಪಿಟ್ಕೋರಿ ಆರ್ಡರ್ ಆಫ್ ಎಕ್ಸಲೆನ್ಸ್ ಯಾವ ಕಂಟ್ರಿದ ಹೈಯೆಸ್ಟ್ ಸಿವಿಲಿಯನ್ ಆರ್ಡರ್ ಅಂದ್ರೆ ಆರ್ಡರ್ ಆಫ್ ಎಕ್ಸಲೆನ್ಸ್ ಹಾಂ ಕರೆಕ್ಟ್ ಆರ್ಡರ್ ಆಫ್ ಫ್ರೀಡಮ್ ಬಂದ್ರೆ ಬಾರ್ಬಡೋಸ್ ನೆಕ್ಸ್ಟ್ ಟ್ರಿನಿಡಾಡ್ ಟೊಬ್ಯಾಗೋ ಬಂದಾಗ ಟ್ರಿನಿಡಾಡ್ ಟೊಬ್ಯಾಗೋ ಹೆಸರು ಐತಿ ಇನ್ನೊಂದು ಯಾವ್ದು ಬರ್ತೈತಿ ಡೊಮಿನಿಕಾ ಆದ್ಮೇಲೆ ಆಫ್ರಿಕಾ ಕಾಂಟಿನೆಂಟ್ ಹೇಳ್ರಲ್ಲ ಈಜಿಪ್ಟ್ದಿಂದ ಆರ್ಡರ್ ಆಫ್ ನೈಲ್ ಈಜಿಪ್ಟ್ ಆದ್ಮೇಲೆ ನೆಕ್ಸ್ಟ್ ಇಥಿಯೋಪಿಯಾದಿಂದ ಹೆಸರಿನಾಗ ಐತಿ ಇಥಿಯೋಪಿಯಾ ಅವಾರ್ಡ್ ಆತ್ ನೆಕ್ಸ್ಟ್ ಗಾನಾದಿಂದ ಬರ್ತೈತಿ ಗಾನಾದ ಅವಾರ್ಡ್ ಐತಲ್ಲ ಗಾನಾ ಆತೈತಿ ನೆಕ್ಸ್ಟ್ ನೈಜೀರಿಯಾದಿಂದ ನೈಜೀರಿಯಾತ್ ಬರ್ತೈತಿ ನೈಜೀರಿಯನ್ ಅವಾರ್ಡ್ ಆತ್ ಬರ್ತೈತಿ ನೆಕ್ಸ್ಟ್ ಇನ್ನೊಂದು ನಮಿಬಿಯಾದಿಂದ ಮಿರಾಬಿಲಿಸ್ ನೆನಪಿಟ್ಕೋಬೇಕು ಎಲ್ರ ನಾಳೆ ಚೀತಾದಾಗ ಕೊಟ್ಟಿದ್ದು ಎಷ್ಟು ಕಂಟ್ರಿ ಅದಾವ ನಮಗೆ ಚೀತಾ ಕೊಟ್ಟಿದ್ದು 3 ಯಾವ್ಯಾವ ಸೌತ್ ಆಫ್ರಿಕಾ ನಮೀಬಿಯಾ ಬೋಟ್ಸ್ವಾನಾ ಇವು ಕಂಪಲ್ಸರಿ ಹಿಂಗ ನೆನಪಿಟ್ಕೋರೆ ಆಪ್ಷನ್ದಾಗ ಎಲ್ಲರ ಕನ್ಫ್ಯೂಸ್ ಮಾಡ್ತಿರ್ತಾರೆ ರೀಇಂಟ್ರಡಕ್ಷನ್ ಆಫ್ ಚೀತಾ ಮಾಡ್ರೆ ಚೀತಾ ಹೇಳ್ರಿ ನೋಡು ಯಾವ ಇಯರ್ದಾಗ ಎಕ್ಸ್ಟಿಂಕ್ಟ್ ಆಕತ್ ಇಂಡಿಯಾದಿಂದ 19 ಯಾಕೆ ನೆನಪಿಟ್ಕೋರಿ ಅಂದ್ರೆ ಚೀತಾ ರೀಇಂಟ್ರಡಕ್ಷನ್ ಪ್ರೋಗ್ರಾಮ್ ಮ್ಯಾಲಿಂದ ನೆನಪಿಟ್ಕೊಂಡು ಹೋಗಿ ಹೇಳಿಕೆ ಒಳಗೆ ಏನಾರ ಕನ್ಫ್ಯೂಸ್ ಮಾಡ್ರೆ ನೆನಪಿಟ್ಕೋರಿ ಬರೀ ಇಂಟ್ರಡಕ್ಷನ್ ಆಫ್ ಚೀತಾ ಕೊಟ್ಟಿಲ್ಲ ರೀಇಂಟ್ರಡಕ್ಷನ್ ಯಾಕೆ ಕೊಟ್ರೆ ಇಂಡಿಯಾದಾಗ ಮೊದಲು ಚೀತಾ ಇದ್ದು ಅವು ಯಾವ ಇಯರ್ದಾಗ ಎಕ್ಸ್ಟಿಂಕ್ಟ್ ಆಕಂದ್ರೆ 1952 ಹೋಗ್ತಾವ ಅದಾದ್ಮೇಲೆ ಒಳ್ಳೆ ರೀಇಂಟ್ರಡಕ್ಷನ್ ಮಾಡಿ ಯಾವ 3 ಕಂಟ್ರಿದಿಂದ ತರ್ತಾರಂದ್ರೆ ನಮೀಬಿಯಾ ಬೋಟ್ಸ್ವಾನಾ ಸೌತ್ ಆಫ್ರಿಕಾ ಇದ್ರೊಳಗೆ ಇಂಡಿಯಾದಾಗ ಬಂದ ಕೂಡಲೇ 3 ಕಡೆ ಪ್ಲೇಸಸ್ ಕೊಟ್ಟಿದ್ರು ಅವ್ನ ಇರ್ಬೇಕಾರ ಸ್ಯಾಂಚುರಿಗಳು 3 ಸ್ಯಾಂಚುರಿ ಹೇಳ್ರಿ ಬಡ ಬಡ ಇವು ಯಾಕೆ ನೆನಪಿಟ್ಕೋರಿ ಅಂದ್ರೆ ನಾಳೆ ಕೇಳ್ಬೋದು ಇಂಡಿಯಾದಾಗ ಎಷ್ಟು ಸ್ಯಾಂಚುರಿ ಅದಾವಲ್ಲ ಅದ್ರೊಳಗೆ ಎಲ್ಲೆಲ್ಲಿ ಚೀತಾಗಳನ್ನ ರೀಇಂಟ್ರಡಕ್ಷನ್ ಮಾಡ್ಯಾರಂದ್ರೆ 3 ಕಡೆ ಮಾಡ್ಯಾರ ಯಾಕಾರ ಅಲ್ಲಿ ಅಷ್ಟ ಅದು ಎನ್ವಿರಾನ್ಮೆಂಟ್ ಇದನ್ನ ಏನತ್ರ ಅವು ಬದುಕು ಶಕ್ತಿ ಇರ್ತೈತಲ್ಲ ಅಂಥ ಪ್ಲೇಸ್ ಇದ್ದು ಯಾವ 3 ಹೇಳ್ರಿ ಮಧ್ಯಪ್ರದೇಶದ ಯಾವ್ಯಾವ ಕೂನೋ ಮತ್ತು ಗಾಂಧಿ ಸಾಗರ ನವರ್ದೇಯಿ ನೆನಪಿರ್ತಾವಲ್ಲ ಇವು 3 ನೆನಪಿಟ್ಕೋರಿ ಯಾವ ಹೇಳ್ರಿ ನಮ್ ಲಾಸ್ಟ್ ಕೂನೋ ಇವು ನೆನಪಿಟ್ಕೋರೆ ನಾಳೆ ಕೇಳ್ತಾರೆ ಇಲ್ಲಾರ ಕೂನೋ ಗಾಂಧಿ ಸಾಗರ ನವರ್ದೇಯಿ ಸ್ಯಾಂಚುರಿಗಳು ಅದಾವ ಇಂಡಿಯಾದಾಗ ಇವು ಯಾವ ಒಂದು ಸ್ಪೀಸೀಸ್ಗೆ ವಾಸಸ್ಥಳ ಅಥವಾ ಹ್ಯಾಬಿಟೇಷನ್ ಕೊಟ್ಟಾರದ್ ಕೇಳಿದಾಗ ಮತ್ತೆ ಗೊತ್ತಿಲ್ಲ ಅನ್ಬಾರ್ದು ಅದ್ರ ಸಂಬಂಧ ಚೀತಾಕ್ ಇಂಟ್ರಡಕ್ಷನ್ ಮಾಡಿರಲ್ಲ ಇವು 3 ಮಾಡ್ತಾವ 3 ಎಲ್ಲಿ ಕಂಡು ಬರ್ತಾವ ಅಂದ್ರೆ ಮಧ್ಯಪ್ರದೇಶದಾಗ ಹೈಯೆಸ್ಟ್ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶ ಯಾವ್ದು ಬಂದಿದ್ವಿ ಆತಲ್ಲ ಆಫ್ರಿಕಾ ಕಾಂಟಿನೆಂಟ್ದು ಅದಾದ್ಮೇಲೆ ಯುರೋಪ್ದಾಗ ಬಂದಾಗ ಫ್ರಾನ್ಸ್ದಿಂದ ಅವಾರ್ಡ ಲಿಜನ್ ಆಫ್ ಹಾನರ್ ನೆಕ್ಸ್ಟ್ ಫ್ರಾನ್ಸ್ ಆದ್ಮೇಲೆ ಗ್ರೀಸ್ದಿಂದ ಆರ್ಡರ್ ಆಫ್ ಹಾನರ್ ಐತೆ ಅದು ನೆಕ್ಸ್ಟ್ ಮತ್ತು ಗ್ರೀಸ್ ಆದ್ಮೇಲೆ ಸೈಪ್ರಸ್ದು ಆರ್ಡರ್ ಆಫ್ ಸೈಪ್ರಸ್ ನೆಕ್ಸ್ಟ್ ಸಾರಿ ಸೈಪ್ರಸ್ದ ಮಾರ್ಕೋಯಿಸ್ ಎಸ್ ಕರೆಕ್ಟ್ ಸೈಪ್ರಸ್ ಅತ್ ಬಂದ್ರೆ ಮಾರ್ಕೋಯಿಸ್ ಅತ್ ಬರ್ತದೆ ನೆಕ್ಸ್ಟ್ ನಾರ್ವೇಜಿಯನ್ ಅವಾರ್ಡ್ ಸ್ವೀಡನ್ದ ಪೋಲಾರ್ ಸ್ಟಾರ್ ನೆನಪಿಟ್ಕೋರಿ ರೀಸೆಂಟಾಗಿ 2026 ನರೇಂದ್ರ ಮೋದಿಗೆ ಪೋಲಾರ್ ಸ್ಟಾರ್ ಅವಾರ್ಡ್ ಯಾವ ಕಂಟ್ರಿದವ್ರು ಕೊಡ್ತಾರತ್ ಕ್ವಶನ್ ಕೇಳ್ರಿ ಏನಂತ ತಿನ್ಬೇಕಂದ್ರೆ ಸ್ವೀಡನ್ ನೆನಪಿರ್ತೈತಲ್ಲ ಅದಾದು ನೆಕ್ಸ್ಟ್ ಇದಾದ್ಮೇಲೆ ಯಾವ್ದು ಉಳಿದಿತ್ತಿನ 4 ಕಾಂಟಿನೆಂಟ್ ಅದು ಏಷ್ಯಾದು ಬಡ ಬಡ ಹೇಳ್ರಿ ಅಫ್ಘಾನಿಸ್ತಾನದಿಂದ ಅಮೀರುಲ್ಲಾ ಖಾನ್ ನೆಕ್ಸ್ಟ್ ಅಫ್ಘಾನಿಸ್ತಾನ ಆದ್ಮೇಲೆ ಮ್ಯಾಲ್ ಭೂತಾನ ಡ್ರಗ್ ಗ್ಯಾಲ್ಪ್ ಭೂತಾನ್ ಮೇಲೆ ರಷ್ಯಾ ಸೇಂಟ್ ಆಂಡ್ರ್ಯೂಸ್ ರಷ್ಯಾ ಆದ್ಮೇಲೆ ಕೆಳ ಶ್ರೀಲಂಕಾ ಬೇಡ ಈ ಕಡೆ ಮಾಲ್ಡೀವ್ಸ್ ಅವ್ರು ಮಾಲ್ಡೀವ್ಸ್ದಿಂದ ನಿಶಾನ್ ಇಜಾಜುದ್ದೀನ್ ಇದನ್ನ ಮಾಲ್ಡೀವ್ಸ್ ಕೆಳಗೆ ಮಾರಿಷಿಯಸ್ದಿಂದ ಕೀ ಸ್ಟಾರ್ ಆಫ್ ಇಂಡಿಯನ್ ಓಷನ್ ಅದಾದ್ಮೇಲೆ ಶ್ರೀಲಂಕಾದಿಂದ ಮಿತ್ರ ವಿಭೂಷಣ್ ಇವು ಯಾಕೆ ಕಂಟ್ರಿ ರಿಪೀಟ್ ಮಾಡಿ ನೆನಪಿಟ್ಕೋರಿ ಅಂದ್ರೆ ನಾಳೆ ಆಪ್ಷನ್ದಾಗ ಯಾವಾಗ ಕೇಳಿದ್ರು ಕಂಟ್ರಿ ಇವಾಗ ಕೊಟ್ಟವತ್ ಗೊತ್ತಾಕವ್ ಇವು 32 ಅವಾರ್ಡ್ ಬರ್ತಾವ ಹೌದಾ ಈಗ ಯಾವ್ದು ಶ್ರೀಲಂಕಾ ಆದ್ಮೇಲೆ ಇಲ್ಲಿ 2 ಯಾವ ಪಪುವಾ ನ್ಯೂ ಗಿನಿಯಾದಿಂದ ಏನು ಆರ್ಡರ್ ಆಫ್ ಲೋಗೋ ಪಪುವಾ ನ್ಯೂ ಗಿನಿಯಾ ಇನ್ನೊಂದು ಪಿಜಿದಿಂದ ಆರ್ಡರ್ ಆಫ್ ಪಿಜಿ ನೆಕ್ಸ್ಟ್ ಇನ್ನೇ ಒಳಗೆ ನಡು ಹೇಳಿದ್ನಲ್ಲ UAE ಯಾವ್ದು ಬರ್ತೈತೆ ಒಂದು ಎಕ್ಸರ್ಸೈಸ್ ಮಾಡ್ತೀವಿ ಅದೇ ಹೆಸರಲ್ಲೇ ಐತೆ ಜಾಯೇದ್ ಆರ್ಡರ್ ಆಫ್ ಜಾಯೇದ್ ನೆಕ್ಸ್ಟ್ UAE ಆದ್ಮೇಲೆ ಮತ್ತೆ ಸೌದಿ ಅರೇಬಿಯಾದಿಂದ ಅಬ್ದುಲ್ ಅಜೀಜ್ ಇನ್ ಯಾವ ಉಳಿದು ಇದ್ರೊಳಗೆ ಕುವೈತ್ ಒಂದ ಬಹ್ರೇನ್ದಿಂದ ಯಾವ್ದು ಹೇಳ್ರಿ ರಿನೈನ್ ಸೈನ್ಸ್ ಅತ್ ಬರ್ತದೆ ನೋಡಿ ಕಿಂಗ್ ಆಫ್ ರಿನೈನ್ ಸೈನ್ಸ್ ಅವಾರ್ಡ್ ಅತ್ ಯಾವ ಕಂಟ್ರಿ ಅಂದ್ರೆ ಬೇರೆನ್ ನೆನಪಿಟ್ಕೋ ರಿನೈನ್ ಸೈನ್ಸ್ ಡ್ಯಾಮ್ ಹತ್ತು ಬರ್ತದೆ ಇಥಿಯೋಪಿಯಾದಾಗ ಅವ್ರು ರಿನೈನ್ ಸೈನ್ಸ್ ಅಂತ ಕರೀತಾರೆ ನೆನಪೈತಲ್ಲ ಏನತ್ತಾರ ಹಳಿ ಮರು ಅಭಿವೃದ್ಧಿ ಮಾಡೋದು ಹಿಂಗೆ ಏನೋ ತಾರಲ್ಲ ಅದ ರಿನೈನ್ ಸೈನ್ಸ್ ಅವಾರ್ಡ್ ಅತ್ ಯಾವ ಕಂಟ್ರಿದ ಅಂದ್ರೆ ಬೆಹರೇನ್ ಕಂಟ್ರಿ ಅದಾದ್ಮೇಲೆ ಇನ್ನೊಂದು ಯಾವ್ದು ಉಳಿತಾ ಕುವೈತದೇನ ಅಲ್ ಖಬೀರ್ ಅದು ಅಲ್ಲ ಅವಾರ್ಡ್ ಇಷ್ಟ ಕೊಟ್ಟಿದ್ದು ಅಲ್ಲ 32 ಅವಾರ್ಡ್ ಅದು ಇವು ನೀವು ಡಿವೈಡ್ ಮಾಡಿ ನೆನಪಿಟ್ಕೊಂಡು ಕೂಡಿಸಿರತ್ತೇಳಿ 32 ಅಕ್ಕವು ಅವು ಕಾಂಟಿನೆಂಟ್ ಮೇಲೆ ನೆನಪಿಟ್ಕೊರಿ ಈಗ ಏಷ್ಯಾದು 13 ಹೇಳ್ತೀರಿ ಬಡ ಬಡ ಒಮ್ಮೆ ಲಾಸ್ಟ್ ಹೇಳ್ಬಿಡ್ರಿ ಹೊಳಗೆ ಕೇಳಂಗಿಲ್ಲ ಹೇಳ್ರಿ ಇಂಡಿಯಾದ ಮಗ್ಲಿ ಕಡೆ ಅಫ್ಘಾನಿಸ್ತಾನದಿಂದ ಅಮೀರುಲ್ಲಾ ಖಾನ್ ಭೂತಾನದಿಂದ ಡ್ರಗ್ ಗ್ಯಾಲ್ಪ್ ರಷ್ಯಾದಿಂದ ಸೇಂಟ್ ಆಂಡ್ರ್ಯೂ ಕೇಳ್ಯಾರ ಅದ್ರ ಸಲ್ಮಂದ ಹೇಳತ್ನ ರಷ್ಯಾದಿಂದ ಸೇಂಟ್ ಆಂಡ್ರ್ಯೂ ಮಾಲ್ಡೀವ್ಸ್ದಿಂದ
ಮಾಲ್ಡೀವ್ಸ್ದಿಂದ ಇಜಾಜುದ್ದೀನ್. ಮಾಲ್ಡೀವ್ಸ್ ಆದ್ಮೇಲೆ ಮಾರಿಷಿಯಸ್ದಿಂದ ಕೀ ಸ್ಟಾರ್ ಆಫ್ ಇಂಡಿಯನ್ ಓಷನ್ ಅನ್ಬೇಕು. ಕೀ ಸ್ಟಾರ್ ಆಫ್ ಇಂಡಿಯನ್ ಓಷನ್ ಅಂತ ನೆನಪಿರ್ತೈತೆ, ಮಾಲ್ಡೀವ್ಸ್ ಕಂಟ್ರಿ ಇದತ್ತ. ಅದಾದ್ಮೇಲೆ ಶ್ರೀಲಂಕಾದಿಂದ ಯಾವ್ದಂದ್ರೆ ಮಿತ್ರ ವಿಭೂಷಣ್. ಶ್ರೀಲಂಕಾ ಆದ್ಮೇಲೆ ನೆಕ್ಸ್ಟ್ ಈ ಕಡೆ ಇದನ್ನ ಪಪುವಾ ನ್ಯೂ ಗಿನಿಯಾದಿಂದ ಆರ್ಡರ್ ಆಫ್ ಲೋಗೋ, ಅದ್ರ ಮೇಲೆ ಪಿಜಿದಿಂದ ಆರ್ಡರ್ ಆಫ್ ಪಿಜಿ. ವೆರಿ ಗುಡ್. ನೆಕ್ಸ್ಟ್ UAE ಜಾಯೇದ್. UAE ಆದ್ಮೇಲೆ ಸೌದಿ ಅರೇಬಿಯಾದಿಂದ ಅಬ್ದುಲ್ ಅಜೀಜ್. ಬಹ್ರೇನ್ದಿಂದ ರಿನೈನ್ ಸೈನ್ಸ್ ಅಂತ ಹೇಳಿ BR ಹತ್ತರ ನೆನಪಿಟ್ಕೋರಿ, ರಿನೈನ್ ಸೈನ್ಸ್. ಬಹ್ರೇನ್ ಆದ್ಮೇಲೆ ಕುವೈತದಿಂದ ಅಲ್ ಖಬೀರ್ ನೆನಪಿರ್ತೈತಲ್ಲ. ಈಗ ಹೇಳ್ರಿ UAE ಹೇಳ್ರಿ ನೋಡು ಎಷ್ಟು ಎಮಿರೇಟ್ಸ್ಗಳು ಬರ್ತಾವೆ? 7 ಎಮಿರೇಟ್ಸ್ಗಳು. ಕೋಡ್ ಅದೇನ ಪಾರು SD ಅಲ್ಲ, ಪಾರು SD ಅಂತ ಕ್ವಶನ್. ಇದನ್ನ ನೆನಪಿಟ್ಕೋರಿ. 7 ಎಮಿರೇಟ್ಸ್ಗಳು. ನಾಳೆ ಎಲ್ಲರ ಕನ್ಫ್ಯೂಸ್ ಆಗ್ಬಾರ್ದು. ಪಾರು SD ಎತ್ತದಾಗ F ಅಂದ್ರೆ ಯಾವ್ದು ಹೇಳ್ರಿ? ಫುಜುರೈ. ಹೇಳಿದ್ನೆಲ್ಲ ನೀನು ಒಂದೊಂದು ನೆನಪಿಲ್ಲ. 3 ಟಾಪ್ ಇದೆ. ಪಾರು SD ಅಂತ ಬರೆದಿಟ್ಕೊಂಡ್ರಿ ನೆನಪು ಬರ್ತಾವೆ. F ಅಂದ್ರೆ ಯಾವ್ದಂದ್ರೆ ಫುಜುರೈ ಬರ್ತದೆ. A ಅಂದ್ರೆ ಅಬುದಾಬಿ ಅಂತ ಆಯ್ತಾ. ಪಾರು ಅಂತ ಹೇಳಿನಲ್ಲ. R ಅಂದ್ರೆ ರಾಸ್ ಅಲ್ ಖಮೆ ಅಂತ ಬರ್ತೈತಿ. ರಾಸ್ ಅಲ್ ಖಮೆ ಅಂತ ಕರೀತಾರೆ, ಅದಕ್ಕೆ ರಾಸ್ ಅಲ್ ಖಮೆ ಅಂತ ನೆನಪಿಟ್ಕೋರಿ. ನೆಕ್ಸ್ಟ್ R ಪಾರು. U ಅಂತ ಬರ್ತದೆ. U ಅಂದ್ರೆ ಯಾವ್ದು? ಅಲ್ ಕ್ವಿನಾಯ್ ಅಂತ ಬರ್ತೈತಿ. ಉಲ್ ಏನದ? ಉಲ್ ಕ್ವೈನೇನ? ಕುವೈನಲ್ಲ, ಅಲ್ ಕುವೈನನ. ಅದ ಕುವೈನ್ ಅಂತ ಅಷ್ಟ ಇಲ್ಲ. ದಿಂದ ಸ್ಟಾರ್ಟ್ ಆಕತ್ತದ್ರ ಹೆಸರು. ಕುವೈನ. ಅಲ್ ಖಮೈನ ಕುವೈನ್. ಹಾಂ, ನೆನಪಿಟ್ಕೋರಿ. ಇನ್ನೊಂದು ಪಾರು ಹೇಳ್ರಿ. F ಅಂದ್ರ ಫುಜುರೈ. A ಅಂದ್ರ ಅಬುದಾಬಿ. R ಅಂದ್ರ ರಾಸ್ ಅಲ್ ಖಮೈ. ಖಮೈ K ಅಂತ ಬರ್ತೈತಿ. ಅಲ್ಲಿ ಕ್ವಿನೈ ಅಂತ ಬರ್ತೈತಿ. ಯಾವ್ದ? U ಅಂದ್ರ. ನೆಕ್ಸ್ಟ್ R SD ಅಂತ ಬರ್ತೈತಿ. S ಅಂದ್ರ ಸಾರ್ಜಾ. D ಅಂದ್ರ ದುಬೈ. ಆಮೇಲೆ ಇನ್ನೊಂದು A ಉಳಿತ್ರ ಅಜ್ಮನ್. ಇವು ಒಮ್ಮೆ ನೆನಪಿಟ್ಕೊಳ್ಬೇಕಾ? UAE ಬಂದಾಗ UAE ರೀಸೆಂಟಾಗಿ ಯಾವ ಒಂದು ಇದರಿಂದ ಹೊರಗೆ ಬರ್ತೈತೆ ಅಂತ ಕೇಳ್ರ. UAE ನ್ಯೂಸ್ನಾಗ ಐತಲ್ಲ, ಅದ್ರ ಸಲ್ಮಾನ್ ನೆನಪಿಟ್ಕೋರಿ. UAE ಇದ್ರ ಹೇಳ್ರಿ ರೀಸೆಂಟಾಗಿ ಇದನ್ನ UCC ಅಳವಡಿಸಿಕೊಂಡಿದ್ದು ಯಾವ್ದು ಸ್ಟೇಟ್ ಅಂದ್ರೆ? ಈ ಕ್ವಶನ್ ಕೇಳ್ತಾನೆ ಹೇಳ್ರಿ. UCC ಅಂತ ಬರ್ತೈತಿಲ್ಲ, ಇದನ್ನ ಸಂವಿಧಾನದ 7ನೇ ಅನುಸೂಚಿ ಒಳಗೆ ಯಾವ ಭಾಗದಾಗ ಬರ್ತದೆ? ನಾ ಇನ್ನೊಮ್ಮೆ ಕೇಳತ್ತೀನಿ. 7ನೇ ಅನುಸೂಚಿ ಒಳಗೆ ಬರ್ತಾವಲ್ಲ, ಸಮವರ್ತಿ ಪಟ್ಟಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಅಂತ. ಇದ್ರೊಳಗೆ ಯಾವ ಪಟ್ಟಿ ಒಳಗೆ ಇದು ಬರ್ತದೆ? ಯಾವ್ದು ಹೇಳ್ರಿ ಪಟ್ನ. ನಾಳೆ ಎಲ್ಲರ ಕೇಳಿರತ್ತೀನಿ. UCC ರೀಸೆಂಟಾಗಿ ಎಲ್ಲಿ ಜಾರಿ ಮಾಡತ್ತಾರ ಅಂದ್ರೆ ಅಸ್ಸಾಂದಾಗ ಮಾಡತ್ತಾರ. ಅಸ್ಸಾಂದಿಂದ ಏನು ಕೇಳ್ಬೋದು ಅಂದ್ರೆ ಯಾವ್ದ್ರೊಳಗೆ ಬರ್ತೈತೆ ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವದಾಗ ಬರ್ತೈತೆ. ಎಷ್ಟನೇ ವಿಧಿ ಅಂಡರ್ ಬರ್ತೈತೆ ಅಂದ್ರೆ 44ನೇ ವಿಧಿ ಅಂಡರ್. ಎದ್ರ ಸಲ್ಮಾನ್ ಮಾಡ್ತಾರೆ ಅಂದ್ರೆ ದೇಶದಾಗ. ಇದು ನಾಳೆ ಎಲ್ಲರ ಹೇಳಿಕೆ ಟೈಪ್ನಾಗ ಕೇಳಕ್ಕೆ ಕನ್ಫ್ಯೂಸ್ ಮಾಡಿ UCC ಜಾರಿಗೆ ತಂದ್ರೆ ಕ್ರಿಮಿನಲ್ ಲಾಸ್ ಏಕಕ್ಕವಂದ್ರೆ ಅಲ್ಲ. ಕ್ರಿಮಿನಲ್ ಲಾಸ್ ಅಲ್ಲಿದ ಸಿವಿಲ್ ಕೋಡ್ ಅಂತ ಕರಿತೀವಿ. ಸಿವಿಲ್ ಕೋಡ್ ಅಂದ್ರೆ ಸಿವಿಲಿಯನ್ಸ್ಗೆ ಏನಾರ ಪ್ರಾಬ್ಲಮ್ ಆಗಿರ್ತಾವಲ್ಲ ಅಂಥದ್ದು ಸೆಕ್ಯುಲರಿಸಮ್ನ ಮೇಂಟೈನ್ ಮಾಡ್ಬೇಕಂತೇಳಿ ಎಲ್ಲರಿಗೂ ಇದು ಹೇಳ್ರಿ ನೋಡು. UCC ಅನ್ನೋದೈತಲ್ಲ, ಇದನ್ನ ಕಾನ್ಸೆಪ್ಟ ಯಾವ ಪ್ರಕಾರದಾಗ ಸುಪ್ರೀಂ ಕೋರ್ಟ್ ಎತ್ತಿಡ್ದೈತಿ ಹೇಳ್ರಿ UCC ಜಾರಿ ಮಾಡ್ಬೇಕಂತ ಹೇಳಿ ಹೇಳ್ರಿ. ಒಂದು ಮೂವಿ ಬಂದೈತೆ ಅಂತ ಹೇಳಿದ್ದು, ತ್ರಿವಳಿ ತಲಾಕ್ ಅಂತ ಬರ್ತೈತೆ ಗೊತ್ತಂದ್? ಯಾವ್ದು ತ್ರಿವಳಿ ತಲಾಕ್? ಅದು ಯಾವ್ದು? ಅದೇ ಇದನ್ನ ಮಾಡಿದ್ದು ಹೇಳತ್ತಿಲ್ಲ. ಯಾವ ಕೇಸ್ನಾಗ ತ್ರಿವಳಿ ತಲಾಕ್ ಬಗ್ಗೆ ಡಿಸ್ಕಷನ್ ಆಕತ್? ಶೈರಾ ಬಾನು ಪಕ್ಕ ಅಲ್ಲ. ಅವ್ರು ಇಲ್ಲಿ ಇದನ್ನ ತೊಗೊಂಡಾರ ಯಾರು? ಮತ್ತೆ ಇತಿನೇಶಿಯ ತೊಗೊಂಡಾರ? ಅರುಣಾ ಶಾನ್ಭೋಗ್. ಕರೆಕ್ಟ್. ಶೈರಾ ಬಾನು ಪ್ರಕರಣ ಅಂತ ಬರ್ತೈತೆ, ನೆನಪೈತ್ರಿ? ಶೈರಾ ಬಾನು ಪ್ರಕರಣದಾಗ ಏನಾಗಿರ್ತೈತೆ ಅಂದ್ರೆ ತ್ರಿವಳಿ ತಲಾಕ್ ಅಂತ ಇರ್ತೈತೆ ಶರಿಯತ್ ಕಾನೂನು ಪ್ರಕಾರ ಮುಸ್ಲಿಂ ಒಳಗೆ. ಅದನ್ನ ಇರಾಡಿಕೇಟ್ ಮಾಡ್ತಾರೆ. ಬಟ್ ಆ ಪ್ರಕರಣದಾಗ ಸುಪ್ರೀಂ ಕೋರ್ಟ್ ಎತ್ತಿಡ್ದಿರ್ತೈತಲ್ಲ, ಆ ಟೈಮ್ನಾಗ ಹೇಳ್ತಾರ UCC ಅನ್ನೋದು ತರಬೇಕು. ಯಾಕಂದ್ರೆ UCC ಬಂದ್ರೆ ಏನು ಮಾಡ್ಬೋದು ಅಂದ್ರೆ ಎಲ್ಲ ಕಾಸ್ಟ್ಗಳು ಯಾವುದೇ ಇರಲಿ. ಆ ತ್ರಿವಳಿ ತಲಾಕ್ದಾಗ ಹೆಂಗಿತ್ತಂದ್ರೆ ಮದುವೆ ಆದವ್ರು 3 ಸರಿ ತಲಾಕ್ ಅಂದ್ರೆ ಡಿವೋರ್ಸ್ ಆಕೈತಿದ್ರಲ್ಲ, ಅದೇನಂದ್ರೆ ಒಂದು ಸ್ಟೇಟ್ನಾಗ UCC ಜಾರಿ ಬರ್ತೇಳಿ ಅಲ್ಲಿ ಇಂಥವು ಯಾವ ಕಾಯ್ದೆಗಳು ನಡೆಯಂಗಿಲ್ಲ. UCC ಅಂದ್ರೆ ಒಂದ ಕೋಡ್ ಇರ್ತೈತಿ. ಒಂದ ಟೈಮ್ನಾಗ ಎಲ್ಲರಿಗೂ ಒಂದ ಟೈಪ್ ಡಿವೋರ್ಸ್ ಸಿಸ್ಟಮ್ ಇರ್ತದೆ. ಅದಕ್ಕೆ ಏನಂತಾರ ಅಂದ್ರೆ UCC. ಇದ್ರ ಮೇಲೆ ರಿಲೇಟೆಡ್ ಏನಕ್ಕೆ ಕೇಳಿದ್ರು ನೆನಪಿಟ್ಕೊಂಡು ನಾಳೆ ಕನ್ಫ್ಯೂಸ್ ಆಗಕ್ಕ. ಇದೊಂದು ಅಪರಾಧಿ ಕಾನೂನು ಆಗ್ಬೋದು ಅಥವಾ ಇದೊಂದು ಸಿವಿಲ್ ನಾಗರಿಕ ಕಾನೂನು ಅಂದ್ರೆ ಸಿವಿಲ್ ನಾಗರಿಕ ಕಾನೂನ ಸೆಕ್ಯುಲರಿಸಮ್ ಮೇಂಟೈನ್ ಮಾಡಕತ್ ಮಾಡಿರ್ತಾರೆ. ಇದು ಯಾವ ಲಿಸ್ಟ್ನಾಗ ಬರ್ತೈತೆ ಹೇಳ್ರಿ? ಈಗ ಅಸ್ಸಾಂದಾಗ ಮಾಡತ್ತಾರ ಅಂದ್ರೆ ಅಸ್ಸಾಂ ವಿಧಾನಸಭೆದಾಗ ಮಾಡ್ಯಾರ. ಕರೆಕ್ಟಾ? ಅಸ್ಸಾಂ ವಿಧಾನಸಭೆದಾಗ ಪಾಸ್ ಮಾಡ್ಯಾರ ತಿಳ್ಕೊರಿ. ಈಗ ಯಾವ ಪಟ್ಟಿ ಒಳಗೆ ಬರ್ತೈತೆ ಅಂದಾಗ ಏನಂತ ಹಾಕ್ಬಾರ? ಮತ್ತೆ ಎಲ್ಲರ ಸ್ಟೇಟ್ ಪಟ್ಟಿ ಅಂತ ಹಾಕಿರಿ. UCC ಬರ್ತೇಳಿ ಸಮವರ್ತಿ ಪಟ್ಟಿದಾಗ ಬರ್ತೈತೆ. ನಾಳೆ ಎಲ್ಲರ UCC ಸ್ಟೇಟ್ ಪಟ್ಟಿಗೆ ಹಾಕಿರ. ಯಾವ ರಾಜ್ಯ ಪಟ್ಟಿದಾಗ ಇರ್ತಾವಲ್ಲ ಅದಕ್ಕೆ ಸ್ಟೇಟ್ ಏನು ಇದನ್ನ ಸೆಂಟ್ರಲ್ ಏನು ಇಂಟರ್ಫೇರ್ ಮಾಡಕ್ ಬರ್ತಿರಂಗಿಲ್ಲ. ಕನ್ಕರೆಂಟ್ ಪಟ್ಟಿ ಒಳಗೆ ಇತ್ತೇಳಿ ಅವಾಗ ಸೆಂಟ್ರಲ್ ಇಂಟರ್ಫೇರ್ ಮಾಡ್ಬೋದು. ಎಕ್ಸಾಂಪಲ್ ಹೆಂಗಂದ್ರೆ ಎಜುಕೇಶನ್ ಅನ್ನೋದು ಯಾವ ಪಟ್ಟಿ ಒಳಗೆ ಬರ್ತೈತಿ? ಕನ್ಕರೆಂಟ್ದಾಗ ಬರ್ತೈತಿ. ಅಕಸ್ಮಾತ್ ಎಜುಕೇಶನ್ ಅನ್ನೋದು ಯೂನಿಯನ್ ಲಿಸ್ಟ್ನಾಗ ಇತ್ತೇಳಿ ನ್ಯೂ ಎಜುಕೇಶನ್ ಪಾಲಿಸಿನ ಅಪ್ಲೈ ಮಾಡ್ಕೋಬೇಕಾಕೈತಿ ಕಂಪಲ್ಸರಿ. ಯಾಕಂದ್ರೆ ಯೂನಿಯನ್ ಲಿಸ್ಟ್ನಾಗಿದ್ರ. ಅದಕ್ಕೆ ಕನ್ಕರೆಂಟ್ ಲಿಸ್ಟ್ನಾಗ ಐತಂದಾಗ ಅವ್ರು NEP ತಂದ್ರೆ ನಾವು SCP ಅಂತ ತರ್ತಾರೆ. ನೆನಪೈತಲ್ಲ? SCP ಯಾವ ಇಯರ್? SCP ಯಾವ ಇಯರ್ದಾಗ ಬರ್ತೈತಿ? 2023. ಇದು ನೆನಪಿಟ್ಕೋರೆ. ಯಾಕಂದ್ರೆ NEP ಹಂಗೆ 2020 ಬಂದೈತಲ್ಲ. SCP ಯಾವ ಇಯರ್ ಅಂದ್ರೆ 2023. 2023 ಇಯರ್ ಬಂದಾಗ ಬಡ ನೆನಪಿಡುವಾಗ GBA ಯಾವ ಇಯರ್ದಾಗ ಆಕತಿ? 2023ರಾಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡ್ತಾರಲ್ಲ, ಅದು 2023 24 ಅದ.
24 ಆಕತೆ 24 23 23 24 ಆಕತೆ ಕನ್ಫರ್ಮ್. ಹಾಂ 24 ಅಂತ 23ರಾಗ ಇನ್ನೂ ಏನೇನು ಬರ್ತಾವೆ ಈಗ 23ರಾಗ ಯಾವ್ದು ಹೇಳಿ ಅಂದ್ರೆ ನಮ್ಮಲ್ಲಿ ಸ್ಟೇಟ್ ಎಜುಕೇಷನ್ ಪಾಲಿಸಿ, ಅದಾದ್ಮೇಲೆ ಸೆಂಟ್ರಲ್ ಲೆವೆಲ್ಗೆ ಬಂದಾಗ ಕಾನೂನುಗಳು ಬರ್ತಾವಲ್ಲ ಅವು ಯಾವ ಇಯರ್ ಅಂದ್ರೆ 2023 ನೆನಪೈತಲ್ಲ. ಕಾನೂನುಗಳು ಬರ್ತಾವೆ ನೆನಪೈತಿ. IPC ಇದ್ದಿದ್ದು ಏನತ್ರ ಏನೇ ಮಾಡ್ತಾರೆ BNS ಮಾಡ್ತಾರೆ, ಭಾರತೀಯ ನಾಗರಿಕ ಸಂಹಿತೆ ಅಂತ ಮಾಡ್ತಾರಲ್ಲ. IPC ಯಾವ ಇಯರ್ದಾಗ ಬಂದೈತಿ 1860. ಇವು ಎದಕ್ಕೆ ನೆನಪಿಟ್ಕೋರಿ ಅಂದ್ರೆ ಯಾವಾಗ ನ್ಯೂಸ್ನೇ ಬಂದ್ರು ಇವು ಕಾನೂನುಗಳು ಹೊಸವಾಗಿ ಯಾವಂದ್ರೆ 1860ರಿಂದ 2023 ತನಕ ಅವ ಇದ್ದು ಹಳಿವು ಯಾವಂದ್ರೆ ಇಂಡಿಯನ್ ಪೆನಲ್ ಕೋಡ್ ಅಂತೇಳಿ ಅವ್ನು ರೀನೇಮ್ ಯಾವ ಇಯರ್ದಿಂದ ಮಾಡ್ರ ಅಂದ್ರೆ BNS 2023ರಿಂದ. ನೆಕ್ಸ್ಟ್ ಮತ್ತೆ ಯಾವ್ದು IPC ಇದ್ದಿದ್ದು ರೀನೇಮ್ ಮತ್ತೆ ನೆಕ್ಸ್ಟ್ ಇನ್ನೊಂದು ಯಾವ್ದಂದ್ರೆ CRPC ಯಾವ ಇಯರ್ದಾಗ ಬಂದಿರ್ತೈತಿ 1973 ನೆನಪಿರ್ತೈತಲ್ಲ. CRPC ಅಂದ್ರೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಕರೀತಾರೆ ನೆನಪಿಟ್ಕೋರಿ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಕರೀತಾರೆ. ಯಾವ್ದು ಇಯರ್ದಾಗ ಅಂದ್ರೆ 1973ರಾಗ ಏನತ್ರ ನೇಮ್ ಮಾಡ್ರ ಅಂದ್ರೆ BNSS ಫುಲ್ ಫಾರ್ಮ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. ನೆಕ್ಸ್ಟ್ ಇನ್ನೊಂದು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ಬರ್ತೈತಿ. ಇದ ಸಾಕ್ಷ್ಯ ಅಧಿನಿಯಮ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಯಾವ ಇಯರ್ದಾಗ 1872. ಇವು ಯಾಕೆ ನೀವು ಎಲ್ಲರ ಇದನ್ನ ಇಗ್ನೋರ್ ಮಾಡಬೇಡ್ರಿ. ಎದಕ್ಕಂದ್ರೆ ಈಗ ರೀಸೆಂಟಾಗಿ ಏನು ಕೇಳಿರ್ತಾರೆ ಗೊತ್ತಾ, ನೀವು ಯಾವಾಗ ಕಾಯ್ದೆ ರೀನೇಮ್ ಆಗ್ಯಾವ ಅನ್ನೋಕ್ಕಿಂತ ಯಾವ ಇಯರ್ದಿಂದ ಅಥವಾ ಯಾವ ಕಾನೂನಿನಿಂದ ಏನು ಮಾಡ್ತಾರಂದ್ರೆ ಈಗ ಪ್ರೆಸೆಂಟ್ ಏನು ಮಾಡ್ಯಾರ ಆನ್ಲೈನ್ದಿಂದನೇ ನಾವು ಏನು ಮಾಡ್ಬೋದು ಅಂದ್ರೆ ಸಾಕ್ಷಿಗಳನ್ನ ಹೇಳ್ಬೋದು. ಮೊದಲು ಹೆಂಗಿತ್ತಂದ್ರೆ ಕಾನೂನುಗಳಿದ್ದಿಲ್ಲ IPC CRPC ಅಥವಾ ಎವಿಡೆನ್ಸ್ ಆ್ಯಕ್ಟ್ ಅಂತ ಎದಕ್ಕೆ ಇರ್ತೈತೆ ಅಂದ್ರೆ ಎವಿಡೆನ್ಸ್ ಅಂತ ಹೇಳ್ತೀವಲ್ಲ ಅಂಥವ್ರು ಏನಾರ ಪ್ರೊಡ್ಯೂಸ್ ಮಾಡ್ಬೇಕಾರೆ ಏನಾಯ್ತು ಫಿಸಿಕಲಾಗಿ ಹ್ಯಾಂಡಲ್ ಮಾಡ್ಬೋದಿತ್ತಲ್ಲ. ಬಟ್ ಇವೇನು ರೀನೇಮ್ ಮಾಡ್ಯಾರಲ್ಲ, ಈಗ ರೀನೇಮ್ ಮಾಡಿದಾಗ ಹೊಸ ಕಾನೂನುಗಳು ತಂದಾರ್ರಿ. ಹೊಸ ಕಾನೂನುಗಳ್ದಾಗ ಏನು ಮಾಡ್ಯಾರ ಅಂದ್ರೆ ಆನ್ಲೈನ್ದಿಂದ ಬೇರೆ ಕಂಟ್ರಿ ಒಳಗಿದ್ರು ಸಾಕ್ಷಿಯಾಗಿ ಏನು ಮಾಡ್ಬೋದು ಅಂದ್ರೆ ಪ್ರೊಸೀಡ್ ಮಾಡ್ಬೋದು ಹೈಕೋರ್ಟ್ನಾಗ. ಅದ್ರ ಸಲ್ಮಂದ್ ನೆನಪಿಟ್ಕೋರಿ. ಇವು 2023 ಯಾವ ಹೇಳಿ 2023 ಎರಡು ಹೇಳಿನಲ್ಲ, ಇದೊಂದು ರೀನೇಮ್ ಆಗಿದ್ದ. ಮತ್ತು ಇನ್ನೊಂದು ಯಾವ್ದು ಹೇಳಿದ್ವಿ 2023 ಅಂದ್ರೆ ಈಗ ಹೇಳಿಲ್ಲ ಏನು SCP ಬರ್ತೈತಿ. ಇನ್ನು ಹೇಳ್ರಿ ಬಿಗ್ ಕ್ಯಾಟ್ ಅಲಯನ್ಸಸ್ ಯಾವ ಇಯರ್ ಅದು 2023. ಮತ್ತು 2023ರಾಗ ಏನಾರ ಇದ್ರೆ ಹಂಗೆ ಬಂದಾಗ 2023 ಅಂದ್ರೆ ಅವಾಗ ಏನಾರ ಹೊಸ ಮಾಡಿರ್ತಾರಲ್ಲ ನೆನಪಿಟ್ಕೊ. ಮತ್ತೆ ಯಾವ್ದು ಹೇಳ್ರಿ ನೆನಪು ಮಾಡ್ರಿ ಯಾವ್ದು ಹಾಂ ಕರೆಕ್ಟ್. ಹೊಯ್ಸಳಾಸ್ ಟೆಂಪಲ್ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ತಾವಲ್ಲ ಯಾವ ಇಯರ್ದಾಗ ಅಂದ್ರೆ 2023ರಾಗ 3 ಅಲ್ಲ 1 ಸೇರ್ತದೆ. ಹೊಯ್ಸಳಾಸ್ ಟೆಂಪಲ್ ಅಂತ ಮತ್ತು 3 ಸೇರಿ ಯಾವತ್ತು ತಂದಿರಿ. ಟೋಟಲ್ ಕರ್ನಾಟಕದಿಂದ ಎಷ್ಟು ಪಾರಂಪರಿಕ ಪಟ್ಟಿ ಒಳಗದ ಅಂದ್ರೆ 4. ವೆರಿ ಗುಡ್. 23 4 ಆದವಲ್ಲ 4 ನೆನಪಿಟ್ಕೋರಿ. ಮತ್ತೆ ಯಾವ್ರ ಬಂದರೆ ಆ್ಯಡ್ ಮಾಡೋದಕ್ಕೆ. ನೆಕ್ಸ್ಟ್ ಏನು ಹಾಂ ಇದು ಹೇಳ್ರಿ UCC ಯಾವ ಲಿಸ್ಟ್ನೇ ಬರ್ತೈತೆ ಅಂದಿದ್ದು ಸಮವರ್ತಿ ಪಟ್ಟಿ ನೆನಪಿರ್ತೈತಲ್ಲ. UCC ರಿಲೇಟೆಡ್ ಏನೋ ಕ್ವಶನ್ ಕೇಳ್ರು ಕನ್ಫ್ಯೂಸ್ ಆಗಬಾರ್ದ್ರಿ ನೆನಪಿಟ್ಕೋರಿ. ಅವ್ರು ಎಲ್ಲರ ಡೆಪ್ತ್ ಕೇಳಿ ಏನೋ ಕೇಳಿ UCC ಅಂತ ಬಂದ್ರೆ ಫುಲ್ ಫಾರ್ಮ್ ಏನಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಯಾವ ಭಾಗದಾಗ ಬರ್ತೈತೆ ಅಂತ ಕೇಳ್ರ ಯಾವ ಭಾಗದಾಗ ಅಂತ ಕೇಳ್ರ 44 ಅಂತ ಹಾಕ್ತೀರಿ 4ನೇ ಭಾಗ. ಇವು ಹಿಂಗೆ ನೆನಪಿಟ್ಕೋಬೇಕು. ಅವ್ರು ಏನಂದ್ರೆ KAದವ್ರು ಕ್ವಶನ್ ಕೇಳಾಗ ಹಿಂದೆ ಮುಂದೆ ಮಾಡಿ ಡೈರೆಕ್ಟ್ ಕೇಳಿರಂಗಿಲ್ಲ, ಹಿಂಗೆ ಕೇಳಿರ್ತಾರೆ ಯಾವ ಭಾಗದಾಗ ಬರ್ತೈತಿ ಅಥವಾ ಯಾವ ವಿಧಿ ಹೇಳ್ತೈತಿ ಅಂತ ಹೇಳ್ರಿ ನೆನಪಿರ್ತೈತಿಲ್ಲ. ಯಾವ ಭಾಗದಾಗ ಎಲ್ಲ ಭಾಗಗಳು ನೆನಪದಾವಲ್ಲ ಹೇಳ್ತಿರೋ ಬೇಡ ಒಮ್ಮೆ ಹೇಳ್ಬಿಡ್ರಿ ಲಾಸ್ಟ್ ಏನಾಗಲ್ಲ. ಎಷ್ಟು ರಿಪೀಟ್ ಹಾಕೋದು ನಿಮ್ಗೆ ಅಡ್ವಾಂಟೇಜ್ ಅಲ್ಲ. 1ನೇದು ಯಾವ್ದು ರಾಜ್ಯಗಳ ಒಕ್ಕೂಟ, 2ನೇದು ಪೌರತ್ವ, 3ನೇದು ಮೂಲಭೂತ ಹಕ್ಕುಗಳು, 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, 4A ಮೂಲಭೂತ ಕರ್ತವ್ಯಗಳು ನೆನಪಿಟ್ಕೋರಿ, 5 6 7 ದೇಶೀಯ ಸಂಸ್ಥಾನಗಳ ರದ್ದಾಗೈತಿ, 8 ಕೇಂದ್ರಾಡಳಿತ ಪ್ರದೇಶಗಳು ಬಂದಾಗ 8 ಬರ್ತೈತಿ, 9 ಪಂಚಾಯತ್, 9A ಮುನ್ಸಿಪಾಲ್ಟೀಸ್, ವೆರಿ ಗುಡ್, 9B ಸಹಕಾರಿ ಸಂಘಗಳು, 10 ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು ಯಾವುದಂದ್ರೆ 10ನೇ ಭಾಗದಾಗ 11ನೇ ಭಾಗ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ 11ನೇದು, 12ನೇ ಭಾಗ 12ನೇದೇನ ಆಸ್ತಿ ಪ್ರಾಪರ್ಟಿ ಎಲ್ಲ ಬರ್ತಾವಲ್ಲ ಎದ್ರೊಳಗಂದ್ರೆ ಪ್ರಾಪರ್ಟಿ ಮತ್ತೇನು ಬರ್ತೈತೆ ಅದ್ರೊಳಗೆ ಆಸ್ತಿ ಪ್ರಾಪರ್ಟಿ ಫೈನಾನ್ಸ್ ಎಲ್ಲ ಯಾವುದಂದ್ರೆ 12 13 ವಾಣಿಜ್ಯ ಮತ್ತು ವ್ಯಾಪಾರ ಟ್ರೇಡ್ ಮಾಡ್ತೀವಲ್ಲ ವ್ಯಾಪಾರ ಮಾಡೋದೆಲ್ಲ ಅಂದ್ರೆ 13ನೇ ಭಾಗ 14ನೇ ಭಾಗ UPSC ಮತ್ತು KPSC ಅಥವಾ ನಾಗರಿಕ ಸೇವೆಗಳು ಬರ್ತಾವಲ್ಲ ಯಾವ್ದ್ರೋಗಂದ್ರೆ 14ನೇ ಭಾಗ 14A ಭಾಗದಾಗ ಟ್ರಿಬ್ಯುನಲ್ಸ್. ಈಗ 14A ಭಾಗ ನ್ಯೂಸ್ನಾಗ ಐತೆ ರೀಸೆಂಟಾಗಿ ಮೇಕೆದಾಟು ಸಂಬಂಧ ನ್ಯಾಯಮಂಡಳಿಗಳನ್ನು ನಿರ್ಮಾಣ ಮಾಡ್ಬೋದು ಯಾವುದಂದ್ರೆ ಸುಪ್ರೀಂ ಕೋರ್ಟ್. ಹೌದಾ, ಆ ನ್ಯಾಯಮಂಡಳಿಗಳಂದ್ರೆ ಇವ ಟ್ರಿಬ್ಯುನಲ್ಸ್ ಅಂತ ಬರ್ತಾವೆ 14Aದಾಗ. ಇವಕ್ಕೆ ಸಂವಿಧಾನಬದ್ಧ ಸ್ಥಾನಮಾನ ಕೊಟ್ಟಾರಲ್ಲ ಯಾವ ವಿಧಿದಾಗ ಇರ್ತಾವೆ 323A ಮತ್ತು 323B ನೆನಪಿಟ್ಕೋರಿ. 23A 23B ಬರ್ತೇಳಿ ಟ್ರಿಬ್ಯುನಲ್ಸ್ ಅಂತ ಬರ್ತದೆ. ಯಾವ ವಿಧಿ ಪ್ರಕಾರ ಟ್ರಿಬ್ಯುನಲ್ಸ್ಗಳನ್ನ ಸ್ಥಾಪನೆ ಮಾಡ್ಬೋದು ಜಲಮಂಡಳಿ ಸಲ್ಮಂದ್ 262 63 262 ನೆನಪೈತಲ್ಲ. ಈಗ ಮೇಕೆದಾಟು ನ್ಯೂಸ್ನಾಗ ಐತೆ ನೋಡ್ರಿ. ಕೇರಳದವ್ರ ಚೀಫ್ ಮಿನಿಸ್ಟರ್ ಏನು ಮಾಡ್ರಂದ್ರೆ ಮೋದಿಗೆ ಪತ್ರ ಬರ್ದಾರತ್ ಮೇಕೆದಾಟು ಅನ್ನೋದ್ರ
ಸಾರಿ ಕೇರಳ ಅನ್ನೇನು ಸಾರಿ ತಮಿಳ್ನಾಡ್ದವ್ರು ರೀಸೆಂಟಾಗಿ ಏನು ಮಾಡ್ಯಾರ ಅಂದ್ರೆ ಮೇಕೆದಾಟು ಸಂಬಂಧ ಅಪೋಸ್ ಮಾಡ್ಯಾರ. ಈ ಮೇಕೆದಾಟು ಪ್ರಾಜೆಕ್ಟ್ ಐತ್ಲ ಕರ್ನಾಟಕದಾಗ ಯಾವ ಡಿಸ್ಟಿಕ್ನೇ ಬಿಲ್ಡ್ ಮಾಡತ್ತಾರ. ಇದು ನೆನಪಿಟ್ಕೋರಿ. ಮತ್ತು ರಾಮನಗರದಾಗ ಯಾವ 2 ನದಿಗಳನ್ನ ಕುಡ್ಸತ್ತಾರಲ್ಲ. ಇದು ಕ್ವಶನ್ ಕೇಳಿದ್ದೈತೆ ನೆನಪಿಟ್ಕೋರಿ. ಓನ್ಲಿ ಕಾವೇರಿ ಸಂಬಂಧ ಐತಂದ್ರೆ ಕಾವೇರಿದ ಇನ್ನೊಂದು ಉಪನದಿ ಯಾವ್ದಂದ್ರೆ ಅರ್ಕಾವತಿ. ಅವೆರಡು ನದಿ ಕೂಡಲ್ಲೇ ಡ್ಯಾಮ್ ಕಟ್ಟತ್ತಾರ. ಯಾವ್ದಂದ್ರೆ ಮೇಕೆದಾಟು ಯೋಜನೆ ಅಂತ ಮಾಡತ್ತಾರ. ಇದು ನದಿಗಳ್ದು ಏನಾರ ವಿವಾದಗಳು ಬರ್ತಾವಲ್ಲ, ಯಾವ್ದಾರ ರಾಜ್ಯಗಳ ನಡುವೆ ವಿವಾದ ಬರ್ತೇಳಿ ಅದನ್ನ ಸುಪ್ರೀಂ ಕೋರ್ಟ್ ಅದ್ರ ಮೂಲ ವ್ಯಾಪ್ತಿಯೊಳಗೆ ಪರಿಗಣಿಸ್ತೈತೋ ಅಥವಾ ಮೇಲ್ಮನವಿ ವ್ಯಾಪ್ತಿಯೊಳಗೆ ಪರಿಗಣಿಸ್ತೈತೋ? ಯಾವ್ದ್ರೊಳಗೆ ಹೇಳ್ರಿ? ಮೂಲ ವ್ಯಾಪ್ತಿದಾಗ ಬರ್ತದೆ, ಮೇಲ್ಮನವಿದಾಗ ಬರ್ತದ? ಮೂಲ ಬರ್ತಿರ್ಬೇಕು ನೋಡು. ಮೂಲ ವ್ಯಾಪ್ತಿದಾಗ ಬರ್ತೈತೆ, ನೆನಪಿಟ್ಕೋರಿ. ಮೂಲ ವ್ಯಾಪ್ತಿ ರಾಜ್ಯಗಳದ್ದು ಏನಾರ ಡಿಫ್ರೆನ್ಸ್ ಇರ್ತೈತಲ್ಲ ಅದನ್ನ ಮೂಲ ವ್ಯಾಪ್ತಿ ಅಂದ್ರೆ ಏನಂದ್ರೆ ಸುಪ್ರೀಂ ಕೋರ್ಟ್ ಆದ್ಯತೆ ಕೊಡ್ತೈತೆ ಅಂದಂಗೆ, ಅದಕ್ಕೆ ಮೂಲವಾಗಿ ಅದನ್ನು ತೊಗೊಳ್ಬೇಕಂದಂಗೆ ಆ ಮೂಲ ವ್ಯಾಪ್ತಿಯೊಳಗೆ ಬರ್ತೈತಿ. ಈ ಮೇಕೆದಾಟು ರಿಲೇಟೆಡ್ ಏನೇ ಬಂದ್ರು ನೆನಪಿಟ್ಕೋರಿ. ಎಲ್ಲಿ ಮಾಡತ್ತಾರ ಅಂದ್ರೆ ಯಾವ ಡಿಸ್ಟಿಕ್? ರಾಮನಗರಕ್ಕೆ ಏನತ್ತೀವಿ ದಕ್ಷಿಣ, ಬೆಂಗಳೂರು ದಕ್ಷಿಣ. ಅದು ಫೈನಲ್ ಅಲ್ವ? ಮತ್ತು ಅದನ್ನ ಮಾಡ್ಯಾರ, ಏನಾರು ರೀನೇಮ್ ಮಾಡಿಲ್ಲ ಬೋರ್ಡದು. ಒಟ್ಟು ಅಂದಾರಲ್ಲ, ಇರ್ಲಿ ಬಿಡ್ರಿ. ರಾಮನಗರ ಡಿಸ್ಟಿಕ್ ಅಂತ ನೆನಪಿಟ್ಕೋರಿ. ಮೇಕೆದಾಟು ಯಾವ 2 ನದಿಗಳನ್ನ ಕೂಡಿ ಮಾಡತ್ತಾರಂದ್ರೆ ಅಲ್ಲಿ ಬರೀ ಕಾವೇರಿ ಅಂತ ನೆನಪಿಟ್ಕೋಬೇಡ್ರಿ. ಕಾವೇರಿದು ಉಪನದಿ ಮತ್ತೆ ಯಾವಾರ ಕೊಟ್ರತ್ತೇಳಿ ಅದ್ರೊಳಗೆ ಯಾವ್ದಂದ್ರೆ ಅರ್ಕಾವತಿ ಮತ್ತು ಕಾವೇರಿ ಕೂಡಿ ಮೇಕೆದಾಟು ಮಾಡತ್ತಾವ, ನೆನಪಿಟ್ಕೋರಿ. ನೆಕ್ಸ್ಟ್ ಮತ್ತೇನತ್ತ ಭಾಗ 15 ಬಿಟ್ಟು 15ನೇ ಭಾಗ ಚುನಾವಣೆಗಳು ಚುನಾವಣೆ ಬಂದಾಗ ರೀಸೆಂಟಾಗಿ ಕರ್ನಾಟಕದಾಗ SIR ಅಂತ ಮಾಡತ್ತಾರಲ್ಲ. SIR ಫುಲ್ ಫಾರ್ಮ್ ಏನು? ವೆರಿ ಗುಡ್. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಬರ್ತೈತೆ. 15ನೇ ನೆನಪಿರ್ತೈತಲ್ಲ. 16ನೇ ಭಾಗ ವಿಶೇಷ ಸವಲತ್ತುಗಳು ಯಾವ್ದು ಒಂದು ಭಾಗ ಬರ್ತೈತೆ ಅಂದ್ರೆ 16ನೇ ಭಾಗ. ಈ ವಿಶೇಷ ಸವಲತ್ತುಗಳು ಬಂದಾಗ ಯಾವ ಬರ್ತಾವ ನೆನಪಿತ್ತಲ್ಲ? SC ST ಅಂತ ಬರ್ತಾವಲ್ಲ. ಈಗ ಹೇಳ್ರಿ ನೋಡಿ, SC ಒಳಗೆ ಮೀಸಲಾತಿ ಒಳಗೆ ಕರ್ನಾಟಕದಾಗ ಎಷ್ಟು ಜಾತಿಗಳದಾವ? ಎಷ್ಟ? ಇದು ನಾಳೆ ಎಲ್ಲರ ಕನ್ಫ್ಯೂಸ್ ಮಾಡಕ್ಕೆ ಅವ್ರು ಕೇಳಿದಾಗ ಪೂರ್ತಿ ಆಲ್ ಓವರ್ ಇಂಡಿಯಾನ SCದಾಗ 101 ಬರ್ತಾವ ಅಂದ್ರೆ ಕರೆಕ್ಟ್ ಅನ್ರಿ? ಇದು ಓನ್ಲಿ ಕರ್ನಾಟಕ ರಿಲೇಟೆಡ್ ನೆನಪಿಟ್ಕೋರಿ. ಇಂಟರ್ನಲ್ ರಿಸರ್ವೇಷನ್ ಏನು ತರತ್ತಾರಲ್ಲ, ಒಳ ಮೀಸಲಾತಿ ಕರ್ನಾಟಕಕ್ಕೆ ಅಟ್ಟ ರಿಲೇಟ್ ಬರ್ತೈತಿ. ಕರ್ನಾಟಕದಾಗ SC ಒಳಗೆ ಎಷ್ಟು ಕಾಸ್ಟ್ ಅದಾವ ಅಂದ್ರೆ 101 ಅದಾವ. ಅದ್ರೊಳಗೆ ಹೆಂಗೆ ಡಿವೈಡ್ ಮಾಡ್ಯಾರ ಹೇಳ್ರಿ? ಬಡ ಈ ರೇಷೋ ಹೇಳಿದ್ನಿ. ಇದು ಒಳ ಮೀಸಲಾತಿ ನೆನಪಿಟ್ಕೋಬೇಕು. ಅದ್ರ ಮೇಲೆ ಅಪ್ಲೈ ಮಾಡೋರ್ದ್ರಿ. ಸರಿ, ರೋಸ್ಟರ್ ಬಿಂದುನು ಕೊಟ್ರತ್ತ. ಪ್ರವರ್ಗ ಏಕೆ ಎಷ್ಟು ಮೀಸಲಾತಿ ಕೊಟ್ರ? 4.25 4.2 5 ಕರೆಕ್ಟ್. 5.25 ಅಲ್ಲ, 5.25 5.25 4.5 4.25 ಅಲ್ಲಿ 4.5. ಇನ್ನೊಮ್ಮೆ ಹೇಳ್ತೀನಿ, ಯಾವ್ದೋ ಒಳ ಮೀಸಲಾತಿ ಅಂತ ಬರ್ತಾವೆ. ಎಷ್ಟು ಕಾಸ್ಟ್ ಅದಾವ ಅಂದು? 101 ನೆನಪಿಟ್ಕೋರಿ. ಯಾವ ಕಾಸ್ಟಿಗೆ ಸಂಬಂಧಿಸಿದ? SC ST ಎರಡಕ್ಕೂ ಬರ್ತದೆ. SCಗೆ ಅಷ್ಟ ಬರ್ತೈತಲ್ಲ. ಇದ್ರೊಳಗೆ 101 ಕಾಸ್ಟ್ ಅದಲ್ಲ. 101 ಕಾಸ್ಟ್ನ ಪ್ರವರ್ಗ A B C ಅಂತ ಮಾಡ್ಯಾರಲ್ಲ. ಆ ಪ್ರವರ್ಗ Aಕ್ಕೆ ಎಷ್ಟು ರಿಸರ್ವೇಷನ್ ಕೊಟ್ಟಾರಂದ್ರೆ 5.25. ನೆಕ್ಸ್ಟ್ ಪ್ರವರ್ಗ Bಗೆ ಬಂದಾಗ 5.25 ಲಾಸ್ಟ್ ಉಳಿತು ಪ್ರವರ್ಗ C ಅಂತ ಬರ್ತದೆ. ಅದಕ್ಕೆ ಎಷ್ಟಂದ್ರೆ 4.5. ಇದನ್ನ ಕನ್ಸಿಡರ್ ಮಾಡ್ರಿ. ಅವು 2 ಪಾಯಿಂಟ್ ಎಲ್ಲ ಬಿಟ್ರೆ 5 ಎಷ್ಟಾಯ್ತು? 10 ಇಲ್ಲಿ 4 ಕೂಡಿಸ್ರೆ 14 ಆಯ್ತು. 14 ಆದ್ಮೇಲೆ ಇನ್ನು 1 ಕೊಡ್ಬೇಕಲ್ಲ. ಅಲ್ಲಿದ್ದು 0.25 ಅಲ್ಲಿದ್ದು 0.25 ಎಷ್ಟಾಯ್ತು? 0.5 ಆಯ್ತು. ಇಲ್ಲಿ 0.5 ಅಂದ್ರೆ ಇನ್ನು ಕೂಡಿಸಿದಾಗ ಎಲ್ಲರ ನಿಮಗೆ ಮ್ಯಾನೇಜ್ ಆಗ್ಲಿಕ್ಕೆ ಅಂತೇಳಿ ನಮ್ಮಲ್ಲಿ SCಗೆ ರಿಸರ್ವೇಷನ್ ಎಷ್ಟೈತೆ ಪ್ರೆಸೆಂಟ್ ಅಂದ್ರೆ 15%. ನೆನಪಿಟ್ಕೋರಿ. SC ಕರ್ನಾಟಕದಾಗ ರಿಸರ್ವೇಷನ್ ಎಷ್ಟು ಕೊಟ್ಟಿವಿ ಅಂದ್ರೆ 15. STಗೆ ಬಂದಾಗ 7% ಹತ್ತಿರ 3% ಹತ್ತಿರ ಹೇಳ್ರಿ? 3% ನೆನಪಿಟ್ಕೋರಿ. ಯಾಕಂದ್ರೆ ಅದನ್ನು ಇಂದಿರಾ ಸಾಹನಿ ಪ್ರಕರಣ ಎಕ್ಸ್ಟೀಡ್ ಆಗಿ ತಂದಿದ್ರಲ್ಲ. ಸೊ ಮಾನ್ಯ ಹೈಕೋರ್ಟ್ದವ್ರು ಏನು ಹೇಳ್ರಿ? ಹಳಿದು ಏನು ಮೀಸಲಾತಿ ಇತ್ತಲ್ಲ, ನಮ್ಮಲ್ಲಿ ಏನು ಮಾಡ್ರಿ ಅಂದ್ರೆ ಮೋಹನ್ ದಾಸ್ ಕಮಿಟಿ ಬಂದಾಗ ST ಇದ್ದಿದ್ದು 3ರಿಂದ 17 ಮಾಡಿದ್ರ. ಆಮೇಲೆ ST 15 ಇದ್ದಿದ್ದು 17 ಮಾಡಿದ್ರು. ಅವ್ನು 2 ಏನು ಮಾಡ್ರಿ ಅಂದ್ರೆ ಡಿಕ್ರೀಸ್ ಮಾಡಿ. ಉಲ್ಟಾ ಹೇಳ ಕರೆಕ್ಟ್ ಹೇಳ ಉಲ್ಟಾ ಹೇಳಿ. ಅದೇ SC ಇದ್ದಿದ್ದ 15ರಿಂದ 17 ಮಾಡಿದ್ರು. ST 3ರಿಂದ 7 ಮಾಡಿದ್ರು. ಏನು ಕನ್ಫ್ಯೂಸ್ ಹೇಳ ಇಲ್ಲಲ್ಲ? ಇದು ನೆನಪಿಟ್ಕೋರಿ. ಇದೇನಂದ್ರೆ ಮೀಸಲಾತಿ ಮೋಹನ್ ದಾಸ್ ಕಮಿಟಿದವ್ರು ಇನ್ಕ್ರೀಸ್ ಮಾಡಿದ್ರು. ಬಟ್ ಅದೇನಾಕತ್ತೆ ಅಂದ್ರೆ ನಮ್ಮಲ್ಲಿ 50% ಇರ್ಬೇಕಂತ ಯಾವ ಒಂದು ಆಯೋಗ ಹೇಳ್ತೈತ್ರಿ? ಯಾವುದೋ ಸ್ಟೇಟ್ದಾಗಲಿ 50% ಮೀಸಲಾತಿ ಇರ್ಬೇಕು. ಯಾವ್ದ ಇಂದಿರಾ ಸಾಹನಿ ಪ್ರಕರಣ ಮೀಸಲಾತಿಗಳು 50% ಮ್ಯಾಲೆ ಮೀರಬಾರ್ದತ್ತಾರೆ. ಈ 50% ಏನೈತಲ್ಲ ಹಿಂದಿದಾಗ ಇರಬೇಕು, 50% ಜನರಲ್ ಇರ್ಬೇಕಂತ ಹೇಳ್ತಾರೆ. ಇದು ನಮ್ದು ಇದು ಎಲ್ಲರೇ ಕನ್ಸಿಡರ್ ಮಾಡಿದಾಗ 56% ಆಕತ್ತೈತೆ. ಏನು ಮಾಡ್ರೆ ಈಗ ಡಿಕ್ರೀಸ್ ಮಾಡ್ರೆ, ಇದನ್ನು ಡಿಕ್ರೀಸ್ ಅಲ್ಲ, ಅದು ಹಳಿದಿದ್ದ ಇಂಪ್ಲಿಮೆಂಟ್ ಮಾಡಂದಾರೆ. ನೆನಪಿರ್ತೈತಲ್ಲ? ಈಗ ಹೇಳ್ರಿ ನೋಡು, 101ರಾಗ 98 ಜಾತಿ ಹಿಡ್ದ 3 ಜಾತಿ ಎಕ್ಸ್ಟೀಡ್ ಮಾಡಿಟ್ಟಿದ್ರಲ್ಲ. ಅವು 3 ಜಾತಿ ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ. ಇವು 3 ಅದಲ್ಲ, ಆದಿ ಆಂಧ್ರ, ಕರ್ನಾಟಕ, ದ್ರಾವಿಡ ಅಂತ. ಇವು 3ಕ್ಕೂ ಈ ಸರಿ ಯಾವ ಇದ್ರೊಳಗೆ ಕೊಟ್ರ? ಪ್ರವರ್ಗದಾಗ ಏದಾಗ ಕೊಟ್ರ? ಬಿದಾಗ ಕೊಟ್ರ? ಬಿದಾಗ ನೆನಪಿಟ್ಕೋರಿ. ಪ್ರವರ್ಗ ಬಿದಾಗ ಇದು ಎದಕ್ಕೆ ಕೇಳ್ಬೋದ್ರ? 17% ಇದ್ದಾಗ ಇವು 3 ಜಾತಿ ಇದ್ದಲ್ಲ, ಅವಕ್ಕೆ ಏನು ಮಾಡಿದ್ರಿ ಅಂದ್ರೆ ನೀವು ಪ್ರವರ್ಗ ಏದಾಗಾರ ರಿಸರ್ವೇಷನ್ ತೊಗೋರಿ ಅಥವಾ ಪ್ರವರ್ಗ ಬಿದಾಗಾರ ತೊಗೊಂಡಿರಿ. ಬಟ್ ಈ ಸರಿ ಏನು 15% ಕನ್ಸಿಡರ್ ಮಾಡಿರಲ್ಲ, ಅದ್ರ ಪ್ರವರ್ಗ ಬಿದಾಗ ಕಂಪಲ್ಸರಿ ತೊಗೊಂಡ್ರ. ಈಗ ಹೇಳಿ ನೋಡು, ನಮ್ಮಲ್ಲಿ ಇದು ಅಲೆಮಾರಿಗಳತ್ ಬರ್ತಾರೆ, ಅವ್ರ ಸಂಬಂಧ ಅದಾಗಿದ್ದು. ಅಲೆಮಾರಿ ಎಷ್ಟು ಜನಾಂಗ ಐತಿ?
59 ಎಲ್ಲಿ ಬರ್ತಾರಂದ್ರೆ ಸೀದಾ ಕೊಡ್ತಾರೆ, ನೆನಪಿಡ್ಕೊ. ಅವಾಗ ಫಸ್ಟ್ ಮಾಡಿದಾಗ ಮೀಸಲಾತಿ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಪ್ರವರ್ಗ ಡಿ ತನ ಮಾಡಿದ್ರಲ್ಲ, ಆ ಅಲೆಮಾರಿಗೆ 1% ಸಪ್ರೇಟ್ ಕೊಟ್ಟಿದ್ರು, ಅದನ್ನ ಮರ್ಜ್ ಮಾಡಿದ್ರು ಹಾಕ್ಯಾರಂದ್ರೆ ಸೀದಾ ಹಾಕ್ಯಾರ. ಅಲೆಮಾರಿ ಎಷ್ಟು ಜನಾಂಗ ಬರ್ತೈತೆ ಅಂದ್ರೆ 59 ಜಾತಿಗಳು ಬರ್ತಾವಲ್ಲ ಅಲೆಮಾರಿ ಅವ್ರ ಸಲ್ಮಂದ. ಅದು ನಮ್ಮಲ್ಲಿ ಏನು ಮಾಡಿದ್ರೆ ಅಂದ್ರೆ ಒಳ ಮೀಸಲಾತಿ ಕೋಟಿಗೆಲ್ಲ ಹಾಕಿದ್ರೆ ನಮಗೆ ಕಡಿಮೆ ಸಿಗತ್ತೈತೆ ಅಂತೇಳಿ ಟೋಟಲ್ 101ರಾಗ 59 ಎಲಿಮಿನೇಟ್ ಮಾಡೋದು. ಅವ್ರು ಯಾರಂದ್ರೆ ಅಲೆಮಾರಿ ಜನಾಂಗದವ್ರು. ಅವ್ರು ಯಾವ ಭಾಗದಾಗ ಬರ್ತಾರಂದ್ರೆ ಸಿ 16ನೇ ಭಾಗ, 17ನೇ ಭಾಗ ಹೇಳ್ರಪ್ಪ. ಈಗ ಭಾಷೆಗಳು ಎಷ್ಟು ಅದಾವ? ವೆರಿ ಗುಡ್, 22. ಯಾವ 3 ತಿದ್ದುಪಡಿ ಹೇಳ್ರಿ ನೋಡು? 15ರಿಂದ ಬರ್ತಾವೆ. 15ನೇ ಭಾಷೆ ಸೇರಿಸಿ ತಿದ್ದುಪಡಿ 21, 15ನೇ ಭಾಷೆ ಸೇರಿಸಿದ್ದಂದ್ರೆ 21ನೇ ತಿದ್ದುಪಡಿ. ಅದಾದ್ಮೇಲೆ 18ರ ತನಕ 3 ಭಾಷೆ ಸೇರಿಸಿದ್ದು ಯಾವ ತಿದ್ದುಪಡಿ? 71. ವೆರಿ ಗುಡ್. 71 ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ತಿದ್ದುಪಡಿ ಯಾವ್ದ? 92. ನೆನಪಿರ್ತೈತಲ್ಲ 92ನೇ ತಿದ್ದುಪಡಿ ನೆನಪಿಡುವರು. ಎಷ್ಟನೇ ಭಾಗ ಇದು? ಎಷ್ಟು ಭಾಗ ಅದು? 18. ಅದು 17. ಅದು 18ನೇ ಭಾಗ ತುರ್ತು ಪರಿಸ್ಥಿತಿ. 19ನೇ ಭಾಗ ಮಿಸಲೇನಿಯಸ್ ಇತರೆ ಬರ್ತದೆ. 20ನೇ ಭಾಗ ತಿದ್ದುಪಡಿ. 21ನೇ ಭಾಗ ತಾತ್ಕಾಲಿಕ. ಏನು ಎಕ್ಸಾಂಪಲ್? ಹೈದರಾಬಾದ್ ಕರ್ನಾಟಕ ನೆನಪಿಟ್ಕೊಂಡ್ಬಿಡ್ರಿ. ಹೈದರಾಬಾದ್ ಕರ್ನಾಟಕ ಯಾವ ಇದೆ? 371 ಜಿ. ಯಾವ ತಿದ್ದುಪಡಿ? 98. 99ನೇ ತಿದ್ದುಪಡಿ ಬಂದಾಗ ಕೊಲಿಜಿಯಂ ಪದ್ಧತಿ ಜಾರಿ ಮಾಡಿ 99ನೇ ತಿದ್ದುಪಡಿ. ಕರೆಕ್ಟ್ ಅಲ್ಲ? ಅದಕ್ಕಾಗಿ ನೆನಪಿಟ್ಕೋಬೇಡ್ರಿ. ಕೊಲಿಜಿಯಂ ನೆನಪಿಟ್ಕೊಂಡು ಅಲ್ಲಿ ಎಕ್ಸಾಮ್ನಾಗ ಒಬ್ರ ಕೂತಿರ್ತೀರಿ, ಯಾರು ಇರಂಗಿಲ್ಲ ಮಗ್ಲು, ಅದ್ರ ಸಲ್ಮಂದ ಅಲ್ಲಿ ಬಂದಾಗ ಕೊಲಿಜಿಯಂ ಇರ್ಬೋದು ಅಂತ ಹೇಳ್ರಿ. ಅವ್ರಿಗೆ ಒಣ್ಣೆ ಹೇಳಿಕೆ ಅದನ್ನೇ ಕೊಟ್ಟಿರ್ತಾರೆ. 99ನೇ ತಿದ್ದುಪಡಿ ಪ್ರಕಾರ ಕೊಲಿಜಿಯಂ ಪದ್ಧತಿಯನ್ನು ಜಾರಿಗೆ ಮಾಡಲಾಗಿದೆ ತಂದಾಗ ಎಲ್ರಿ ಎಸ್ ಹಾಕಿ ಬಂದಿರಿ. ಮತ್ತು ಏನು ಹೇಳ್ರಿ 99ನೇದ? ನ್ಯಾಷನಲ್ ಜುಡಿಷಿಯರಿ ಅಪಾಯಿಂಟ್ಮೆಂಟ್ ಕಮಿಟಿ ಅಂತ ಬಂದಿರ್ತೈತಿ, ಅದನ್ನು ಎಲಿಮಿನೇಟ್ ಮಾಡಿರ್ತಾರೆ. ಕೊಲಿಜಿಯಂ ಪದ್ಧತಿನ ಅಳವಡಿಸ್ಕೊಳ್ತಾರೆ. ಕೊಲಿಜಿಯಂ ಪದ್ಧತಿ ಹಳಿದೈತಿ, ನೆನಪಿರ್ತೈತಲ್ಲ. ಕೊಲಿಜಿಯಂ ಎದ್ರ ಸಲ್ಮಂದ ಐತಿ? ನ್ಯಾಯಾಧೀಶರನ್ನ ನೇಮಕ ಮಾಡ್ಬೇಕಾದ್ರೆ ಕೊಲಿಜಿಯಂ ಪದ್ಧತಿ ಅಂತ ಬರ್ತೈತೆ. 100ನೇ ತಿದ್ದುಪಡಿ ಬಂದಾಗ ಬಾಂಗ್ಲಾದೇಶ ಗಡಿ, ಭಾರತದ ಗಡಿಗಳ ಜೋಡ ಬಂದಾಗ 101, GST 102, OBC ಮೀಸಲಾತಿ ಆಯೋಗ ಯಾವಿದಿ? 338B. ಇವು ಎಷ್ಟು ರಿಪೀಟ್ ಮಾಡ್ತೀರಿ? ಅದಕ್ಕೆ ನಿಮ್ಗೆ ಅಡ್ವಾಂಟೇಜ್. ಅದ್ರ ಸಲ್ಮಂದ್ ಹೇಳತ್ತಾನೆ 338B ಬಂದ್ರೆ ಎದ್ರ ಸಲ್ಮಂದ್ ಬರ್ತೈತೆ ಅಂದ್ರೆ OBCಗೆ ಒಂದು ಆಯೋಗ ಐತಿ. 338A ಬಂದ್ರ ರೀ ST. 338 ಬಂದ್ರ SC. ನೆನಪಿರ್ತೈತಲ್ಲ? 102. ಅದು 103ನೇ ತಿದ್ದುಪಡಿ. EWS ಎಷ್ಟಿದ್ದವ್ರಿಗೆ EWS ಅತ್ತಾರ? 8 ಲಕ್ಷಕ್ಕಿಂತ ಕೆಳಗಿರ್ಬೇಕು. ನೆನಪಿಟ್ಕೋರಿ. 8 ಲಕ್ಷಕ್ಕಿಂತ ಕೆಳಗಿದ್ರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಥವಾ ಆರ್ಥಿಕ ಹಿಂದುಳಿದ ವರ್ಗ ಅಂತ ಕರೀತಾರೆ. ನೆನಪಿಟ್ಕೋರಿ. 103, 104 ಆಂಗ್ಲೋ ಇಂಡಿಯನ್ ರದ್ದತಿ ಮತ್ತು SC ST 10 ವರ್ಷ ಮುಂದಕ್ಕೆ ಹಾಕ್ತಾರೆ. ಎದಕ್ಕೆ ಸಲ್ಮಂದ್ ಮುಂದಕ್ಕೆ ಹಾಕ್ತಾರೆ? ಏನದು SC ST? ಮೀಸಲಾತಿ, ರಿಸರ್ವೇಷನ್. ಎಲ್ಲಿ ಬರ್ತಾವೆ ರಿಸರ್ವೇಷನ್? SC ST ಲೋಕಸಭೆ ಮತ್ತು ವಿಧಾನಸಭೆ ಬರ್ತಾವೆ. ನೆನಪಿಟ್ಕೋರಿ. ಹಂಗ ಮುಂದೆ ಎಷ್ಟು? 104, 104, 105. OBC ರಾಜ್ಯಗೇನು? OBC ರಾಜ್ಯ ರಚನೆ ಮಾಡೋದು. ಎಸ್, ನೆನಪಿರ್ತೈತಲ್ಲ. OBC ಅಂತ ಬರ್ತೈತಲ್ಲ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ. ಕಾಸ್ಟ್ನಾಗ ಯಾರನ್ನ ಸೇರಿಸ್ಬೇಕು ಯಾರನ್ನ ಬಿಡ್ಬೇಕು ಅನ್ನೋದ ರಾಜ್ಯಕ್ಕೆ ಅಧಿಕಾರ ಕೊಡ್ತಾರೆ. ಅದ ಯಾವ್ದಾದ್ರೆ 105. 106ನೇ ತಿದ್ದುಪಡಿ. 106ನೇ ದಿನ ನಾರಿ ಶಕ್ತಿ ವಂದನ ಅಧಿನಿಯಮ. ಅದು 2023 ನೋಡು. ಅದೊಂದು ಹೌದಲ್ಲ? 2023 ನಾರಿ ಶಕ್ತಿ ವಂದನ ಅಧಿನಿಯಮ. 107ನೇ ತಿದ್ದುಪಡಿ ಇಲ್ಲ. 22 ಭಾಗ. ಅದು 22 ಅದು ಅಲ್ಲ? 22 ಅದು ಅಲ್ಲ? 22ನೇದು ಹೇಳಿಲ್ಲ. ಶೀರ್ಷಿಕೆ 22ನೇ. ಮಾನ್ಯ UPSCದಾಗ 22ನೇ ಭಾಗದ ಮೇಲೆ ಕ್ವಶನ್ ಕೇಳೇನ್ರಿ. 3 ಕ್ವಶನ್ ಕೇಳಿದ್. ನಮ್ಮ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಯಾವ ವಿಧಿ ಹೇಳ್ತದ? 393, 94, 95 ವಿಧಿದ ಹೇಳಿಕೆ ಕೊಟ್ಬಿಟ್ಟನು. ಅದಾವು ಇಲ್ಲ ಅಂತೇಳಿ ಕೊಟ್ಟಿದ್ದಲ್ಲ, ಅದು 22ನೇ ಭಾಗದ. ನೆಕ್ಸ್ಟ್ ಈ ಜಾಗತಿಕ ಸಾಮರ್ಥ್ಯ ಕೇಂದ್ರ ಹೇಳ್ರಿ. ಎಷ್ಟು ಇದನ್ನ ಜಾಗತಿಕ ಸಾಮರ್ಥ್ಯ ಕೇಂದ್ರ ಅಂತ ಎಲ್ಲಿ ಮಾಡತ್ತಾರಂದ್ರ ಕರ್ನಾಟಕದಾಗ ಜಾಗತಿಕ ಸಾಮರ್ಥ್ಯ ಕೇಂದ್ರ ಅಂತ ಕರಿತಾರ, ಅಥವಾ GCC ಅಂತ. ಇದು ಕರ್ನಾಟಕದ ನೀತಿ. ನೆನಪಿಟ್ಕೊಳ್ಳಿ. ನಾಳೆ ಎಲ್ಲರ ಇಂಡಿಯಾ ಲೆವೆಲ್ಗೆ ಒಂದು ಇದರೊಳಗೆ GCC ನೀತಿಯನ್ನು ಯಾವ ರಾಜ್ಯ ಜಾರಿಗೆ ತಂದೈತೆ ಅಂದ್ರೆ ಏನು ಹಾಕೋರು? ಕರ್ನಾಟಕ. GCC ಅಂದ್ರೆ ಗ್ಲೋಬಲ್ ಕೆಪಾಸಿಟಿ ಸೆಂಟರ್. ಯಾವ ಇಯರ್ದಿಂದ ಯಾವ ಇಯರ್? ಮತ್ತು ಇದನ್ನ ಕನ್ಫ್ಯೂಸ್ ಆಗಬಾರ್ದು. ಒಟ್ಟು ಸೆಂಟ್ರಲ್ಗೆ ಸಂಬಂಧ ಬರಂಗಿಲ್ಲ ಇದು. GCC ಅನ್ನೋದು ಏನಂದ್ರೆ ಕರ್ನಾಟಕದವ್ರು ತಂದಾರ. ಕರ್ನಾಟಕದಾಗ ಎಷ್ಟು ಸೆಂಟರ್ಗಳು ಮಾಡ್ಬೇಕಂದಾರ? 500. ವೆರಿ ಗುಡ್. ಮುಂದೆ ಅದ್ರದ್ದು ಮತ್ತೇನು ಬರ್ತಾವೆ ಹೇಳ್ಬೇಡ. 3.5 lakh ಜಾಬ್ ಕ್ರಿಯೇಷನ್. ಮತ್ತು ಯಾವ ಇಯರ್ ತನ? 29. ವೆರಿ ಗುಡ್. ನಿನ್ನಿದು ಎಲ್ಲಿ ಬಿಟ್ಟಿದ್ದು? NPT ನೀನು ಮಾಡಿದ್ದು. ಹೇಳ್ರಿ ಪಟ್ನ. ಈಗ ಇದನ್ನ ಪ್ರೈಸ್ ಕಡಿಮೆ ತೋರಿಸಿ ಲಾಸ್ಟ್ ಚೆಕ್ಔಟ್ ಮಾಡೋ ಟೈಮ್ನಾಗ ಹೈ ಪ್ರೈಸ್ ಆದ್ರೆ ಅದಕ್ಕೆ ಏನತ್ತಾರ? ವೆರಿ ಗುಡ್. ಡ್ರಿಪ್ ಪ್ರೈಸಿಂಗ್ ಅಂತ ಕರೀತಾರೆ. ಈ ಪ್ರೈಸ್ ಕಡಿಮೆ ತೋರಿಸಿ ಅದು ಔಟ್ ಆಫ್ ಸ್ಟಾಕ್ ಅಂತ ತೋರಿಸಿ ಅತಿ ತುಟ್ಟಿ ವಸ್ತು ತೊಗೊಳಂಗೆ ಮಾಡ್ರ ಬೆಟ್ ಆ್ಯಂಡ್ ಸ್ವಿಚ್. ವೆರಿ ಗುಡ್. ಈ ಜಿಯೋದದು ಬತ್ರ ಇದನ್ನು ಮಾಡ್ತಾರಲ್ಲ ಜಿಯೋದವ್ರ ಅಥವಾ ಯಾವ್ದಾರ ಒಂದು ಡಾಮಿನೆಂಟ್ ಕಂಪ್ನಿ ಮೊದಲು ಲಾಸ್ ಆಗಿ ಆಮೇಲೆ ಲಾಭ ತಕ್ಕೋದು ಯಾವ್ದು? ಪ್ರಿಡೇಟರ್ ಪ್ರೈಸಿಂಗ್. ನೆನಪಿಟ್ಕೋರು. ಪ್ರಿಡೇಟರ್ ಪ್ರೈಸಿಂಗ್ ಥರದ ಪ್ರೈಸ್ ಕಡಿಮೆ ಇಡೋದು, ಆಮೇಲೆ ಏನು ಮಾಡೋದು ಅಂದ್ರೆ ಡಾಮಿನೆಂಟ್ ಆಗಿಬಿಡೋದು. ಅವು ಕ್ವಶನ್ ಕೇಳ್ಯಾರ. ಇದು ಹೇಳ್ರಿ. ಪ್ರಕಾಶ್ ಪ್ರಭಾಕ್ ನವಲೇಕರ್ ಕಮಿಟಿ ಬರ್ತೈತಿ. ಎದ್ರ ಸಲ್ಮಾನ್ ಬರ್ತೈತಿ?
ಪ್ರಕಾಶ್ ಪ್ರಭಾಕ್ ನವಲೇಕರ್. ಜನಸಂಖ್ಯೆಯಲ್ಲಿ ಬದಲಾವಣೆ ಆಗತೈತಿಲ್ಲ ಅದರ ಪರಿಸ್ಥಿತಿಗಳನ್ನು ಸ್ಟಡಿ ಮಾಡು ಸಲ್ಮಾನ್ ತಂದಾರ. ಇದನ್ನ ಹಿಂಗೆ ನೆನಪಿಟ್ಕೋರ. ನಾಳೆ ಎಲ್ಲರ ಅವ್ರಿಗೆ ಹೇಳಿಕೆ ಟೈಪ್ನಾಗ ಜನಸಂಖ್ಯೆಯನ್ನು ಈಗ ಸ್ಟಡಿ ಮಾಡಕ್ಕೆ ಅಥವಾ 2027 ಜನಗಣತಿಗೆ ತಾಕ್ ಬಂದಿರಿ. ಮತ್ತು ಇದು ಎದ್ರ ಸಲ್ಮಾನ್ ಅಂದ್ರೆ ನಮ್ಮಲ್ಲಿ ಜನಸಂಖ್ಯೆ ಏನು ಬದಲಾವಣೆ ಆಗುತ್ತೆ ಅಥವಾ ಜನಸಂಖ್ಯೆ ಇನ್ಕ್ರೀಸ್ ಆಗತ್ತಲ್ಲ ಅದನ್ನು ಸ್ಟಡಿ ಮಾಡಕ್ಕೆ ಯಾವ್ದು ಕಮಿಟಿ ಹೆಸರು? ಪ್ರಕಾಶ್ ಪ್ರಭಾಕರ್ ನವಲೇಕರ್. ವೆರಿ ಗುಡ್. NPT ಇದು ರೀಸೆಂಟಾಗಿ ರಿವ್ಯೂ ಮೀಟಿಂಗ್ ಆಕತಿ. ಎಲ್ಲಿ ಆಕತಿ? NPT ಅಂತ ಬರ್ತದೆ, ನಾನ್ ಪ್ರೊಲಿಫರೇಷನ್ ಟ್ರೀಟಿ. ಇದು ಎಲ್ಲಿ ಆಕತಿ? ಓಸ್ಲೋಕ್ ಯಾಕ? ನಾರ್ವೆ. ಸಾರಿ ನಾರ್ವೆ ಅಂತ ನೋಡಿ. ನ್ಯೂಯಾರ್ಕ್ನಾಗ ಆಕತಿ. NPT ಯಾವ ಇಯರ್ದಾಗ ಬರ್ತದೆ? ಇದು ಕ್ವಶನ್ ಕೇಳಿದ್ದೈತೆ. ನಾನ್ ಪ್ರೊಲಿಫರೇಷನ್ ಟ್ರೀಟಿ ಎದ್ರ ಸಲ್ಮಂದ್ ಮಾಡ್ತಾರೆ ಇದನ್ನ ಟ್ರೀಟಿ? ಎದ್ರ ಸಲ್ಮಂದ್ ಹೇಳ್ರಿ? ನಾಳೆ ಬರೀ NPT ಎತ್ತು ಕೊಟ್ಟ ಇದು ನಾನ್ ಪ್ರೊಲಿಫರೇಷನ್ ಟ್ರೀಟಿ ಎತ್ತ ಅಥವಾ ಒಪ್ಪಂದ ಮಾಡ್ಯಾರ. ಇದು ಯಾವುದಕ್ಕೆ ಸಂಬಂಧಿಸೈತಿ? ಪರಮಾಣು ಅಥವಾ ಅಣು ವಿದ್ಯುತ್ ಸ್ಥಾವರಗಳನ್ನು ಮಾಡಕ ಎದ್ರ ಸಲ್ಮಂದ್? ಇವ ಅಣು ವಿದ್ಯುತ್ ಸ್ಥಾವರ ಬೇರೆ ಮತ್ತು ಪರಮಾಣು ಶಕ್ತಿ ಬೇರೆ, ಎರಡು ಕನ್ಫ್ಯೂಸ್ ಆಗಬಾರ್ದು. ಮತ್ತು ಅಲ್ಲಿ ಎರಡದ್ರೊಳಗೆ ಅದನ್ನ ಯೂಸ್ ಮಾಡ್ತಾರೆ ಅಂತ ಹಾಕಿ ಬಂದಿರಿ. ಅಣು ವಿದ್ಯುತ್ ಅಂತ ಬಂದ್ರೆ ಅಣುನ ಯೂಸ್ ಮಾಡ್ಕೊಂಡು ವಿದ್ಯುತ್ ಜನರೇಟ್ ಮಾಡೋದು. ಯಾವ್ದು ಮಾಡ್ತೀವಿ ಅಂದ್ರೆ ನಾವು ಕೈಗದಾಗ ಮಾಡ್ತೀವಿ, ಅಲ್ಲಿ ಅಣುನ ಯೂಸ್ ಮಾಡ್ತಾರೆ, ಯುರೇನಿಯಮ್ ಥೋರಿಯಮ್ ಅದು ಅಂತೇಳಿ. ಪರಮಾಣುದಾಗೂ ಯುರೇನಿಯಂ ಯೂಸ್ ಮಾಡಿ ಪರಮಾಣು ಬ್ಲಾಸ್ಟ್ ಮಾಡ್ಬೋದು. ಬಟ್ ಅಲ್ಲಿ ಏನಂದ್ರೆ ಪರಮಾಣು ಶಕ್ತಿ ಅಂತ ಯಾಕೆ ಕರಿತೀವಿ ಅಂದ್ರೆ ಬ್ಲಾಸ್ಟ್ ಮಾಡೋಕೆ ಯೂಸ್ ಮಾಡ್ತೀವಿ, ಡೆಸ್ಟ್ರಾಯ್ ಮಾಡೋಕೆ ಯೂಸ್ ಮಾಡೋದು. ಬಟ್ ಇಲ್ಲಿ ಏನು ಪರಮಾಣು ಅಣು ಯೂಸ್ ಮಾಡ್ತೀವಿಲ್ಲ, ಇದನ್ನು ಡೆಸ್ಟ್ರಾಯ್ ಮಾಡೋಕ್ಕಲ್ಲ. ಏನು ಮಾಡೋಕ್ಕಂದ್ರೆ ವಿದ್ಯುತ್. ನಾಳೆ ಕ್ವಶನ್ಯಾಗ ಅಥವಾ ಹೇಳಿಕೆ ಒಳಗೆ NPT ಟ್ರೀಟಿ ಎತ್ ಕೊಟ್ಟು ನಾಳೆ ಅಣು ವಿದ್ಯುತ್ ಶಕ್ತಿಗೆ ಸಂಬಂಧಿಸೈತಿ ಅಥವಾ ಪರಮಾಣು ಶಕ್ತಿಗೆ ಸಂಬಂಧಿಸೈತಿ ಅಂದ್ರೆ ಪರಮಾಣು ಹಾಕಿ ಬರ್ಬೇಕು. ಮತ್ತೆ ಎಲ್ಲರ ಅಣು ವಿದ್ಯುತ್ ಅಂತ ಬಂದ್ರೆ ವಿದ್ಯುತ್ ಎಲಿಮಿನೇಟ್ ಮಾಡಿ. ಇಲ್ಲೆಲ್ಲರ ಪರಮಾಣುದು ಇದೇನು ಟ್ರೀಟಿ ಮಾಡಲ್ಲ, ಇದು ವಿದ್ಯುತ್ ಜನರೇಟ್ ಮಾಡಾಗ ಎಲ್ಲರ ಪರಮಾಣು ಒಪ್ಪಂದ ಮಾಡ್ಕೋತಾರೆ, ಅದಕ್ಕೇನು ಸಂಬಂಧ ಬರಂಗಿಲ್ಲ. ನೆನಪಿರ್ತೈತಲ್ಲ NPT ಅಂತ ಬಂದ್ರೆ. ಇನ್ನೊಂದು ಏನೋ ಬಂದಿದ್ವಲ್ಲ ಅಣು ವಿದ್ಯುತ್ ಶಕ್ತಿಗೆ ಬಂದಾಗ ಏನೋ ಹೇಳಿದ್ವಲ್ಲ, 3 ಕಾಯ್ದೆಗಳು ಹೊಸವು ಮಾಡ್ಯಾರತ್ತ. ಯಾವ ಬರ್ತಾವೆ? ಅಶ್ವಿನಿ ಅಂತ ಬರ್ತೈತೆ. ಅಣುಶಕ್ತಿ ವಿದ್ಯುತ್ ನಿಗಮ್ ಲಿಮಿಟೆಡ್ 2 ಮರ್ಜ್ ಮಾಡಿ ಅಶ್ವಿನಿ ಮಾಡ್ತಾರೆ. ಹೇಳಿದ್ನಲ್ಲ ಮೇಲೆ ತಲೆ ಮೇಲೆ ಹಾರಿದೋದು. NPC ಅಂತ ಬರ್ತೈತೆ. ಏನಂದ್ರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್. ಅದಕ್ಕೆ ಹೇಳಿ ನ್ಯೂಕ್ಲಿಯರ್ ಪವರ್ ಅಂದ್ರೆ ಅಣು ವಿದ್ಯುತ್ ಅಂತ ಬರ್ತದೆ. ಆ ಪವರ್ ಕಾರ್ಪೊರೇಷನ್ ಒಂದು. ಇನ್ನೊಂದು ಯಾವ ಪವರ್ ಕಾರ್ಪೊರೇಷನ್? NTPC ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್. ಎರಡೂ ಜಾಯಿಂಟ್ ವೆಂಚರ್ ಯಾವುದಂದ್ರೆ ಅಣುಶಕ್ತಿ ವಿದ್ಯುತ್ ನಿಗಮ್ ಲಿಮಿಟೆಡ್ ಅಥವಾ ಅಶ್ವಿನಿ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೂ 2 ಹೇಳಿದ್ದು. ಅದು ಯಾವುದು ಹೇಳಿ? ಶಕ್ತಿ ಬಿಲ್ಲ, ಶಾಂತಿ ಬಿಲ್ಲ, ಯುಕ್ತಿ ಬಿಲ್ಲ. ಶಾಂತಿ ಬಿಲ್ ಅಂತ ಬರ್ತೈತಲ್ಲ, ಆ ಶಾಂತಿ ಬಿಲ್ ಒಳಗೆ ಅಥವಾ ಶಾಂತಿ ಕಾಯ್ದೆ ಒಳಗೆ ಯಾವ 2 ಕಾಯ್ದೆಗಳನ್ನು ಮರ್ಜ್ ಮಾಡ್ಯಾರ ಅಂತ ಕೇಳ್ರ? ಕ್ಲೈಂಡ್ ಅಂದ್ರೆ ಸಿವಿಲ್ ಲಯಬಿಲಿಟೀಸ್ ಡ್ಯಾಮೇಜ್ ಆಕ್ಟ್. ಸಿವಿಲ್ ಲಯಬಿಲಿಟಿ ಡ್ಯಾಮೇಜ್ ಆಕ್ಟ್ ನೆನಪಿಲ್ಲ? ಇದು 2010 ತರ್ತಾರೆ. 1980 2010 ಕರೆಕ್ಟ್ ಐತಿ. ಎಲ್ಲಿ ಭೋಪಾಲ್ದಾಗ ಒಂದು ದುರಂತ ಆಗಿರ್ತೈತಿ, ನೆನಪೈತಿ? ಯಾವ ಇಯರ್ದಾಗ? 1984ದಾಗ ದುರಂತ ಹಾಕಿರ್ತೈತಿ. ಅದನ್ನ ಅದರೊಳಗೆ ಎಲ್ಲರ ಮಂದಿ ಏನು ಇದನ್ನ ಅದರಿಂದ ಏನು ಎಫೆಕ್ಟ್ ಆಗಿರ್ತಾರಲ್ರಿ, ಅವ್ರಿಗೆ ಏನರ ಇದನ್ನ ರಿಲೀಫ್ ಕೊಡ್ಬೇಕು ಅಥವಾ ಕಂಪೆನ್ಸೇಷನ್ ಕೊಡ್ಬೇಕಲ್ಲ, ಅದ್ರ ಸಲ್ಮಾನ್ ಸಪ್ರೇಟ್ ಕಾಯ್ದೆ ಇದ್ದಿದ್ದಿಲ್ಲ. ಅವ್ರು ಯಾವ ಕಾಯ್ದೆ ಅಂಡರ್ ಎಲ್ಲ ವರ್ಕ್ ಮಾಡ್ತಿದ್ರು ಅಂದ್ರೆ ಮೊನ್ನೆದೊಂದು ಕಾಯ್ದೆ ಐತೆ 1962. ಯಾವ್ದು? ಅಟಾಮಿಕ್ ಎನರ್ಜಿ ಅಥವಾ ಏನು ತರೋದಕ್ಕೆ ಅಟಾಮಿಕ್ ಎನರ್ಜಿ ಅಣು ವಿದ್ಯುತ್ ಅಣುಶಕ್ತಿ ಕಾಯ್ದೆ. ಅಣುಶಕ್ತಿ ಕಾಯ್ದೆ ಅಥವಾ ಅಟಾಮಿಕ್ ಎನರ್ಜಿ ಆಕ್ಟ್ ಅಂತ ಬರ್ತೈತಿ 1962. ಆ ಕಾಯ್ದೆ ಅಂಡರ್ ಇತ್ತ. ಅದಾದ್ಮೇಲೆ ಏನು ಮಾಡ್ತಾರಂದ್ರೆ ಸಿವಿಲ್ ಲಯಬಿಲಿಟೀಸ್ ಡ್ಯಾಮೇಜ್ ಅಂದ್ರೆ, ಸಿವಿಲ್ ಲಯಬಿಲಿಟೀಸ್ ಅಂದ್ರೆ ಮನುಷ್ಯ ಸತ್ತಿದ್ದಲ್ಲ, ಅವ್ರ ಲಯಬಿಲಿಟೀಸ್ ಅಂದ್ರೆ ಅವ್ರು ಬದುಕಾಕ್ ಮನಿ ಇದ್ದಿದ್ದು ಇಂಥವು ಏನರ ಡಿಸಾಸ್ಟರ್ ಆದರೂ ಅವಕ್ಕೆ ರಿಲೀಫ್ ಕೊಡ್ಬೇಕತ್ವಾ ಇದನ್ನ ಕಂಪೆನ್ಸೇಷನ್ ಕೊಡ್ಬೇಕತ್ತ. ಇವು ಎರಡನ್ನೂ ಮರ್ಜ್ ಮಾಡಿ ಯಾವ ಬಿಲ್ ತರ್ತಾರಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಶಾಂತಿ ಬಿಲ್ಲ. ಯಾವ 2 ಕಾಯ್ದೆಗಳನ್ನು ಇದನ್ನ ಮರ್ಜ್ ಮಾಡೈತಿ? ಏನತ್ತು ಅದಕ್ಕೆ ಮರ್ಜ್ ಏನತ್ತಾರೆ? ಮರ್ಜಿಗೆ ವಿಲೀನ ಮಾಡೈತೆ ಅಂದ್ರೆ 2 ಕಾಯ್ದೆಗಳು ಯಾವ ಹೇಳ್ರಿ? ಲಾಸ್ಟ್ ಒಮ್ಮೆ ಹೇಳ್ರಿ. 1962 ಯಾವ್ದು ಕಾಯ್ದೆ ಬರ್ತದೆ? ಅಟಾಮಿಕ್ ಎನರ್ಜಿ ಆಕ್ಟ. ಇನ್ನೊಂದು ಯಾವ್ದಂದ್ರೆ ಕ್ಲೈಂಡ್ 2010. ಇನ್ನೊಂದು ಬಿಟ್ಟಿವನ್ನ ಅಣುಶಕ್ತಿದ ಅದು ಅಲ್ಲ. ಅಣುಶಕ್ತಿ ಬಂದ ಕರ್ನಾಟಕದ ರೀಸೆಂಟಾಗಿ ಅಣು ವಿದ್ಯುತ್ ಸ್ಥಾವರನ ಇನ್ನೊಂದು ಕಡೆ ಮಾಡ್ಬೇಕನ್ನತ್ತಾರೆ. ಎಲ್ಲಿ ಪ್ಲೇಸ್? ಯಾವ್ದ? ಹೆಗ್ಗೋಡೆ. ಯಾವ ಡಿಸ್ಟಿಕ್ನಾಗ ಬರ್ತದೆ? ಶಿವಮೊಗ್ಗ. ಕನ್ಫ್ಯೂಸ್ ಆಗಬಾರ್ದು. ಪ್ರೆಸೆಂಟ್ ಕರ್ನಾಟಕದಾಗ ಇರೋದು ಎಷ್ಟು ಅಣು ವಿದ್ಯುತ್ ಸ್ಥಾವರಗಳದಾವ ಅಂದ್ರೆ ಒಂದು ಅಣು ವಿದ್ಯುತ್ ಸ್ಥಾವರ ಬಂದಾಗ ಒಂದು ಐತಿ. ಮತ್ತೆ ಎಲ್ಲರ ಥರ್ಮಲ್ ಅಥವಾ ಉಷ್ಣ ವಿದ್ಯುತ್ ಸ್ಥಾವರ ಬಂದಾಗ ಎಷ್ಟದ ಅಂದ್ರೆ 4 ಅದಾವ. ಯಾವ ಇವು RTS KTS ಅದು ಬರ್ತಲ್ಲ, ಅವು 2 ಕನ್ಫ್ಯೂಸ್ ಆಗಬಾರ್ದು. ಅಣು ವಿದ್ಯುತ್ ಸ್ಥಾವರ ಯಾವ್ದೈತೆ ಅಂದ್ರೆ ಒಂದು ಐತಿ. ಎಲ್ಲಿ ಐತೆ ಅಂದ್ರೆ ಕೈಗಾ. ಎಲ್ಲಿ ಬರ್ತೈತಿ? ಯಾವ ಡಿಸ್ಟಿಕ್? ಉತ್ತರ ಕನ್ನಡ. ಅದು ಎಲ್ಲಿ ಈಗ ರೀಸೆಂಟಾಗಿ ಅದು ಅಲ್ಲೇ ಐತಲ್ಲ, ಉತ್ತರ ಕನ್ನಡ ನಿಯರ್ ಹೆಗ್ಗೋಡ ಅದ ಶಿವಮೊಗ್ಗ ಡಿಸ್ಟಿಕ್. ಅಲ್ಲಿಂದ ಒಂದು 80 ಕಿಲೋಮೀಟರ್ ಐತತ್ತ. ಅದು ಅಲ್ಲಿ ಮಾಡತ್ತಾರ. ಮಾಡಿಲಿನ ಮಾಡ್ಬೇಕು ಅಂದಾರ. ನೆನಪಿಟ್ಕೋರಿ. ಎಲ್ಲಿ ಮಾಡೋದಾರ ಅಂದ್ರೆ ಹೆಗ್ಗೋಡದಾಗ ಏನೋ ಫೇಮಸ್ ಹೇಳಿದ್ವಲ್ಲ, ನೀನಾಸಂ. ಎದ್ರ ಸಲ್ಮಂದ್ ನೀನಾಸಂ? ನೀಲಕಂಠೇಶ್ವರ ನಾಟ್ಯ ಸಂಘ. ಈ Q4 ಮತ್ತು ಕೌಟಿಲ್ಯ ಅಂತ ಮಾಡ್ತಾರಲ್ಲ, ಯಾರು ಮಾಡ್ತಾರ್ರಿ ಇಂಡಿಯಾದಾಗ? ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ, ಇಂಡಿಯನ್ ಆರ್ಮಿದವ್ರು. Q4 ಮತ್ತು ಇದು ಯಾವ್ದು ಕೌಟಿಲ್ಯ ಎದಕ್ಕೆ ಮಾಡ್ತಾರೆ? ಇವು ಎಂಥ ಪ್ಲಾಟ್ಫಾರ್ಮ್? AI ಪಾರ್ಟ್ ಅಥವಾ AI ಮಾಡಲೇಟರ್ ಅಥವಾ AI ಏನತ್ತಾರೆ ಅಂದ್ರೆ ಮಾಡೆಲ್ ಅಂತ ಕರೀತಾರೆ. AIದಿಂದ ಏನಾರ ಅಟ್ಯಾಕ್ ಹಾಕಿರಲ್ಲ ಅದನ್ನ ಟ್ಯಾಕಲ್ ಮಾಡೋ ಸಲ್ಮಂದ ಇಂಡಿಯನ್ ಆರ್ಮಿ ಸ್ಥಾಪನಾ ದಿನ ಆಚರಿಸ್ತಿಲ್ಲ, ಭಾರತೀಯ ಸೇನಾ ದಿನ ಎಂದು. ಅವು 3 ಹೇಳಿದ್ನಲ್ಲ. ಜನವರಿ 15ಕ್ಕೆ ಯಾವ್ದಂದ್ರೆ ಭಾರತೀಯ ಸೇನೆ ದಿನ. ಆಮೇಲೆ ಜನವರಿ 15 ಆದ್ಮೇಲೆ ಯಾವ್ದು ನೆಕ್ಸ್ಟ್?
ಅಕ್ಟೋಬರ್ 8 ಯಾವುದು ವಿಮಾನ? ಅಕ್ಟೋಬರ್ 8 ಯಾವ್ದು ಅಂದ್ರೆ ಏರ್ಫೋರ್ಸ್ ಡೇ. ನೆನಪೆ ಏರ್ಫೋರ್ಸ್ ಡೇ ಆದ್ಮೇಲೆ ಅಕ್ಟೋಬರ್ 8 ಆದ್ಮೇಲೆ ಸಿರೀಸ್ದಾಗ ಬರ್ತಾವೆ. ಡಿಸೆಂಬರ್ 4 ಯಾವುದು? ನೇವಿ ಡೇ. ನೆನಪಿರ್ತಾವಲ್ಲ. ಈಗ ಹೇಳಿ ನೋಡೋಣ, ಇಂಡಿಯನ್ ಆರ್ಮಿ ಮತ್ತು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಎರಡು ಒಂದನೋ ತಪ್ಪ ಬೇರೆ ಬೇರೆನೋ? ಇಂಡಿಯನ್ ಆರ್ಮಿ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ? ಡಿಫೆನ್ಸ್. ವೆರಿ ಗುಡ್. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ? ಎಷ್ಟ? ಹೋಮ್ ಅಫೇರ್ಸ್. ನೆನಪಿರಲಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ ಬರ್ತದೆ. ರೀಸೆಂಟಾಗಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಬಿಲ್ ಪಾಸ್ ಮಾಡತ್ತಿದ್ರೆ ಪಾಸ್ ಆಗಿಲ್ಲ, ಬಟ್ ನೆನಪಿಟ್ಕೋರು ಅದ್ರ ರಿಲೇಟೆಡ್ ಕೇಳಿದಾಗ ಮತ್ತು ಆರ್ಮಿದು ಅಥವಾ ಡಿಫೆನ್ಸ್ ಅಂಡರ್ ಬರ್ತೈತಲ್ಲ. ಎಷ್ಟು ಫೋರ್ಸ್ ಬರ್ತಾವ ಅದ್ರೊಳಗೆ? 7 ಫೋರ್ಸ್. 7 ನೆನಪದಾವಲ್ಲ? ನೆನಪದಾವ್ ಹೇಳ್ತೀರಿ? ಹೇಳ್ರಿ ಒಮ್ಮೆ. ಯಾವ್ದ? CRPF, ಸೆಂಟ್ರಲ್ ರಿಸರ್ವ್ಡ್ ಪೊಲೀಸ್ ಫೋರ್ಸ್. ಇಲ್ಲಿ ಹೆಂಗೆ ನಮ್ಮಲ್ಲಿ ರಿಸರ್ವ್ಡ್ ಪೊಲೀಸ್ ಫೋರ್ಸ್ DRS ಬರ್ತೈತಲ್ಲ, ಅಲ್ಲಿ ಸೆಂಟ್ರಲ್ ರಿಸರ್ವ್ಡ್ ಪೊಲೀಸ್ ಫೋರ್ಸ್ ಒಂದು. ನೆಕ್ಸ್ಟ್ CISF, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಎರಡನೇದಾತ. ನೆಕ್ಸ್ಟ್ ಆಸಾಮ್ ರೈಫಲ್ ಮೂರನೇದ. ನೆಕ್ಸ್ಟ್ SSB, ಸಶಸ್ತ್ರ ಸೀಮಾ ಬಲ. ನೆಕ್ಸ್ಟ್ BSF. ಇದು ಕನ್ಫ್ಯೂಸ್ ಆಗಿರ್ತೈತೆ ನೋಡ. ಆಲ್ಮೋಸ್ಟ್ ಏನಂದ್ರೆ BSF ಅನ್ನೋದ ಇಂಡಿಯನ್ ಆರ್ಮಿದಾಗ ಬರ್ತೈತೆ ಅಥವಾ CAPF ದಾಗ ಬರ್ತೈತೆ ಅಂದ್ರೆ CAPF ದಾಗ ಬರ್ತದೆ. BSF ಅನ್ನೋದ ಇಂಡಿಯನ್ ಆರ್ಮಿ ಅಲ್ಲ. BSF ಅನ್ನೋದು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್, ಬಾರ್ಡ್ರಿಗೆ ಸೆಕ್ಯೂರಿಟಿ ಮಾಡಕ್ಕೆ. ಬಟ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ ಬರಂಗಿಲ್ಲ. ಎಲ್ಲಿ ಬರ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ ಬರ್ತಾರೆ. ಎಷ್ಟು? 6 ಹೇಳಿ. ಅದು 5. ITBP, ಇಂಡೋ ಟಿಬೇಟಿಯನ್ ಬಾರ್ಡರ್ ಫೋರ್ಸ್. ನೆಕ್ಸ್ಟ್ ಅದು ಅಲ್ಲ, NSG ಅಂತ ಬರ್ತೈತಿ. NSG ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್. ಅವ್ರಿಗೆ ಇನ್ನೊಂದು ಹೆಸರು ಇರ್ತಾರೆ, ಬ್ಲ್ಯಾಕ್ ಕ್ಯಾಟ್ಸ್. ವೆರಿ ಗುಡ್. ನೆಕ್ಸ್ಟ್ ಇದೆ ಇಂಡಿಯಾದಾಗ ಫಸ್ಟ್ ಟೈಮ್ BRO ಅನ್ನೋದು ಒಂದು ಫೋರ್ಸ್. ಅಲ್ಲಿ ನೆನಪಿಟ್ಟಾರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ ಬರ್ತೈತಿಲ್ಲ. ಫೋರ್ಸ್ ಬೇರೆ, ಆರ್ಗನೈಸೇಷನ್ ಬೇರೆ. ಈಗ BSF ಇವೆಲ್ಲ ಅದಾವಲ್ಲ, ಆರ್ಮ್ಡ್ ಪೊಲೀಸ್ ಫೋರ್ಸ್ ಇರ್ತಾವಲ್ಲ. ಏನರ ನಮ್ಮ ಇಂಡಿಯಾದಾಗ ಇಂಟರ್ನಲ್ ಥ್ರೆಟ್ ಇದ್ದಾಗ ಏನರ ಬಂದ್ರೆ ಆರ್ಮ್ಡ್ ಫೋರ್ಸ್ ಹಾಕೊಂಡ್ ಬಂದ್ಬಿಡ್ತಾರೆ. BRO ಅನ್ನೋದು ಅದು ಆರ್ಮ್ಡ್ ಫೋರ್ಸಸ್ ಅಲ್ಲ. BRO ಅನ್ನೋದು ಏನಂದ್ರೆ ಆರ್ಗನೈಸೇಷನ್. ಈಗ ಹೆಂಗೆ ಒಂದು ಯಾವ್ದಾರ ಸಂಸ್ಥೆಗಳು ಇರ್ತಾವಲ್ಲ, ಹಂಗೊಂದು ಸಂಸ್ಥೆ ಐತಿ. ಅದು ವರ್ಕ್ ಏನು ಮಾಡ್ತೈತೆ ಅಂದ್ರೆ ಬಾರ್ಡರ್ ರೋಡ್ಗಳನ್ನ ಡೆವಲಪ್ ಮಾಡಕ್ಕೆ BRO ಅನ್ನೋದು. ಅದು ನೆನಪಿಟ್ಕೋರು. BRO ಅಂದ್ರೆ ಏನಂದ್ರೆ ಅದು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ ಬಂದ್ರೆ ನಮ್ಮ ಇಂಡಿಯಾದ ಏನು ಬಾರ್ಡರ್ ಅದಾವಲ್ಲ, ಇಂಡಿಯನ್ ಆರ್ಮಿದವ್ರಿಗೆ ಏನು ಮಾಡ್ತೈತೆ ಅಂದ್ರೆ ಎಲ್ಲಾರ ರೋಡ್ ಡೆವಲಪ್ ಮಾಡ್ತಿರ್ತೈತಲ್ಲ, ಅವಾಗ ಇಲ್ಲಿ ಹೆಂಗೆ ನಮ್ಮಲ್ಲಿ ಹೈವೇಗಳನ್ನ ಡೆವಲಪ್ ಮಾಡ್ಬೇಕಾರೆ NHAI ಐತೆ, NHAI ಐತೈತಲ್ಲ, ಸೇಮ್ ಹಂಗೆ ಇಲ್ಲಿ ನಮ್ಮಲ್ಲಿ ಬಂದರೆ ಈಗ ನಾರ್ಮಲ್ PWD ಡಿಪಾರ್ಟ್ಮೆಂಟ್ ಬರ್ತೈತಲ್ಲ, ಇವ್ರು ಹೆಂಗೆ ರೋಡ್ ಡೆವಲಪ್ ಮಾಡ್ತಿರ್ತಾರಲ್ಲ, ಆರ್ಮಿದವ್ರಿಗೆ ಹೆಲ್ಪ್ ಮಾಡೋಕೆ ಯಾವ್ದಂದ್ರೆ BRO ಅಂತ ಬರ್ತೈತೆ. ಅದು ಆರ್ಮ್ಡ್ ಪೊಲೀಸ್ ಫೋರ್ಸು ಅಲ್ಲ, ಆರ್ಮಿನೂ ಅಲ್ಲ. ನೆನಪಿಟ್ಕೋರು BRO ಅನ್ನೋದು. ಮತ್ತು ಅದಕ್ಕೆ ಏನಾತ್ರಿ ಪ್ರಾಜೆಕ್ಟ್? ಪ್ರಾಜೆಕ್ಟ್ ಚೇತಕ್ ಮಾಡಿದಿರಲ್ಲ. ಪ್ರಾಜೆಕ್ಟ್ ಚೇತಕ್ ಅಂದ್ರೆ ಕರೆಕ್ಟ್. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂದ್ರೆ ಯಾಕೆ ಬರ್ತಾರ ಇಂಡಿಯನ್. ಇದು ನೆನಪಿಟ್ಕೋರಿ. ನಾಳೆ ಎಲ್ಲರ ಕೇಳಿರ್ತೀನಿ BRO ಆರ್ಗನೈಸೇಷನ್ ಯಾವ ಮಿನಿಸ್ಟ್ರಿಗೆ ಸಂಬಂಧಿಸೈತೆ ಅಂದ್ರೆ ಅದನ್ನ ಆಪರೇಟ್ ಮಾಡೋ ಮಿನಿಸ್ಟ್ರಿ ಯಾವ್ದಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಎದಕ್ಕಂತೇಳಿ ಇಂಡಿಯನ್ ಆರ್ಮಿದವ್ರು ಹೋಗೋ ಸಲ್ಮಂದ್ CAPF, CRPF, BSF ಹೋಗೋರ್ ಸಲ್ಮಂದ್ ಡೆವಲಪ್ ಮಾಡಂಗಿಲ್ಲ. ಅವರು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಸಲ್ಮಂದಲ್ಲಿ. ಮತ್ತು BRO ಅಂತ ಹೇಳ್ಯಾರ ಅಂದ್ರೆ ಓನ್ಲಿ ನಾರ್ತ್ದಾಗ ಸೌತ್ದಾಗ ಅಟ್ಟ ಡೆವಲಪ್ ಅಲ್ಲ. ಇದ್ರ ಅಂಡಮಾನ್ ನಿಕೋಬಾರ್ದಾಗ ಹೋಗ್ಬೋದು ಅಥವಾ ಮಾಲ್ಡೀವ್ಸ್ ಅಂತ ನೋಡಿ. ಯಾವ್ದು ನಮ್ದು ಯಾವ್ದು? ಲಕ್ಷದ್ವೀಪ ತನೂ ಹೋಗಿ ರೋಡ್ ಡೆವಲಪ್ ಮಾಡ್ಬೋದು. ಯಾರಿಗೆ ಅಂದ್ರೆ ಇಂಡಿಯನ್ ಆರ್ಮಿ ಸಲ್ಮಂದ್. ಯಾವ್ದ್ರಾಗ ಬರ್ತದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಈಗ BROದವ್ರು 2 ಪ್ರಾಜೆಕ್ಟ್ ಮಾಡ್ತಾರೆ. ಒಂದು ಪ್ರಾಜೆಕ್ಟ್ ಚೇತಕ್. ಎದಕ್ಕೆ ಮಾಡ್ತಾರೆ? ಪ್ರಾಜೆಕ್ಟ್ ಚೇತಕ್ ಅಂತ ಮಾಡಿರ್ತಾರೆ. BROದವ್ರು ಮಾಡ್ತಾರೆ. ಅದನ್ನ ಹೇಳ್ರಿ ಏನ? ಎಸ್. ಎದ್ರ ಸಲ್ಮಂದ್ರೆ ಹಿಲ್ ಏರಿಯಾದಾಗ ರೋಡ್ ಕೊಡಾಕಿದ್. ಲಡಾಖ್ನೇ ಡೆವಲಪ್ ಮಾಡಲ್ಲ. ಹಿಮಾಂಶು ಕೊಟ್ಟಿದೆ. ಹಿಮಾಂಶು ಅಂದ್ರೆ ಹಿಮಾಂಕ. ಈ ಲಡಾಖ್ನಾಗ ಇದೆ. ಅದಕ್ಕೆ ವೆಸ್ಟ್ ಸೈಡ್ ಇದನ್ನ ಕೊಡಾಕನ್ನ ಪ್ರಾಜೆಕ್ಟ್ ಚೇತಕ್. ಕರೆಕ್ಟ್. ಹಾಂ, ಅದು ಪ್ರಾಜೆಕ್ಟ್ ರೈಸಿಂಗ್ ಇದನ್ನ ಮಾಡ್ತಾರಲ್ಲ, ಇನ್ನೊಂದು ಅದೊಂದು ಐತಿ. ಕರೆಕ್ಟ್. ಇದನ್ನು ಹಿಮಾಂಕ್ ಒಂದು ಮಾಡ್ತಾರೆ, ಚೇತಕ್ ಒಂದು ಮಾಡ್ತಾರೆ. ಕರೆಕ್ಟ್. ಹಿಮಾಂಕ್ ಅಂತ ಬಂದಾಗ BRO ಎದಕ್ಕೈತೆ ಅಂತ ಹೇಳಿ? ಬಾರ್ಡರ್ ರೋಡ್ ಆರ್ಗನೈಸೇಷನ್ ಯಾವ ಮಿನಿಸ್ಟ್ರಿ ಅಂಡರ್ ವರ್ಕ್ ಮಾಡ್ತದೆ? ಡಿಫೆನ್ಸ್ದವ್ರು. ಇವ್ರು ಏನು ಮಾಡ್ತಾರೆ ಅಂದ್ರೆ ಆರ್ಮಿಗೆ ರೋಡ್ ಡೆವಲಪ್ ಮಾಡ್ಬೇಕಾ. ಇದು ನಾಳೆ ಎಲ್ಲರ BRO ಅಂದಾಗ ಬರೀ ಲಡಾಖ ಹಾಕಿ ಬಂದಿರಿ. ಮತ್ತೆ ಇಂಡಿಯಾದಾಗ ಎಲ್ಲಿ ಬೇಕಾದ ಆರ್ಮಿಗೆ ಏನಾರ ಜಾಗ ಇರ್ಲಿಕ್ಕತ್ತೇಳಿ ಅಲ್ಲಿ ಹೋಗಕ್ಕೆ ಜಾಗ ಡೆವಲಪ್ ಮಾಡ್ಬೇಕಾರೆ BROದವ್ರು ಬರ್ತಾರೆ. ಕರೆಕ್ಟಾ? ಆಮೇಲೆ ಇವು ನಾರ್ಮಲ್ ರೋಡ್ದಲ್ಲಿ ಮತ್ತು ಬರೀ BRO ಅಂದ್ರೆ ಎಲ್ಲಿ ಹಜಾರ್ಡಸ್ ಪ್ಲೇಸಸ್ ಇರ್ತಲ್ಲ ಅಲ್ಲಿ ಮಾಡ್ತಾರೆ. ಈ ಹಿಮಾಂಕ್ ಅಂತ ಬಂದಾಗ ಇದು ಲಡಾಖ್ನಾಗ ಮಾಡಿದ್ರು ನೋಡ್ರಿ. ಒಂದು ಯಾವುದೋ ಅದು ವ್ಯಾಲಿ ಬರ್ತೈತಿ. ಯಾವ ವ್ಯಾಲಿ ನೆನಪು ಬರವಲ್ದ? ಕುಮ್ಲಿಂಗ್ ವ್ಯಾಲಿ ಯಾವುದೋ ವ್ಯಾಲಿ ನಡು ಒಂದು ರೋಡ್ ಡೆವಲಪ್ ಮಾಡಿ. ಯಾವ ವ್ಯಾಲಿ ರೀ? ಇದನ್ನು ಲಡಾಖ್ನಾಗ ಒಂದು ವ್ಯಾಲಿ ಡೆವಲಪ್ ಮಾಡ್ತಾರಲ್ಲ BRO ಇದ್ದಾರೆ ಹಿಮಾಂಕ್ ಕಂಡ್ರೆ. ಅತಿ ಎತ್ತರದ ಮಾಡ್ತಾರೆ. ಅತಿ ಎತ್ತರದ ಮಾಡಿದ್ದ ಅದು ಕುಮ್ಲಿಂಗ ಪಾಸ್. ಅಟಲ್ ಟನಲ್ ಅಲ್ಲಿ ಕುಮ್ಲಿಂಗ ಪಾಸನ ಪಕ್ಕ ಹೇಳ್ರಿ. ಮತ್ತು ನಂಗೆ ನೆನಪು ಬರವಲ್ದ. ಅದು ನೆನಪು ಮಾಡ್ರಿ. ಯಾವುದೋ ಪಾಸ್ ಬರ್ತದೆ. ನಾತುಲ್ ಅಲ್ಲಕ್ಕೆ ಬರ್ತೈತಿ. ಕುಮ್ಲಿಂಗ ಪಕ್ಕ ಮಿಗ್ಲಾ ಪಾಸ್. ಕರೆಕ್ಟ್. ಮಿಗ್ಲಾ ಪಾಸ್ ಇದು ಇಂಡಿಯಾಸ್ ಹೈಯೆಸ್ಟ್ ಪಾಸ್ ಅಂತ ಕರೀತಾರೆ. ನೆನಪಿಟ್ಕೋರಿ. BROದವ್ರು ಡೆವಲಪ್ ಮಾಡ್ರೆ ಯಾವ ಪ್ರಾಜೆಕ್ಟ್ ಅಂದ್ರೆ ಪ್ರಾಜೆಕ್ಟ್ ಹಿಮಾಂಕ್ ಅಂತ ಬರ್ತೈತಲ್ಲ. ಆ ಪ್ರಾಜೆಕ್ಟ್ ಅಂದ್ರೆ ಏನು ಮಾಡ್ರೆ BROದವ್ರು ಅದಕ್ಕೆ ಅಂತ ಹೇಳಿ ಗೊತ್ತಾತಲ್ಲ. ಆರ್ಮಿದಾಗ ಈಗ ಲಡಾಖ್ ಹೈಯೆಸ್ಟ್ ಎತ್ತರದೈತೆ ಅಂದ್ರೆ ಅಲ್ಲಿ ಗಾಡಿಗಳು ಹೋಗ್ಲಿಕ್ಕತ್ತೇಳಿ ಏನು ಮಾಡೋದು? ಯಾರು ಅಟ್ಯಾಕ್ ಮಾಡಿದ್ರೆ ಬರೀ ಏರ್ಫೋರ್ಸ್ ತೊಗೊಂಡು ಹೋಗ್ಬೇಕಾಗತ್ತಲ್ಲ. ವೆಹಿಕಲ್ ಹೋಗೋ ಸಲ್ಮನ್ ಡೆವಲಪ್ ಮಾಡ್ತಾರೆ. ಇಂಡಿಯನ್ ಆರ್ಮಿದಾಗ ಅಥವಾ ಇಂಡಿಯಾದಾಗ ಹೈಯೆಸ್ಟ್ ರೋಡ್ ಎಲ್ಲರ ಡೆವಲಪ್ ಮಾಡಿದ್ದು ಯಾವ್ದಂದ್ರೆ ಮಿಗ್ಲಾ ಪಾಸ್ ಅಲ್ಲ.
ಮಿಗ್ಲಾ ಪಾಸ್ ಅಂದ್ರೆ ಯಾರು ಮಾಡ್ತಾರಂದ್ರೆ BROದವ್ರು. ಈಗ ಯಾವ್ದಂದ್ರೆ ಪ್ರಾಜೆಕ್ಟ್ ಚೇತಕ್ ಬತ್ತಲ್ಲ, ಇಲ್ಲಿ ವೆಸ್ಟ್ದಾಗ ಬರ್ತೈತಿ, ಇದು ಪಾಕಿಸ್ತಾನ ಬಾರ್ಡರ್ ಕಂಟ್ರಿ ಜೋಡಣೆ ಮಾಡಿದ್ದದು ಕರೆಕ್ಟ್. BRO ನೆನಪಿರ್ತೈತಲ್ಲ, CAPF. ನೆಕ್ಸ್ಟ್ ಇದೇ ರೀಸೆಂಟಾಗಿ ಇಂಡಿಯಾದಾಗ ಫಸ್ಟ್ ಟೈಮ್ ಕಾನ್ಪೇ ಬ್ರಿಡ್ಜ್ ಅತ್ ಮಾಡ್ತಾರೆ. ಕಾನ್ಪೇ ಬ್ರಿಡ್ಜ್ ಅತ್ ಮಾಡಿದ್ದೈತೆ. ಕಾನ್ಪೇ ಬ್ರಿಡ್ಜ್ ಯಾವ ಸ್ಟೇಟ್ನಾಗ ಕಂಡು ಬರ್ತದೆ? ಕಾನ್ಪೇ ಬ್ರಿಡ್ಜ್ ಅಂದ್ರೆ ಗೊತ್ತಾಗತ್ತಲ್ಲ. ಕಾನ್ಪೇ ಬ್ರಿಡ್ಜ್ ಅಂದ್ರೆ ಏನು ಹೇಳ್ರಿ? ಕಾನ್ಪೇ ಬ್ರಿಡ್ಜ್ ಅಂತ ಹೇಳಿದ್ನಿಲ್ಲ, ಮಂಗಗಳದು ಹೋಗ. ಕಾನ್ಪೇ ಬ್ರಿಡ್ಜ್ ಬೇರೆ ಅಥವಾ ಇವು ನಾರ್ಮಲ್ ಬೇರೆ ಬ್ರಿಡ್ಜ್ ಇರ್ತಾವೆ. ಈ ಲಿವಿಂಗ್ ರೂಟ್ ಬ್ರಿಡ್ಜ್ ಹೆಂಗೆ ಕೇಳಿರ್ತಾರಲ್ಲ ಹಂಗೆ ಕಾನ್ಪೇ ಬ್ರಿಡ್ಜ್ ಅಂತ ಬರ್ತೈತೆ. ಕಾನ್ಪೇ ಬ್ರಿಡ್ಜ್ ಅಂದ್ರೆ ಒಂದು ಹಗ್ಗದ ಟೈಪ್ ಇರ್ತೈತಿ, ಕೇಬಲ್ ಗತ್ಲೆ. ಅದ್ರ ಮೇಲೆ ಸಣ್ಣ ಸಣ್ಣ ಸ್ಪೀಸೀಸ್ ಹಾಕಿಗಳು ಏನಾರ ಟ್ರಾನ್ಸ್ಫರ್ ಹಾಕಿರ್ತಲ್ಲ, ಅದ್ರ ಸಲ್ಮಂದ್ ರೈಲ್ವೇದ ಮೇಲೆ ಮಾಡ್ರಿ. ಎಲ್ಲಿ ಮಾಡ್ರಿ ಅಂದ್ರೆ ಆಸಾಮ್ದಾಗ ನೆನಪಿರ್ತೈತಲ್ಲ. ಆಸಾಮ್ದಾಗ ಯಾವ ಸೆಂಚುರಿ ಒಳಗೆ ಬರ್ತೈತದ? ಯಾವ್ದು? ಹುಲನ್ ಗಿಬ್ಬನ್ ಅಲ್ಲ, ಅದ ಹುಲನ್ ಗಿಬ್ಬನ್ ಸ್ಯಾಂಚುರಿ ಅಂತ ಬರ್ತದೆ. ಕ್ವಶನ್ ಕೇಳ್ಯಾನ ನೋಡ್ರಿ ಅದ್ರ ಮೇಲೆ. ಈಗ ರೀಸೆಂಟಾಗಿ ಏನಂದ್ರೆ ಅದೇನು ಕಾನ್ಪೇ ಬ್ರಿಡ್ಜ್ ಇತ್ತಲ್ಲ, ಅದ್ರ ಮೇಲೆ ಯಾವುದೋ ಒಂದು ಏಪ್ ಸ್ಪೀಸೀಸ್ ಕಂಡು ಬರ್ತೈತಿ. ಏಪ್ ಅಥವಾ ಕಪಿ ಸ್ಪೀಸೀಸ್ ಅಂತ ಕರಿತೀವಲ್ಲ, ಅದು ಕಂಡು ಬಂದದ್ದು. ಈಗ ಹೇಳ್ರಿ ನೋಡು, ರೂಸೋಮ್ ಬ್ರಿಡ್ಜ್ ಅಂತ ಬರ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಯಾವ ಸ್ಟೇಟ್? ಸಿಕ್ಕಿಂ. ಅಲ್ಲೇ ನೋಡು, ಅಸ್ಸಾಂದಾಗ ಬಂದ್ರೆ ಯಾವ್ದಂದ್ರೆ ಕಾನ್ಪೇ ಬ್ರಿಡ್ಜ್. ಅಲ್ಲೇ ಮ್ಯಾಲೆ ಸಿಕ್ಕಿಂದಾಗ ಬಂದ್ರೆ ಯಾವ ಬ್ರಿಡ್ಜ್ ಅಂದ್ರೆ ಯಾವ್ದ? ರೂಸೋಮ್ ಬ್ರಿಡ್ಜ್. ಅದಕ್ಕೆ ನ್ಯೂಸ್ನಾಗ ಇತ್ತದ. ನಾಳೆ ಏನು ಕೇಳ್ಬ? ಲೆಪ್ಚಾ ಬುಡಕಟ್ಟು ಜನಾಂಗದವ್ರ ರೂಸೋಮ್ ಬ್ರಿಡ್ಜ್ನ ಡೆವಲಪ್ ಮಾಡ್ತಾರೆ. ರೂಸೋಮ್ ಬ್ರಿಡ್ಜ್ ಅಂದ್ರೆ ಎಂಥ ಬ್ರಿಡ್ಜ್ ಹೇಳ್ರಿ ನೋಡು? ರೂಟ್ ಅಥವಾ ಬಿದಿರ್ನ ಯೂಸ್ ಮಾಡ್ಕೋತಾರೆ. ಬಾಂಬು ಬ್ರಿಡ್ಜ್ ಅಂತ ಕರೀತಾರೆ. ಅದಕ್ಕೆ ಬಾಂಬು ತೊಗೊಂಡು ಏನು ಮಾಡಿರ್ತಾರೆ ಅಂದ್ರೆ ಬ್ರಿಡ್ಜ್ ನಿರ್ಮಾಣ ಮಾಡ್ತಾರೆ. ನಮ್ಮಲ್ಲಿ ಎಲ್ಲ ಬ್ರಿಡ್ಜ್ಗಳು ಕಾಂಕ್ರೀಟ್ದಿಂದ ಸ್ಟೀಲ್ದಿಂದ ಮಾಡ್ತೀವಲ್ಲ, ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಬಾಂಬುದಿಂದ ಡೆವಲಪ್ ಮಾಡ್ತಾರೆ. ಅದಕ್ಕೆ ಯಾವ ಬ್ರಿಡ್ಜ್ ಹತ್ತೀವಿ ಅಂದ್ರೆ ರೂಸೋಮ್ ಬ್ರಿಡ್ಜ್ ಅಂತ ಕರಿತೀವಿ. ಹೇಳ್ರಿ ಅದಕ್ಕೆ ಎದಕ್ಕೆ ಸುದ್ದಿಯಲ್ಲಿ ಇತ್ತ ಹೇಳಿ? ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಒಂದು ಡಾಕ್ಯುಮೆಂಟ್ರಿ ಮಾಡ್ತಂದೈತೆ. ಅದ್ರದ್ದು ಯಾರು? ಯುನೆಸ್ಕೋ, ಯುನಿಸೆಫ್, ಆಮೇಲೆ UNEP, ಮೂರಾಗ ಒಂದು. ಯುನೆಸ್ಕೋದವ್ರು ನೆನಪಿಟ್ಕೋರಿ. ಯುನೆಸ್ಕೋದವ್ರು ಎದಕ್ಕೆ ಅದಾರ ಅಂದ್ರೆ ನಮ್ಮಲ್ಲಿ ಪಾರಂಪರಿಕ ಪಟ್ಟಿಗಳಿಗೆ ಹೆಂಗೆ ಸೇರಿಸ್ತಿರ್ತಾರಲ್ಲ, ಅವ್ರು ಏನು ಮಾಡತ್ತಾರಂದ್ರೆ ಯುನೆಸ್ಕೋದವ್ರು ರೀಸೆಂಟಾಗಿ ಏನು ಮಾಡ್ತಂದ್ರೆ ಅದ್ರದ್ದು ಡಾಕ್ಯುಮೆಂಟ್ರಿ ಕ್ರಿಯೇಟ್ ಮಾಡ್ತಂದ್ರೆ ಯಾವ ಬುಡಕಟ್ಟು ಜನಾಂಗದವ್ರು ಮೇಂಟೈನ್ ಮಾಡ್ತಾರದನ್ನ? ಲೆಪ್ಚಾ ಬುಡಕಟ್ಟು ಜನಾಂಗ. ನೆನಪಿಡಿ. ಅಸ್ಸಾಂದ ಯಾರ್ದಾರು ಪ್ರೆಸೆಂಟ್ CM? ಹಿಮಂತ ಬಿಶ್ವ ಶರ್ಮಾ. ಕರ್ನಾಟಕದ ಯಾರು ಬರ್ತಾರೆ? ಈ ಸಿದ್ದರಾಮಯ್ಯ ಅನ್ಬೇಕು. ಇದು ಹೇಳ್ರಿ ನೋಡು, ಅದ್ರ ಮೇಲೆ ಕ್ವಶನ್ ಕೇಳಿದಾಗ ನಮ್ಮಲ್ಲಿ ಮಂತ್ರಿ ಮಂಡಳ ಇರ್ತೈತಲ್ಲ. ಈಗ ಸಿದ್ದರಾಮಯ್ಯ ಎಲ್ಲರ ರಾಜೀನಾಮೆ ಕೊಟ್ರೆ ಪೂರ್ತಿ ಮಂತ್ರಿ ಮಂಡಳ ವಿಸರ್ಜನೆ ಆಕೈತೋ ಇಲ್ಲೋ? ಇದನ್ನ ಕ್ವಶನ್ ಆಗಲ್ಲ ನೋಡು, ಆಕೈತಿ. ಈಗ ನೆನಪಿಟ್ಕೋರೆ, ಇದನ್ನ ಕೇಳಿರ್ತಾರೆ. ಯಾಕಾರ ಯಾರ ಒಬ್ಬರು ಮಂತ್ರಿ ಎಲ್ಲರ ಕೊಟ್ಟಿರ್ತೇಳಿ. ಈಗ ಅಕಸ್ಮಾತ್ DK ಶಿವಕುಮಾರ್ ಹೋಗಿ ಎಲ್ಲರ ರಾಜೀನಾಮೆ ಕೊಟ್ಟಿರ್ತೇಳಿ, ಅವಾಗ ಏನೂ ಮಂತ್ರಿಗೆ ಎಫೆಕ್ಟ್ ಆಗಲ್ಲ, ಅವ್ರ ಮಂತ್ರಿ ಮಂಡಳ ಹಂಗೆ ನಡೀತಿರ್ತದೆ. ಬಟ್ ಯಾರ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಿ ಕೊಟ್ಟಿರ್ತೇಳಿ, ಅದೇನಂದ್ರೆ ಆ ಸರ್ಕಾರದ ಏನೈತಲ್ಲ ಅದು ಮಂತ್ರಿ ಮಂಡಳ ಪೂರ್ತಿ ಏನಂದ್ರೆ ಕೊಲ್ಯಾಪ್ಸ್ ಆದಂಗೆ. ಈಗ ಹೇಳ್ರಿ ಹಾಪಿ ಆಕೈತಿ. ಈಗ ರಾಜೀನಾಮೆ ಕೊಡತ್ತಾರ, ಮಂತ್ರಿ ಮಂಡಲ ಕಂಪಲ್ಸರಿ ಆಕೈತಿ. ನೆನಪಿಟ್ಕೋರಿ ಅದನ್ನ ಹೇಳತ್ತ. ನೆನಪಿಟ್ಕೋರಿ, ನಮ್ಮ ಸಂವಿಧಾನದಾಗ ಏನೈತೆ ಅಂದ್ರೆ ನಾಯಕರ ಬದಲಾವಣೆ ಮಾಡೋದು ಎಲ್ಲಿ ನಮ್ಮಲ್ಲಿ ಏನೈತೆ ಅಂದ್ರೆ ಸಂವಿಧಾನದಾಗ ಎಲ್ಲಿ ಮೆನ್ಷನ್ ಇಲ್ಲ. ನಮ್ಮಲ್ಲಿ ಏನಿರ್ತೈತೆ ಅಂದ್ರೆ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಏನು ಮಾಡ್ಬೋದು ಅಂದ್ರೆ ಮೆಜಾರಿಟಿ ತೋರಿಸಿರತ್ತೇಳಿ ನೀವು ಮುಖ್ಯಮಂತ್ರಿ ಅದೀವಿ ಅನ್ನೋದು, ಇಲ್ಲಾರ ಇಲ್ಲ ಅನ್ನೋದು. ಬಟ್ ಇವ್ರು ಏನಾರ ಅವ್ರ ಪಕ್ಷಕ್ಕೆ ಬೇಕಾದಾಗ ಅಡ್ಜಸ್ಟ್ ಮಾಡ್ಕೋತಾರಲ್ಲ, ಆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಹೋಗಿ ರಾಜೀನಾಮೆ ಕೊಡ್ಬೇಕು. ಹಂಗೆ ನಾಯಕರ ಬದಲಾವಣೆ ಮಾಡ್ಬೇಕಾದ್ರೆ ರಾಜೀನಾಮೆ ಕೊಡಲ್ದ ಮಾಡ್ಬೋದಲ್ಲ. ಮತ್ತೆ ಎದಕ್ಕೆ ರಾಜೀನಾಮೆ ಕೊಡ್ತಾರಂದ್ರೆ ಕಂಪಲ್ಸರಿ ರಾಜೀನಾಮೆ ಕೊಟ್ರೆ ಪೂರ್ತಿ ಮಂತ್ರಿ ಮಂಡಲ ಚೇಂಜ್ ಆಗೈತೆ. ಅದಕ್ಕೆ ಹೇಳ್ತಿರ್ತಾರೆ ನೋಡ್ರಿ, ಈಗ DK ಶಿವಕುಮಾರ್ ಸಚಿವ ಸಂಪುಟದ ಸದಸ್ಯರು ಅಂತೇಳಿ. ಇದು ನೆನಪಿಟ್ಕೋರಿ, ಎಲ್ಲಿ ಕನ್ಫ್ಯೂಸ್ ಆಗಬಾರ್ದ. ಮಂತ್ರಿ ಆಗಲಿ ನಾಯಕರಾಗಲಿ ಬದಲಾವಣೆ ಆಗಿರತ್ತೇಳಿ ಮಂತ್ರಿ ಮಂಡಲ ಕೊಲ್ಯಾಪ್ಸ್ ಆಗಿಲ್ಲತ್ತಲ್ಲ. ಈಗ ಪ್ರೆಸೆಂಟ್ ಏನೇನು ಮಿನಿಸ್ಟರ್ ಅದಾರಲ್ಲ ಎಲ್ಲ ಮಿನಿಸ್ಟರ್ಗಳು ಒಳ್ಳೆ ರಾಜೀನಾಮೆ ಇದನ್ನ ರಾಜೀನಾಮೆ ನೋಡಿ ಏನಂತಾರೆ ಅದಕ್ಕೆ ಪ್ರಮಾಣ ವಚನ ತಗೋಬೇಕು. ಯಾರಿಗೆ ಯಾವ ಮಿನಿಸ್ಟ್ರಿ ಅವ್ರಿಗೆ ಅದ ರಿಪೀಟ್ ಮಿನಿಸ್ಟ್ರಿ ಕೊಡ್ಬೋದು. ಬಟ್ ಏನಂದ್ರೆ ಪೂರ್ತಿ ಒಬ್ಬರು ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ ರಾಜೀನಾಮೆ ಕೊಟ್ಟಿರ್ತೇಳಿ ಪೂರ್ತಿ ಅದನ್ನ ಕ್ವಶನ್ ಸ್ಟೇಟ್ಮೆಂಟ್ ವೈಸ್ ಕೇಳಿದ್ದು ಒಮ್ಮೆ ಅದ್ರ ಸಲ್ಮಂದ್ ಹೇಳತ್ನ ಮಂತ್ರಿ ಮಂಡಲ ಪೂರ್ತಿ ವಜಾ ಆದಂಗೆ ಇರ್ತದೆ. ಹೇಳ್ರಿ ನೋಡು, ಈಗ ಮಂತ್ರಿ ಮಂಡಲ ಬಂದಾಗ ಇದರದ ಏನತ್ತಾರ ಅದ ವಿಧಾನಸಭೆ ಎಷ್ಟು ಅಥವಾ ಲೋಕಸಭೆ ಎಷ್ಟು ಸದಸ್ಯರು ಇರ್ತಾರಲ್ಲ ಅದ್ರ ಎಷ್ಟು ಪರ್ಸೆಂಟ್ ಮಂತ್ರಿ ಮಂಡಲ ಇರ್ಬೇಕಂತ ಯಾವ ತಿದ್ದುಪಡಿ ಇರ್ತದೆ? ಎಷ್ಟು ಪರ್ಸೆಂಟ್ ಇರ್ಬೇಕು? ಮಂತ್ರಿ ಮಂಡಲ ಅಂದ್ರೆ ಗೊತ್ತಲ್ಲ, ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಕರಿತೀವಲ್ಲ, ಎಷ್ಟು ಪರ್ಸೆಂಟ್ ಇರಬೇಕು? 15%. ಯಾವ ತಿದ್ದುಪಡಿ? 91ನೇ ತಿದ್ದುಪಡಿ ಏನು ಹೇಳ್ತೈತೆ ಅಂದ್ರೆ 15% ಇರ್ಬೇಕು. 15% ಅಂದ್ರೆ ಗೊತ್ತಾಗತ್ತಲ್ಲ, 224 ಜನ ಇದ್ರೆ 15% ಎಷ್ಟು ಆಕೈತೆ? ಅದಕ್ಕೆ 32 ಆಕತ್ತೆ. ಅದೇ 15% ಎಷ್ಟು ಬರ್ತೈತಲ್ಲ ಅಷ್ಟು ಜನ ಏನು ಬಿಡ್ಬೋದು ಅಂದ್ರೆ ಮಂತ್ರಿಗಳು ಇರಬಾರ್ದು. ಅದನ್ನು ಎಕ್ಸೀಡ್ ಮಾಡಂಗಿಲ್ಲ. ಯಾವ ತಿದ್ದುಪಡಿ ಅಂದ್ರೆ ವೆರಿ ಗುಡ್. ಎಷ್ಟಂದು? 91ನೇ ತಿದ್ದುಪಡಿ. 91ನೇ ತಿದ್ದುಪಡಿ ಇನ್ನೊಂದು ಕೇಳಿದ್ದಿಲ್ಲ, ಎಸ್, ಪಕ್ಷಾಂತರ ನಿಷೇಧ ಕಾಯ್ದೆದಾಗ ಏನು ಎಲಿಮಿನೇಟ್ ಮಾಡ್ತದೆ 91ನೇ ತಿದ್ದುಪಡಿ? ಮರ್ಜರ್ ಐತಿ, ಮರ್ಜ್ ಐತಿ, ಸ್ಪ್ಲಿಟ್ ಅನ್ನೋದ ಇಲ್ಲ ಕಾನ್ಸೆಪ್ಟ್. ನೆನಪಿಟ್ಕೋರಿ. ನೆಕ್ಸ್ಟ್ ಇದು ಹೇಳ್ರಿ, ಇಂಟರ್ನ್ಯಾಷನಲ್ ಯೋಗ ಡೇ ಮಾಡ್ಬೇಕಂದ್ರೆ ಅದ್ರ ಥೀಮ್ ಎಲ್ಲಿ ಮಾಡ್ತಂದ್ರು ಮತ್ತು ಥೀಮ್ ಏನೈತಿ? ಇಂಟರ್ನ್ಯಾಷನಲ್ ಯೋಗ ಡೇ ಅಂದ್ರೆ ಜೂನ್ 21ಕ್ಕೆ ಬತ್ತಲ. ಜಗತ್ತಿಗೆ ಯೋಗ ಇಂಟ್ರೊಡ್ಯೂಸ್ ಮಾಡಿದ ಕಂಟ್ರಿ ಯಾವ್ದಂದ್ರೆ ಇಂಡಿಯಾ. ನೆನಪಿಟ್ಕೋರಿ, ಭಾರತ. ಜೂನ್ 21 ಎದಕ್ಕೆ ಸೆಲೆಕ್ಟ್ ಮಾಡ್ತಾರಂದ್ರೆ ನೆನಪೈತಲ್ಲ, ಉತ್ತರ ದಕ್ಷಿಣ ಬರ್ತಾವ. ಮಕರ ಸಂಕ್ರಾಂತಿ ಮೇಲೆ ಸೂರ್ಯನ ಕಿರಣಗಳ ನೇರವಾಗಿ ಬೀಳ್ತಿರ್ತಾವ ಅಥವಾ ದೀರ್ಘವಾದ ಹಗಲು ಹೊತ್ತು ಕರಿತಿರ್ತಾರಲ್ಲ, ಅದು ಯಾವ್ದಂದ್ರೆ ಜೂನ್ 21. ಆಮೇಲೆ ಇಲ್ಲಿ ಕರೆಕ್ಟ್ ಐತಲ್ಲ, ಮಕರ ಬತ್ತ ಯಾವ ಸಾರಿ ಕರ್ಕಾಟಕ ಹೇಳ್ಬೇಕು. ಮಕರದಾಗ ಬಂದಾಗ ಯಾವ್ದಂದ್ರೆ ಡಿಸೆಂಬರ್ 22. ಡಿಸೆಂಬರ್ 22. ಈಗ ಇನ್ನೊಮ್ಮೆ ಹೇಳ್ತ ನೋಡ, 3 ಲೈನ್ ಬರ್ತಾವೆ. ಕರ್ಕಾಟಕ, ಮಧ್ಯದಕ್ಕೆ ಏನತ್ತೀವಿ ಅದಕ್ಕೆ
ಈಕ್ವೇಟ ಸಮಭಾಜಕ ವೃತ್ತ, ಕರ್ಕಾಟಕ ವೃತ್ತ, ಸಮಭಾಜಕ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ ಬರ್ತಾವೆ. ಸೂರ್ಯ ಗುಂಡಂಗೆ ತಿರುತಿರ್ತಾನಲ್ಲ, ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಎಲ್ಲರ ಸೂರ್ಯನ ಕಿರಣಗಳು ಜಾಸ್ತಿ ಬಿದ್ದು ಅತಿ ಅಗಲವಾದ ದೀರ್ಘವಾದ ಅಗಲಿತ್ತೇಳಿ ಜೂನ್ 21ಕ್ಕೆ ಬರ್ತಾನೆ. ಕರೆಕ್ಟಾ? ಅದಾದ್ಮೇಲೆ ಈಗ ನಡು ಬರ್ಬೇಕು ಸಮಭಾಜಕ ವೃತ್ತದಾಗ. ಒಂದು ದಿನ ಏನು ಮಾಡ್ತೈತೆ ಅಂದ್ರೆ ಸಮ ಹಗಲು ಸಮರಾತ್ರಿ ಅಂತ ಕಳಿತೀವಿ. ಎರಡು ಬರ್ತಾವೆ. ಯಾವ್ದು? ಸೆಪ್ಟೆಂಬರ್, ಮಾರ್ಚ್ ಯಾವ್ದು? ಮಾರ್ಚ್ 21, ಸೆಪ್ಟೆಂಬರ್ 23 ಟೈಮ್ನಾಗ ಏನಿರ್ತಾವೆ ಸೂರ್ಯನ ಕಿರಣಗಳು ಜಾಸ್ತಿ ಬೀಳ್ತಿರ್ತಾವಲ್ಲ, ಅವು ಸಮ ಹಗಲು ಸಮರಾತ್ರಿ ಅಂತ ಕರಿತೀವಿ. ಇದು ಸಮಭಾಜಕ ವೃತ್ತದಾಗ ಬಂದ. ಸಮ ಅಂತ ಬಂದ್ರೆ ಸಮಭಾಜಕ ವೃತ್ತ. ಅದಾದ್ಮೇಲೆ ಮಕರ ಸಂಕ್ರಾಂತಿ ಅಂತ ಬರ್ತೈತಿ. ಯಾವ ಇಯರ್ದ? ಯಾವ ಇಯರ್ದ? ಯಾವ ಡಿಸೆಂಬರ್ 22ದಾಗ. ಅವಾಗ ಏನಿರ್ತೈತೆ ಅಂದ್ರೆ ದೀರ್ಘವಾದ ರಾತ್ರಿ ಇರ್ತೈತಲ್ಲ. ಈಗ ಹೇಳ್ರಿ ಜೂನ್ 21 ಏನೋ ಯೋಗ ಡೇ ಅಂತ ಮಾಡ್ತೀವಿ. ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಕರಿತೀವಲ್ಲ, ಜೂನ್ 21ಕ್ಕೆ ಆಚರಿಸ್ಬೇಕು. ಜೂನ್ 21 ಮುಂದಿನ ತಿಂಗಳು ಬತ್ತ. ಹೌದಾ? ಮುಂದಿನ ತಿಂಗಳು ಬತ್ತಲ್ಲ. ಅದು ಎಲ್ಲಿ ಮಾಡೋರ್ದಾರ? ಜೂನ್ 21 ಯೋಗ ಡೇ, ಇಂಟರ್ನ್ಯಾಷನಲ್ ಯೋಗ ಡೇ. ಈಗ ಅದ್ರ ಥೀಮ್ ಕೊಟ್ಟಿರ್ತಾರೆ. ಹೇಳ್ರಿ ಎಲ್ಲಿ ಮಾಡ್ತಾರೆ? ಕಲ್ಕತ್ತಾ, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ಮೂರಾಗ ಒಂದು. ಎಸ್, ಕಲ್ಕತ್ತಾದಾಗ ನೆನಪಿಟ್ಕೋರಿ. ಇಂಟರ್ನ್ಯಾಷನಲ್ ಯೋಗ ಡೇ ಎಲ್ಲಿ ಕಂಡಕ್ಟ್ ಮಾಡೋರು ಅಂದ್ರೆ ಕಲ್ಕತ್ತಾದಾಗ. ಅದ್ರದ್ದು ಥೀಮ್ ಹೇಳ್ಬಿಡ್ಲಿ, ನೆನಪಿಟ್ಕೋರಿ. ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಬರ್ತದೆ. ಇವು ಹೆಂಗೆ ರಿಲೇಟೆಡ್ ಬಂದಿದ್ದು ನೆನಪಿಟ್ಕೋರಿ. ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂದ್ರೆ, ಹೆಲ್ದಿ ಏಜಿಂಗ್ ಅಂದ್ರೆ ಈ ಮೆಂಟಲಿ ಡಿಸ್ಟ್ರೆಸ್ ಅವ ಇವ ಫ್ರಸ್ಟ್ರೇಷನ್ ಅದು ಆಗಿರ್ತಲ್ಲ ಅಂತ ಹೋಗವು ಯೋಗ ದಿನ ಮಾಡ್ರಿ ಅಂದಂಗೆ. ಈಗ ಇಲ್ಲಿ ಮಾಡ್ತಿರ್ತಾರಲ್ಲ ಮುಂಜಾನೆ ರನ್ನಿಂಗ್ ಹೋದಾಗದು, ಹಂಗೆ ಯೋಗ ಮಾಡ್ರಿ ಅಂತಂದಾಗ ಆ ಯೋಗ ಫಾರ್ ಹೆಲ್ದಿ ಏಜಿಂಗ್ ನೆನಪಿರ್ತೈತಲ್ಲ. ಇಂಟರ್ನ್ಯಾಷನಲ್ ಯೋಗ ಡೇ 2026 ಎಲ್ಲಿ ಮಾಡೋರ್ದಾರ ಅಂದ್ರೆ ಕಲ್ಕತ್ತಾದಾಗ ಯಾರ್ದಾರ ಚೀಫ್ ಮಿನಿಸ್ಟ್ರಿಗೆ ಪ್ರೆಸೆಂಟ್? ಸುವೇಂದು ಅಧಿಕಾರಿ. ಕಲ್ಕತ್ತಾದಾಗ ಅಪರಾಜಿತ್ ಬಿಲ್ ತಂದಿರ್ತಾರ್ರಿ. ಎದ್ರ ಸಲ್ಮಾನ್ ತಂದಿರ್ತಾರ? ಅಪರಾಜಿತ್ ಬಿಲ್ ತಂದಿರ್ತಾರ. ಎದಕ್ಕೆ ತಂದಿರ್ತಾರೆ ಕಲ್ಕತ್ತಾದಾಗ? ಇದು ಇಂಡಿಯಾದಾಗ ಒಂದು ವಿಶೇಷ ಇದನ್ನ ನ್ಯೂಸ್ನಾಗ ಪಡೆದಿತ್ತು ನೋಡ್ರಿ. ಸುಪ್ರೀಂ ಕೋರ್ಟ್ದಾಗ ಸರ್ ಡಿಸ್ಕಷನ್ ಮಾಡ್ರ. ಎಸ್, ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಇದನ್ನ ಏನತ್ತಾರ? ಅದ ರೇಪ್ ಕೇಸ್ ಆಗಿತ್ತು ನೆನಪೈತಲ್ಲ. ಅವ್ರು ಅವಾಗ ಏನೋ ಕೊಡ್ತಾರಲ್ಲ ಸೀಟ, ಗೆದ್ರಲ್ಲ ಅವ್ರ ತಾಯಿಗೆ ಏನು ಕೊಟ್ರಲ್ಲ. ಕರೆಕ್ಟ್. ಅವ್ರ ಮದರ್ಗೆ ಇದನ್ನ ಕೊಟ್ಟಿದ್ರಿ ಸರಿ. ಏನದು ಕಾನ್ಸ್ಟಿಟ್ಯೂಷನ್ ಇದರದ್ದು BJP ಸೀಟ್ ಕೊಟ್ಟರು ನೋಡಿ, ಗೆದ್ದಾರ ಅವ್ರದ್ದು ಏನು ಕೇಸ್ ಆಗಿತ್ತಲ್ಲ. ಅವಾಗ ಪಶ್ಚಿಮ ಬಂಗಾಳದಾಗ ಏನು ತರ್ತಾರಂದ್ರೆ ಅಪರಾಜಿತ್ ಬಿಲ್, ಏನಂದ್ರೆ ಅಪರಾಜಿತ್ ಬಿಲ್ ತರ್ತಾರೆ. ಅಪರಾಜಿತ್ ಬಿಲ್ ಯಾಕಂದ್ರೆ ಸೆಕ್ಶುವಲ್ ಹರಾಸ್ಮೆಂಟ್ ಸಣ್ಣ ಹುಡುಗರ್ದು ಅಥವಾ ದೊಡ್ಡವ್ರ ಮೇಲೆ ಎಲ್ಲರ ಸೆಕ್ಶುವಲ್ ಹರಾಸ್ಮೆಂಟ್ ಅಂತೇಳಿ ಅವ್ರಿಗಾಗಿ ಸಪ್ರೇಟ್ ಕಾನೂನು ಇದ್ದಂಗೆ ಅದು ನೆನಪಿಟ್ಕೋರಿ. ನಮ್ಮಲ್ಲಿ ಏನಂದ್ರೆ ಸೆಕ್ಶುವಲ್ ಹರಾಸ್ಮೆಂಟ್ ಸಲ ಸಪ್ರೇಟ್ ಕಾನೂನು ಅತ್ತಿಲ್ಲ. ಹೆಂಗದ ಅಂದ್ರೆ ಈಗ ಪಾಸ್ ಆ್ಯಕ್ಟ್ ಅಂತ ಬರ್ತೈತಿ, ಪೋಕ್ಸೋ ಆ್ಯಕ್ಟ್ ಅಂತ ಬರ್ತಾವಲ್ಲ, ಅವ್ನ ಅಪ್ಲೈ ಮಾಡ್ತಾರೆ. ಅಲ್ಲಿ ಏನು ಮಾಡಿದ್ರೆ ಅಪರಾಜಿತ್ ಬಿಲ್ ಅಂತ ಎದಕ್ಕೆ ಮಾಡಿದ್ರೆ ಅಂದ್ರೆ ಓನ್ಲಿ ಸೆಕ್ಶುವಲ್ ಹರಾಸ್ಮೆಂಟ್ ಯಾರು ಮಾಡ್ತಾರಲ್ಲ ಅವ್ರಿಗೆ ಕಠಿಣವಾದ ಶಿಕ್ಷೆ ಮಾಡ್ಬೇಕಂತ ಯಾವ ಸ್ಟೇಟ್ ತಂದಿರ್ತೈತೆ ಅಂದ್ರೆ ಪಶ್ಚಿಮ ಬಂಗಾಳ. ನೆನಪಿರಲಿ. ಎಲ್ಲಿ ಮಾಡತ್ತಾರ? ಈಗ ಯಾವ್ದು ಮಾಡತ್ತಾರ ಅಂದಲ್ಲಿ ಪಶ್ಚಿಮ ಬಂಗಾಳದಾಗ ರೀಸೆಂಟಾಗಿ ಯಾವ್ದ? ಯೋಗ ಡೇ, ಇಂಟರ್ನ್ಯಾಷನಲ್ ಯೋಗ ಡೇ. ಪಶ್ಚಿಮ ಬಂಗಾಳದಾಗ ಹಡಗು ಕಟ್ಟುವ ತಾಣ ಬರ್ತೈತಿ. ಯಾವ್ದ? ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್. ವೆರಿ ಗುಡ್. ನೆಕ್ಸ್ಟ್ ಇದು PM ಅಜಯ್ ಮತ್ತು ಅಜಯ್ ಮೊಬೈಲ್ ಆ್ಯಪ್ ಅಂತ ಬರ್ತಾವೆ. ಇವು ಯಾರು ಮಿನಿಸ್ಟ್ರಿದವ್ರು ತರ್ತಾರೆ ಹೇಳ್ರಿ? PM ಅಜಯ್ ಅಂತ ಬರ್ತದೆ. ಅಜಯ್ ಫುಲ್ ಫಾರ್ಮ್ ಹೇಳ್ಬಿಡ್ತೀನಿ ಅದ್ರ ಮೇಲೆ ಹೇಳ್ರಿ. ಅಜಯ್ದು ಹೇಳಿ ಫುಲ್ ಫಾರ್ಮ್. ಪ್ರಧಾನ ಮಂತ್ರಿ ಅಜಯ್ ಈ PM ಅಂದ್ರೆ ಪ್ರಧಾನ ಮಂತ್ರಿ. AJAY ಅಂತ ಬರ್ತದೆ. ಅದು ನೆನಪಿಟ್ಕೊಳ್ಬೇಕಾ? ಸುದ್ದಿಯಲ್ಲಿ ಐತೆ ಅದು ರೀಸೆಂಟಾಗಿ. ಏನು ಕೇಳ್ತಾರಂದ್ರೆ ಪ್ರಧಾನ ಮಂತ್ರಿ AJAY ಅಂತ ಬರ್ತಲ್ಲ. A ಅಂದ್ರೆ ಅನುಸೂಚಿತ, J ಅಂದ್ರೆ ಜಾತಿ, ಅನುಸೂಚಿತ ಜಾತಿ. ಇನ್ನೊಂದು ಏ ಬರ್ತೈತಲ್ಲ ಅಭುದಯ್ ಯೋಜನಾ ಅಂತ ಬರ್ತೈತೆ. ಹೇಳ್ರಿ ನಾನು ಏನತ್ತ? ಅಜಯ್ ಅಂತ ಬರ್ತದೆ. AJAY ಅಂತ ಬರ್ತಲ್ಲ. A ಅಂದ್ರೆ ಅನುಸೂಚಿತ, ನೆಕ್ಸ್ಟ್ ಅನುಸೂಚಿತ, J ಅಂದ್ರೆ ಜಾತಿ, ಅನುಸೂಚಿತ ಜಾತಿ, ನೆಕ್ಸ್ಟ್ ಅಭುದಯ್ ಯೋಜನಾ. ಇದು ಏನು ಕೇಳಿರ್ತಾರೆ ಗೊತ್ತಾ? ರೀಸೆಂಟಾಗಿ ಇದಾದ PM ಅಜಯ್ ಯೋಜನೆ ಅಂತ ಬಂದೈತಿ. ಯಾವ ಮಿನಿಸ್ಟ್ರಿದವ್ರು ತರ್ತಾರಂದ್ರೆ ಯಾರು ತರ್ತಾರೆ ಹೇಳಿ? ಟ್ರೈಬಲ್ ಯಾಕೆ ಹೇಳತ್ತಿದ್ದಿ? ST ಅಂತ ಮೆನ್ಷನ್ ಮಾಡಿಲ್ಲ. ಅನುಸೂಚಿತ ಅಂದ್ರೆ ಓನ್ಲಿ SC ಅಂತ ಕನ್ಸಿಡರ್ ಮಾಡ್ರಿ ಇದ್ರೊಳಗೆ. ಅದ್ರ ಸಲ್ಬಂದ ನಾಳೆ ಎಲ್ಲರ PM ಅಜಯ್ ಅಥವಾ ಅಜಯ್ ಮೊಬೈಲ್ ಆ್ಯಪ್ ಅಂತ ಬಂದೈತಿ. ಇದು ಯಾವ ಒಂದು ಕಾಸ್ಟಿಗೆ ಸಲ್ ಬಂದೈತೆ ಅಂದ್ರೆ ಓನ್ಲಿ SCದಾಗ ಬರ್ತೈತಿ. ST ಬರಂಗಿಲ್ಲ. ಟ್ರೈಬಲ್ ಅಂತ ಬಂದ್ರೆ ಬುಡಕಟ್ಟು ಜನಾಂಗ ಅಂತ ಬರ್ತೈತಿ. STದವ್ರನ್ನ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ PM ಅಜಯ್ ಅಥವಾ ಅಜಯ್ ಮೊಬೈಲ್ ಆ್ಯಪ್ ಎರಡು ಒಂದ. PM ಅಜಯ್ ಅನ್ನೋದ ಪೋರ್ಟಲ್, ಅಜಯ್ ಅನ್ನೋದ ಮೊಬೈಲ್ ಆ್ಯಪ್. ಹೇಳ್ರಿ ಅಜಯ್ ಫುಲ್ ಫಾರ್ಮ್ ಹೇಳ್ರಿ ಲಾಸ್ಟ್ ಒಂದು. ಅನುಸೂಚಿತ ಜಾತಿ ಅಭುದಯ್. ಅನುಸೂಚಿತ ಜಾತಿ ಅಂದ್ರೆ SC ಹೌದಾ? ಅನುಸೂಚಿತ ಜಾತಿಗಳ ಅವ್ರದ್ದು ಅಭುದಯ್ ಯೋಜನೆ ಅಂತ ಕರೀತಾರೆ. ರೀಸೆಂಟಾಗಿ ಲಾಂಚ್ ಮಾಡ್ರಿ. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತ್ರಿ? ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅಂತ ಬರ್ತೈತಿ. ಇದನ್ನ ಯೋಜನೆ ತಂದಾರ ಅಂದ್ರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಹತ್ತಾರ 100% ಫಂಡ್ ಮಾಡ್ತಾರೆ. ಇದು ಎದ್ರ ಸಲ್ಬಂಧ ಅಂತ ನೋಡ ಇಂಡಿಯಾದಾಗ ಕನ್ಸಿಡರ್ ಮಾಡಿದಾಗ. ಇದು ಓನ್ಲಿ ಇಂಡಿಯಾದಾಗ, ಪೂರ್ತಿ ಇಂಡಿಯಾದಾಗ ಎಷ್ಟು ಯೂನಿಯನ್ ಟೆರಿಟರಿ ಮತ್ತು ಸ್ಟೇಟ್ಗಳು ಬರ್ತಾವಲ್ಲ ಅಲ್ಲಿ ಎಲ್ಲ ಕಡೆ SC ಕಾಸ್ಟ್ ಏನಿರ್ತೈತಲ್ಲ ಆ SC ಕಾಸ್ಟ್ದಾಗ ಹಿಂದುಳಿದಿರ್ತಾರ ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ಕೋತಾರಲ್ಲ ಅವ್ರಿಗೆ ಹೆಲ್ಪ್ ಮಾಡೋ ಸಲ್ಬಂಧ ಯೋಜನೆ ತಂದಾರ. ಯಾವುದಂದ್ರೆ PM ಅಜಯ್. ನೆನಪಿರ್ತೈತಲ್ಲ ಅಜಯ್ ಫುಲ್ ಫಾರ್ಮ? ಅನುಸೂಚಿತ ಜಾತಿ ಅಭುದಯ್ ಯೋಜನೆ. ಯಾವ ಒಂದು ಕಾಸ್ಟಿಗೆ ಸಂಬಂಧ ಇರ್ತೈತೆ ಕ್ವಶನ್ದಾಗ ಹಾಕಿದಾಗ ಇಂಥದ್ದು ಪೂರ್ತಿ ವಿಸ್ತಾರಿತ ರೂಪ ಕೊಟ್ಟಿರ್ತಾರೆ ಅವ್ರು. ಅನುಸೂಚಿತ ಜಾತಿ ಅಭುದಯ್ ಯೋಜನೆ ಅಂತೈತಿ. ಇದು SC ST ದವ್ರಿಗೆ ಸಂಬಂಧ ಬರ್ತೈತಿ. SC ದವ್ರಿಗೆ ಬರ್ತೈತಿ. ST ದವ್ರಿಗೆ ಬರ್ತೈತೆ ಅಂದ್ರೆ ಓನ್ಲಿ ಯಾರಿಗೆ ಬರ್ತೈತೆ ಅಂದ್ರೆ
ಓಕೆ. ಇದ್ರ ಬೆನಿಫಿಷರಿ ಹಿಂಗೆ ನಾಳೆ ಎಲ್ಲರ ಹೇಳಿಕೆ ಟೈಪ್ನಾಗ ಕನ್ಫ್ಯೂಸ್ ಮಾಡಕ್ಕೆ ಬರೀ ಪಿ ಎಮ್ ಅಜಯ್ ಯಾವ್ದು ಹೇಳಿಕೆ ತಪ್ಪಾಗೈತೆ ಅಂತ ಕೇಳಿದಾಗ ನೆನಪಿಟ್ಕೋರಿ ಏನೇನಂದ್ರೆ ಮಸ್ಟ್ ಏನಾಗಿರ್ಬೇಕಂದ್ರೆ ಬೆನಿಫಿಷರಿ ಯಾರು ಇರ್ತಾರೆ ಅಂದ್ರೆ ಓನ್ಲಿ ಎಸ್ ಸಿ ಕಾಸ್ಟಿಗೆ ಸೇರಿಸಿದವ್ರು ಒಂದು, ಆಮೇಲೆ ಬಿಲೋ ಪವರ್ಟಿ ಲೆವೆಲ್ ಇರ್ಬೇಕು, ಬಿ ಪಿ ಎಲ್ ಕಾರ್ಡ್ ಇರ್ಬೇಕು ಯಾರಂದ್ರೆ ಎಸ್ ಸಿದಾಗ. ಮತ್ತು ಎಸ್ ಸಿದಾಗ ಎಲ್ಲರೂ ಬಿ ಪಿ ಎಲ್ದಾಗ ಇರ್ತಾರತ್ತಲ್ಲ, ಎಸ್ ಸಿದಾಗ ಯಾವ್ದಾರ ಗೌರ್ಮೆಂಟ್ ಜಾಬ್ ಅಥವಾ ಚಲೋ ಜಾಬ್ನಾಗ ಇದ್ರತ್ತೇಳಿ ಅವ್ರು ಬಿಲೋ ಪವರ್ಟಿ ಲೆವೆಲ್ದಾಗ ಬರಂಗಿಲ್ಲ, ಅವ್ರು ಅಬುದೈ ಸ್ಕೀಮ್ನಾಗೂ ಬರಂಗಿಲ್ಲ. ನೆನಪಿಟ್ಕೋರಿ ಬೆನಿಫಿಷರಿಗಳು ಹೇಳತ್ನ ಹೇಳಿಕೆ ಟೈಪ್ನಾಗ ಕೇಳಿದಾಗ ಒಂದೇದು ಏನಂದ್ರೆ ಎಸ್ ಸಿಗೆ ಸೇರಿರ್ಬೇಕು, ಎರಡನೇದ ಬಿ ಪಿ ಎಲ್ ಕಾರ್ಡ್ ಹೊಂದಿರ್ಬೇಕು, ಬಿಲೋ ಪಾವರ್ಟಿ ಲೆವೆಲ್ ಅಂತ ಬರ್ತದೆ. 2.5 ಲಕ್ಷ ಐತಲ್ಲ ಬಿಲೋ ಅಂದ್ರೆ 2.5 ಐತಾನೆ ಎಷ್ಟೈತಿ ಬಿಲೋ ಪಾವರ್ಟಿ ಲೆವೆಲ್ಗೆ ಇದನ್ನು ಮಾಡಕ್ಕೆ ಕ್ಯಾಲ್ಕುಲೇಟ್ ಮಾಡಕ್ಕೆ 2.5 ಲ್ಯಾಕ್ಕಿಂತ ಕೆಳಗಿದ್ರೆ ಇನ್ಕಮ್ 2.5 ಬಿ ಪಿ ಎಲ್ ಹೇಳ್ತಾರೆ. ಹೆಂಗೈತಿ ಪಕ್ಕ ಹೇಳ್ರಿ, ಮತ್ತು ಗಾಳ್ಯಾಗ ಒಂದು ಗುಂಡು ಹರಿಸ್ದಂಗೆ ಹೋಗೋದು ಮತ್ತು ಆಮೇಲೆ ನನ್ನ ಮೇಲೆ ಬರಬಾರ್ದು. ಎಷ್ಟೈತೆ ನೋಡ್ರಿ ಬಿ ಪಿ ಎಲ್ ಬಿಲೋ ಪಾವರ್ಟಿ ಲೆವೆಲ್ ಅದು ಕನ್ಸಿಡರ್ ಎಷ್ಟು ಮಾಡ್ತಾರೆ ನೋಡ್ರಿ. ಇನ್ನು ನೆನಪಿಟ್ಕೋರು ಒಂದೇದು ಏನಂದ್ರೆ ಪಿ ಎಮ್ ಅಜಯ್ದು ಏನೇನು ಹೇಳ್ರಿ ಬೆನಿಫಿಷರೀಸ್ ಬಂದಾಗ ಮಸ್ತ ಎಸ್ ಸಿ ಸೇರಿರ್ಬೇಕು. ನೆಕ್ಸ್ಟ್ ಇನ್ನೊಂದು ಬಿ ಪಿ ಎಲ್ ಕಾರ್ಡ್ ಹೊಂದಿರ್ಬೇಕಾ. ನೆಕ್ಸ್ಟ್ ಇನ್ನೊಂದು ಏಜ್ ಲಿಮಿಟ್ ಎಲ್ಲರ ಕೊಟ್ಟಿರ್ತೇಳಿ ಯಾವ ಏಜ್ದಿಂದ ಯಾವ ಏಜ್ದವ್ರಿಗೆ ಅಷ್ಟು ನಾವು ಸ್ಕಿಲ್ ಡೆವಲಪ್ ಮಾಡ್ಬೋದು ಅಂದ್ರೆ 18ರಿಂದ 55 ಏಜ್ದವ್ರಿಗೆ ಅಷ್ಟ ಅದ್ರೊಳಗೆ ಏನು ಮಾಡ್ತಾರೆ ಅಂದ್ರೆ ಸೆಲೆಕ್ಟ್ ಮಾಡ್ಕೋತಾರೆ ಬೆನಿಫಿಷರಿಗಳು. 18ರಿಂದ 55 ಏಜ್ ಇದ್ದವ್ರಿಗೆ ಏನು ಮಾಡ್ಬೋದು ಅಂದ್ರೆ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ಬೋದು. ಏನಾಯ್ತು ಸಿಗಲಿಲ್ಲ ನಾನೇ ಹೇಳ್ತೀನಿ ನೋಡಿ ಹೇಳ್ತೀನಿ ಬಿ ಪಿ ಎಲ್ದ. ಮತ್ತು ಇನ್ನೊಂದು ಎಷ್ಟು 3 ಹೇಳನೆಲ್ಲ ಈಗ ಬೆನಿಫಿಷರಿ ಯಾವ ಹೇಳ್ರಿ ಒಂದೇದ ಎಸ್ ಸಿ ಸೇರಿರ್ಬೇಕು. ನೆಕ್ಸ್ಟ್ ಬಿ ಪಿ ಎಲ್ ಮತ್ತು ಏಜ್ ಲಿಮಿಟ್ ಬಂದಾಗ 18ರಿಂದ 55 ಯಾವ ಸ್ಕೀಮಿಗಿದೆ ಪಿ ಎಮ್ ಅಜಯ್. ಇದ್ರೊಳಗೆ ಬರೀ ನಾಳೆ ಎಲ್ಲರ ಹೇಳಿಕೆ ಟೈಪ್ನಾಗ ಕೇಳಿದ ಪಿ ಎಮ್ ಅಜಯ್ ಆ್ಯಪ್ ಇದನ್ನು ಪಿ ಎಮ್ ಅಜಯ್ ಆ್ಯಪ್ ಅಥವಾ ಪಿ ಎಮ್ ಅಜಯ್ ಸ್ಕೀಮ್ ಅಂತಂದಾರಲ್ಲ ಓನ್ಲಿ ಇಂಡಿವಿಜುವಲ್ ಟಾರ್ಗೆಟ್ ಮಾಡಿ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡೋಕ್ಕೋ ಅಥವಾ ಪೂರ್ತಿ ಎಸ್ ಸಿ ಪಾಪ್ಯುಲೇಷನ್ ಇದ್ದಿದ್ದು ಏರಿಯಾಗಳನ್ನೂ ಇಂಪ್ರೂವ್ಮೆಂಟ್ ಮಾಡೋಕ್ಕಂದ್ರೆ ಎಸ್ ಸಿ ಪಾಪ್ಯುಲೇಷನ್ ಇದ್ದಿದ್ದು ಏರಿಯಾನೂ ಇಂಪ್ರೂವ್ ಮಾಡ್ತಾರೆ. ಅದ್ರ ಸಲುವಾಗಿ ಇನ್ನೊಂದು ಬೆನಿಫಿಷರಿ ಹೇಳ್ತಾನೆ ಅದ್ರದ್ದು ಏನು ಮಾಡ್ತಿರ್ತಾರೆ ಅಂದ್ರೆ ಟಾರ್ಗೆಟೆಡ್ ಯಾವ್ದಾರ ಒಂದು ಹಳ್ಳಿ ತತ್ತೇಳಿ ಆ ಹಳ್ಳಿ ಒಳಗೆ ಮಿನಿಮಮ್ ಏನಿರ್ಬೇಕಂದ್ರೆ 50% ಎಸ್ ಸಿ ಕಾಸ್ಟ್ದು ಮೀಸಲಾತಿ ಇದ್ರೆ ಮೀಸಲಾತಿ ಅಂತ ನೋಡಿ ಎಸ್ ಸಿ ಪಾಪ್ಯುಲೇಷನ್ ಇತ್ತಂತೇಳಿ ಆ ಹಳ್ಳಿ ಒಳಗೂ ಏನು ಮಾಡ್ಬೋದು ಅಂದ್ರೆ ಪಿ ಎಮ್ ಅಜಯ್ ಆ್ಯಪ್ ಅಂಡರ್ ಅವ್ರು ಏನು ಮಾಡ್ತಾರೆ ಅಂದ್ರೆ ರೊಕ್ಕ ಕೊಡ್ತಾರೆ. 10 ಕೋಟಿ 100 ಕೋಟಿ ಹಿಂಗೆ ಕೊಟ್ಟಿರತ್ತೆ. ಹಳ್ಳಿಗಳಿಗೆ ಏನು ಆಟ್ಕೊಡಲ್ಲ ಬಿಡ್ರಿ. 100 ಕೋಟಿ ಅಥವಾ 50 ಲಕ್ಷ ಹಿಂಗೆ ಕೊಟ್ಟು ಏನು ಮಾಡ್ತಾರೆ ಅಂದ್ರೆ ಇಂಪ್ರೂವ್ಮೆಂಟ್ ಮಾಡಕ್ಕೆ ನೆನಪಿರ್ತೈತಲ್ಲ. 4 ಬೆನಿಫಿಷರಿಗಳು ಒಂದೇದು ಹೇಳ್ರಿ ಎಸ್ ಸಿ ಸೇರಿರಬೇಕು, ಎರಡನೇದ ಬಿ ಪಿ ಎಲ್ ಕಾರ್ಡ್, ಮೂರನೇದ 18ರಿಂದ 55 ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ. ನೆಕ್ಸ್ಟ್ ಇನ್ನೊಂದು ಹೇಳ್ರಿ 1.25 1.20 ಬಿ ಪಿ ಎಲ್ ಕಾರ್ಡ್ ಅಂದ್ರೆ 1.20 ಐತೈತಲ್ಲ. ಎಲ್ಲ ಸ್ಟೇಟ್ನಾಗ ಬೇರೆ ಬೇರೆ ಇರ್ತಿರ್ಬೇಕದು ಹೌದಲ್ಲ. ನಮ್ಮ ಕರ್ನಾಟಕದಾಗ 1.20 ಇರ್ಬೇಕು. 1 ಲಕ್ಷದಿಂದ 20,000 ಕೆಳಗಿರ್ಬೇಕು ಬಿ ಪಿ ಎಲ್. 24,000ದಿಂದ 1.20 ತನಕ ಇದ್ರೆ ಬಿ ಪಿ ಎಲ್. ಅದ್ರೊಳಗೆ ಅದ ಬಿ ಪಿ ಎಲ್ ಬಿಲೋ ಪಾವರ್ಟಿ 1.20ಕ್ಕಿಂತ ಕೆಳಗೆ ಇನ್ಕಮ್ ಇದ್ದವರೆಲ್ಲ ಬಿ ಪಿ ಎಲ್. ನೆನಪಿಟ್ಕೋರಿ ಏನು ಹೇಳತ್ತೀನಿ ಬೆನಿಫಿಷರಿ ಹೇಳ್ರಿಲ್ಲ 4 ಅದು 4ನೇದು ಯಾವುದು ಟಾರ್ಗೆಟೆಡ್ ಏಟ್ ಇರ್ಬೇಕಂದ್ರೆ ಅಲ್ಲಿ 50% ಮೀಸಲಾತಿ ಯಾರು 50% ಪಾಪ್ಯುಲೇಷನ್ ಇರ್ಬೇಕು. 100 ಆದ್ರೂ 1000 ಜನ ಅದಾರ ಅಂದ್ರೆ 500 ಜನ ಯಾರು ಇರ್ಬೇಕಂದ್ರೆ ಎಸ್ ಸಿದವ್ರು ಸೇರಿರ್ತೇಳಿ ಆ ಹಳ್ಳಿಗಳಿಗೆ ಏನು ಮಾಡ್ತಾರೆ ಅಂದ್ರೆ ಫಂಡ್ ಮಾಡ್ತಾರೆ. ಯಾವ ಯೋಜನೆ ಹೇಳಿನ ಈಗ ಪಿ ಎಮ್ ಅಜಯ್ ಅದನ್ನು ಮರಿಬಾರ್ದು. ಮತ್ತು ಚಿರಾಗ್ ಅಂತ ಬರ್ತದೆ ರೀಸೆಂಟಾಗಿ. ಚಿರಾಗ್ ಎದಕ್ಕೆ ಬರ್ತದೆ ಹೇಳ್ರಿ ಯಾರು ತರ್ತಾರೆ ಇದನ್ನ ಚಿರಾಗ್ ಅನ್ನೋದು ರೀಸೆಂಟಾಗಿ ಇದನ್ನು ತಂದಾರೆ. ಏನಂದ್ರೆ ನಾ HRMS ಅಂತ ಹೇಳಿದ ನೆನಪೈತಿ ನಮ್ಮಲ್ಲಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗೆ ಇದನ್ನು ಸ್ಟೇಟ್ ಗೌರ್ಮೆಂಟ್ದಾಗ ಅದು ಎಂಪ್ಲಾಯ್ಗಳು ಇರ್ತಾರಲ್ಲ HRMS ಅಂತ ಬರ್ತದೆ. HRMS ಅಂದ್ರೆ ಏನು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬರ್ತೈತಲ್ಲ HRMS ಅಂತ ಹೇಳಿ ಸೇಮ್ ಹಂಗೆ ಚಿರಾಗ್ ತಂದಾರ. ಯಾರು ತರ್ತಾರೆ ಇದನ್ನು ಚಿರಾಗ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅವ್ರು ಎದಕ್ಕೆ ತರ್ತಾರೆ ಈಗ ಚಿರಾಗ್ ಅಂತ ಡೈರೆಕ್ಟ್ ಅವರ ಚಿರಾಗ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗೈತೆ ಅಥವಾ ಒಂದೇದೇನಂತ ಕೊಟ್ಟಿರ್ತಾರೆ ಮಿನಿಸ್ಟ್ರಿ ಆಫ್ ರೈಲ್ವೇದವ್ರು ತರ್ತಾರೆ. ಆಮೇಲೆ ಎರಡನೇದು ಏನು ಕೊಡ್ತಾರೆ ಅವಾಗ ಇವು ಮಹಿಳೆಯರಿಗೆ ಏನು ಸೆಕ್ಸುವಲ್ ಹರಾಸ್ಮೆಂಟ್ ಆಗಿಲ್ಲ ಅದರದ್ದು ಅವೇರ್ನೆಸ್ ಕೊಡೋ ಸಲ್ಮಂದು ಚಿರಾಗ್ ಪ್ಲಾಟ್ಫಾರ್ಮ್ ಇಟ್ಟಾರ ಅಥವಾ ಚಿರಾಗ್ ಪ್ಲಾಟ್ಫಾರ್ಮ್ ಅಂಡಾರ ಗುಡ್ ಗವರ್ನೆನ್ಸ್ ಅಥವಾ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಕ್ಕೆ ಚಿರಾಗ್ ತಂದಾರೆ. ಎದ್ರ ಸಲ್ಮಂದ್ ಎಸ್ ನೆನಪಿಟ್ಕೋರಿ. ಯಾಕಂದ್ರೆ ಗುಡ್ ಗವರ್ನೆನ್ಸ್ ಅಂದ್ರೆ ಚಿರಾಗ್ ಒಳಗೆ ಏನು ಮಾಡ್ತಾರೆ ಅಂದ್ರೆ ರೈಲ್ವೇದಾಗ ಏನು ಇರ್ತಾರಲ್ರಿ ಎಂಪ್ಲಾಯ್ಗಳು ಇರ್ತಾರಲ್ಲ ಅವ್ರ ನಡು ಏನು ಮಾಡ್ಬೇಕಂದ್ರೆ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ಬೇಕು ರೈಲ್ವೆ ಟೆಕ್ನಾಲಜಿ ಒಳಗೆ. ಈಗ ನಾವು ಹೇಳ್ತೀವಿ ಯಾವ್ದಾರ IRCTC ಬುಕ್ ಮಾಡಾಗ ನಮಗೆ ಏನಂದ್ರೆ ಅವರ ಬುಕ್ ಮಾಡ್ಕೊಂಡಿರ್ತಾರ ಅಂತ ಹೇಳ್ತೀವಿ ನೋಡಿ. ತಾತ್ಕಾಲಿನಾಗ ಅದು ಬುಕ್ ಆಗಂಗಿಲ್ಲ ಅಂತೇಳಿ ಅಂಥದ್ದು ಗವರ್ನೆನ್ಸ್ ಏನು ಮಾಡ್ಬೇಕಂದ್ರೆ AI ಪವರ್ಡ್ ತರತಾರ ಏನಂದ್ರೆ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಕ್ಕೆ ಯಾವ್ದಂದ್ರೆ ಚಿರಾಗ್. ಯಾರು ತರತಾರಂದ್ರೆ ರೈಲ್ವೇದವ್ರು. ಈಗ 26 ತರ್ತಾರೆ ನೋಡಿ. ಮೊನ್ನೆ 25ನೇ ತಾರೀಕು ಏನೋ ತಂದಾರೆ ಮೇ 25ಕ್ಕೆ. ಇದೇ ತಿಂಗಳನ್ಯಾಗ ಬರ್ತೈತೆ. ಇದೇ ವರ್ಷನಾಗ ಜಾರಿಗೆ ತಂದಾರೆ. ಯಾವ್ದಂದ್ರೆ ಚಿರಾಗ್ ಪ್ಲಾಟ್ಫಾರ್ಮ್ ನೆನಪಿರ್ತೈತಲ್ಲ. ಯಾರು ತರ್ತಾರಂದ್ರೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್. ಈಗ ಹೇಳ್ರಿ ನೆಕ್ಸ್ಟ್ ಇಂಡಿಯಾದಾಗ ಫಸ್ಟ್ ಟೈಮ್ ನ್ಯಾಷನಲ್ AI ಸಮಿಟ್ ಪ್ಲಸ್ ಡಿಜಿಟಲ್ ವಾಟರ್ ಸಮಿಟ್ ಅಂತ ಮಾಡತ್ತೆ. ಇದನ್ನ ಕನ್ಫ್ಯೂಸ್ ಆಗಬಾರ್ದ. ಇಂಟರ್ನ್ಯಾಷನಲ್ AI ಸಮಿಟ್ ಅಂತ ಮಾಡಲ್ಲ ಅದು ಇಂಡಿಯಾದಾಗ ಮಾಡಿದ್ರು ರೀಸೆಂಟಾಗಿ. ಅದು ಅಂದ್ರೆ ಎಷ್ಟನೇದು ಆಕತ್ತದ 4ನೇದು ನೆನಪಿಟ್ಕೋರು. ಅದು 4ನೇದು ಇಂಡಿಯಾದಾಗ ಆಗಿದ್ದು AI ಸಮಿಟ್ ಅಂತ ಬರ್ತೈತಲ್ಲ. AI ರಿಲೇಟೆಡ್ ಯಾವುದೊಂದು ಡಿಕ್ಲರೇಷನ್ ಬರ್ತೈತಿ ಇದು AI. ಯಾಕಂದ್ರೆ ಇನ್ನು ಮುಂದೆ ಏನೈತಲ್ಲ ಪೂರ್ತಿ AI ಟೆಕ್ನಾಲಜಿನೇ ಬರತ್ತೈತಿ ಹೌದಲ್ಲ. ಈಗ ರೀಸೆಂಟಾಗಿ AI ಮಿನಿಸ್ಟ್ರಿನೂ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ ಕೇರಳದಾಗ. ಯಾರು AI ಮಿನಿಸ್ಟರ್ ಅದಾರ ಫಸ್ಟ್
ಕುನಾಲು ಕುಟ್ಟಿ ಇವಂದು ಹೆಸರು ನೆನಪಿಟ್ಕೋರಿ. ಯಾಕಂದ್ರೆ ಇಂಡಿಯಾದಾಗ ಫಸ್ಟ್ ಟೈಮ್ AI ಮಿನಿಸ್ಟರ್, AI ಮಿನಿಸ್ಟ್ರಿ ಎತ್ ಮಾಡಿದವ್ರೆ. AI ಸಚಿವಾಲಯ, AI ಸಂಬಂಧ ಅಥವಾ ಕೃತಕ ಬುದ್ಧಿಮತ್ತೆ ಸಂಬಂಧ ಒಂದು ಸಚಿವಾಲಯ ಕ್ರಿಯೇಟ್ ಮಾಡಿದ್ದು ಸ್ಟೇಟ್ ಯಾವುದಂದ್ರೆ ಕೇರಳ. ಸೆಕೆಂಡ್ ಬಂದಾಗ ತಮಿಳ್ನಾಡು ಮಾಡ್ತೈತೆ, ಹೌದಾ? ಆ ಸಚಿವಾಲಯ ಮಾಡಿದಾಗ ಅದಕ್ಕೊಬ್ರು ಸಚಿವರು ಇರ್ಬೇಕಲ್ಲ, ಆ ಸಚಿವ ಯಾರಂದ್ರ ಕುನಾಲ್ ಕುಟ್ಟಿ. ಇಲ್ಲಿ ಕನ್ಫ್ಯೂಸ್ ಏನಾಗಬಾರ್ದು ಅಂದ್ರೆ ಜಗತ್ತಿನಾಗ ಮೊದಲು AI ಮಿನಿಸ್ಟರ್ ಅಂತ ಕೇಳ್ರ, ಈಗ ಕನ್ಫ್ಯೂಸ್ ಆಗಬಾರ್ದು. ಅವಾಗ ಎಲ್ರ ಕುನಾಲ್ ಕುಟ್ಟಿ ಅಂತ ಹಾಕಿ ಬಂದಿರಿ. ಮತ್ತೆ ಡೆಲ್ಲಾ DL ಅಂತ ಬರ್ತೈತೆ, ನೆನಪೈತಿ? ಯಾವ ಕಂಟ್ರಿ? ಅಲ್ಬೇನಿಯಾ ಕಂಟ್ರಿದ DL ಅಂತ ಮಾಡಿರ್ತಾರೆ. ಇದು ನೆನಪಿಟ್ಕೋರಿ. ಇವೇನಂದ್ರೆ ಸ್ಟ್ಯಾಟಿಕ್ GK ಫಿಕ್ಸ್ ಇದ್ದಂಗೆ ಇವು. ಯಾವಾಗಾದ್ರೂ AI ರಿಲೇಟೆಡ್ ಏನೇ ಬರ್ತೇಳಿ. AI ಸಲ್ಮಾನ್ ಫಸ್ಟ್ ಡಿಕ್ಲರೇಷನ್ ಯಾವಾಗ ಬಂದಿತ್ತು, AI ಮಿನಿಸ್ಟ್ರಿ ಯಾವ್ದ, AI ಸಚಿವರು ಯಾರದಾರ, ಇವೆಲ್ಲ ಕೇಳ್ತಿರ್ತಾರಲ್ಲ. ಹಂಗೆ ಜಗತ್ನಾಗ ಬಂದಾಗ ನೋಡ್ರಿ ಒಂದೇದು AI ಡಿಕ್ಲರೇಷನ್. AI ರಿಲೇಟೆಡ್ ಹೇಳ್ಬಿಡ್ತೀನಿ ಬಡ AI ಬಂದಾಗ ಫಸ್ಟ್ ಡಿಕ್ಲರೇಷನ್ ಹೇಳ್ರಿ. AI ಸಲ್ಮಾನ್ದ ಯಾವ್ದ? ಬ್ರೆಚ್ಲೆ ಡಿಕ್ಲರೇಷನ್ ಅಂತ ಕರೀತಾರೆ. ಎಲ್ಲಿಯಾಗಿರ್ತೈತಿ ಬ್ರೆಚ್ಲೆ ಅನ್ನೋದು? ಯಾವ್ದ? ಲಂಡನ್. ಈ ಬ್ರೆಚ್ಲೆ ಡಿಕ್ಲರೇಷನ್ ಅಂದ್ರೆ ಏನಂದ್ರೆ ಆ ಬ್ರೆಚ್ಲೆ ಅನ್ನೋ ಪ್ಲೇಸ್ನಾಗ ಆಗಿರ್ತೈತೆ. ಅದು ಬೆಚ್ಲೆ ಪ್ಲೇಸ್ ಅಂತ ಬರ್ತೈತಿ, ಅಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿರ್ತಾರ. ಅದಕ್ಕೆ ಬೆಚ್ಲೆ ಡಿಕ್ಲರೇಷನ್ ಅಂತ ಕರೀತಾರೆ. ಅದೆಲ್ಲ ಐತೆ ಅಂದ್ರೆ ಲಂಡನ್ಯಾಗ. ಕರೆಕ್ಟಾ? ಇದು AI ರಿಲೇಟೆಡ್. ಏನಾಯ್ತು ಕೆಲಸ ಇಲ್ಲ? ಹಾಂ, ಇರ್ಲಿ. AI ಡಿಕ್ಲರೇಷನ್ ಬತ್ತಲ್ಲ, AI ಡಿಕ್ಲರೇಷನ್ಗೆ ಯಾವ ಸಂಬಂಧಿಸೈತೆ ಅಂದ್ರೆ ಬೆಚ್ಲೆ ಡಿಕ್ಲರೇಷನ್ ಅಂತ ಬಂದ್ರೆ ನೆನಪಿಟ್ಕೋರಿ. ಎಲ್ಲಿ ಆಗಿತ್ತಂದ್ರೆ ಲಂಡನ್ಯಾಗ. ಇನ್ನು ಹೇಳ್ರಿ AI ಲೆವೆಲ್ಗೆ ಕಾನ್ಫರೆನ್ಸ್ಗಳು ಮಾಡ್ತಾರೆ. ಒಂದೇದು AI ಕಾನ್ಫರೆನ್ಸ್ ಎಲ್ಲಿ ಆಕತಿ? ಅಲ್ಲೇ ಲಂಡನ್ಯಾಗ ಆಗಿರ್ತೈತಿ, ಬರ್ಮಿಂಗ್ಹ್ಯಾಮ್ನಾಗ. ನೆಕ್ಸ್ಟ್ ಸೆಕೆಂಡ್ ಸಿಯಾಲ್ ಎಲ್ಲಿ ಬರ್ತೈತಿ? ಸೌತ್ ಕೊರಿಯಾ, ದಕ್ಷಿಣ ಕೊರಿಯಾ. ಎಸ್. ನೆಕ್ಸ್ಟ್ ಫ್ರಾನ್ಸ್ ಅದ. ನೆಕ್ಸ್ಟ್ ಪ್ಯಾರಿಸ್ನಾಗ. ನೆಕ್ಸ್ಟ್ 4ನೇದ ಇದು AI ಸಮ್ಮಿಟ್. ಏನಂದ್ರೆ AI ಸಮ್ಮಿಟ್ಗಳು ಈ ವರ್ಲ್ಡ್ ಲೆವೆಲ್ಗೆ ಹಿಡಿದಾಗ 4 ಬಂದು ನೆನಪಿರ್ತೈತಿಲ್ಲ. ಒಂದೇದು AI ಅಂದ್ರೆ ಬ್ಲೆಚ್ಲೆ ಡಿಕ್ಲರೇಷನ್ ಅಂತ ಬರ್ತೈತಿ. ಅದಕ್ಕೆ ಬಂದಾಗ ಹಂಗೆ ಇಂಡಿಯಾದಾಗ ನ್ಯಾಷನಲ್ AI ಸಮ್ಮಿಟ್ ಅಂತ ಮಾಡತ್ತಾರ. ಮತ್ತು ಅದ್ರ ಜೋಡನೆ ಏನಂದ್ರೆ ಡಿಜಿಟಲ್ ವಾಟರ್ ಸರ್ವೆ ಅಥವಾ ಡಿಜಿಟಲ್ ವಾಟರ್ ಸಮ್ಮಿಟ್ ಅಂತ ಮಾಡತ್ತಾರ. ಎಲ್ಲಿ ಮಾಡತ್ತಾರ? ಕರ್ನಾಟಕದಾಗ ಅಂದ್ರೆ ಬೆಂಗಳೂರು. ಯಾರು ಮಾಡತ್ತಾರ? ಬೆಂಗಳೂರದ ಜಲಶಕ್ತಿ ಸಚಿವಾಲಯ ಅಥವಾ ರೂರಲ್ ಡಿಪಾರ್ಟ್ಮೆಂಟ್ ಅಥವಾ BWSSB. ಇವ್ನು ಹೇಳಿಕೆ ಕನ್ಫ್ಯೂಸ್ ಮಾಡಕ್ಕೆ ಏನು ಮಾಡಿರ್ತಾರೆ ಅಂದ್ರೆ ಇದು ಆಲ್ಮೋಸ್ಟ್ ಏನಂದ್ರೆ ನ್ಯಾಷನಲ್ AI ಸಮ್ಮಿಟ್ ಅಂತ ಬರ್ತತೀನಿ. AI ಸಮ್ಮಿಟ್ ಅಥವಾ ವಾಟರ್ ಇದನ್ನ ಯಾವ್ದು ಡಿಜಿಟಲ್ ವಾಟರ್ ಸಮ್ಮಿಟ್ ಅಂತ ಕೇಳಿದಾಗ ಒಂದೇ ಹೇಳಿಕೆ ಏನು ಕೊಟ್ಟಿರ್ತಾರೆ? AI ಬಂದಾಗ ಮಿನಿಸ್ಟ್ರಿ ಆಫ್ ಇದನ್ನ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಅಂತ ಹಾಕಿ ಆಮೇಲೆ ಇನ್ನೊಂದು ಜಲಶಕ್ತಿ ಅಂತ ಕೊಟ್ಟರೆ ಹಾಕಿ ಬಂದಿರಿ. ಮತ್ತು ಯಾರು ಮಾಡ್ತಾರೆ ಅಂದ್ರೆ BWSSB ಅಂತ ಬರ್ತೈತಿ. ಏನಂತಾರೆ BWSSB? ಬೆಂಗಳೂರು ವಾಟರ್ ಸೀವೇಜ್ ಸಪ್ಲೈ ಮ್ಯಾನೇಜ್ಮೆಂಟ್ ಸೀವೇಜ್ ಸಪ್ಲೈ ಬೋರ್ಡ್ ಅಲ್ಲ. ಹಾಂ, ನೆನಪಿಟ್ಕೋರಿ. BWSSBದವ್ರು ಮಾಡ್ತಾರೆ. ಏನು ಮಾಡ್ತಾರೆ ಅಂದ್ರೆ ಏನು ಮಾಡ್ತಾರಂತ ಹೇಳಿ ನ್ಯಾಷನಲ್ AI ಸಮ್ಮಿಟ್ ಡಿಜಿಟಲ್ ವಾಟರ್ ಸಮ್ಮಿಟ್. ಅಂದ್ರೆ ವಾಟರ್ ಕ್ರೈಸಿಸ್ ಏನಾಗತ್ತಲ್ಲ. ಈಗ ಮೇಕೆದಾಟು ಯಾಕೆ ಮಾಡತ್ತಾರ? ಬೆಂಗಳೂರಿಗೆ ನೀರಿಲ್ಲ, ನೀರು ಸಿಗತ್ತಿಲ್ಲ. ಅದು ಯಾವ್ದು ಋಷಭಾವತಿ ನೀರು ಇತ್ತಲ್ಲ, ಅದೆಲ್ಲ ಬತ್ತಿ ಹೊಂಟೈತೆ, ಅವ್ರಿಗೆ ನೀರು ಸಿಗತ್ತಿಲ್ಲಲ್ಲ. ಅದಕ್ಕೆ ಏನು ಮಾಡತ್ತಾರ ಅಂದ್ರೆ ಮೇಕೆದಾಟು ಯೋಜನೆ ತರತ್ತಾರೆ. ಈ ನೀವು ವಾಟರ್ ಸಮ್ಮಿಟ್ ಮಾಡಿರತ್ತೇಳಿ ನಮ್ಮಲ್ಲಿ ಎಲ್ಲಿ ನೀರು ಸೋರ್ಸ್ ಇದನ್ನೇನಂದ್ರೆ ಇದನ್ನೇನಂದ್ರೆ ಪ್ರೊಟೆಕ್ಟ್ ಮಾಡ್ಬೇಕು, ಹೆಂಗೆ ನೀರು ತೊಗೋಬೇಕು ಅನ್ನೋದು ಅದ್ರ ಸಲ್ಮಾನ್ ಡಿಸ್ಕಷನ್ ಮಾಡ್ತಿರ್ತಾರೆ. ಇನ್ನೊಂದು ನ್ಯಾಷನಲ್ AI ಸಮ್ಮಿಟ್ ಅಂದ್ರೆ ಇಂಡಿಯಾದಾಗ ಏನು AIಗಳು ಮಾಡತ್ತಾರಲ್ಲ, ಆ AI ಸಮ್ಮಿಟ್ ಬಗ್ಗೆ ಡಿಕ್ಲೇರ್ ಮಾಡಕ್ಕೆ ನೆನಪಿರ್ತೈತಿಲ್ಲ. ಈಗ ಇಂಡಿಯಾದಾಗ ಕನ್ಸಿಡರ್ ಮಾಡಿದಾಗ ಇಂಡಿಯಾದಾಗ ಫಸ್ಟ್ AI ರಿಲೇಟೆಡ್ AI ಮಿನಿಸ್ಟ್ರಿ ಮಾಡಿದ್ದು ಸ್ಟೇಟ್ ಯಾವ್ದು ಕೇಳ್ರ? ಯಾವ್ದು ಬರ್ತೈತಿ? ಕೇರಳ. ಆ AI ಮಿನಿಸ್ಟರ್ ಯಾರಂದ್ರೆ ಕುನಾಲ್ ಕುಟ್ಟಿ. ಈ ಕುನಾಲ್ ಕುಟ್ಟಿ ಅದಾರಲ್ಲ, ಅವ್ರು ಜೀವಂತ ವ್ಯಕ್ತಿ ಇದ್ದಂಗೆ. ಬಟ್ ಅದು ಏನು ವರ್ಡ್ದಾಗ ಫಸ್ಟ್ AI ಮಿನಿಸ್ಟರ್ ಅಂತೇಳಿ ಅದು ಜೀವಂತ ಅಲ್ಲ. ಅದು AI ಪೂರ್ತಿ ರೋಬೋಟ್ ಇದ್ದಂಗೆ. ಅದ ರೋಬೋಟ್ ಮಿನಿಸ್ಟರ್ ಆಗೈತಿ. ಎಲ್ಲಿ ಅಂದ್ರೆ ಅಲ್ಬೇನಿಯಾ ಕಂಟ್ರಿದಾಗ. ಏನಂತ ಹೆಸರಿಟ್ರ? ಡೆಲ್ಲಾ. ಎದ್ರ ಸಲ್ಮಾನ್? ಕರಪ್ಷನ್ ಸಲ್ಮಾನ್ ಮಾಡಿದ್ರಲ್ಲ. ಹಾಂ, ಕರಪ್ಷನ್ ಸಲ್ಮಾನ್ ಮಿನಿಸ್ಟ್ರಿ ಅಂತ ನೋಡ್ರಿ. ಅದು AI ಮಿನಿಸ್ಟ್ರಿ ಏನು ಮಾಡ್ತಿದ್ದಾರೆ? ಆಟೋಮೆಟಿಕ್ ಅದೇನು ಪ್ಲಾಟ್ಫಾರ್ಮ್ಗಳು ಇರ್ತಾವಲ್ಲ, ಈ ಮಿನಿಸ್ಟ್ರಿಗಳ ಕೆಲಸ ಏನಿರ್ತೈತಿ, ಅವ್ರು ಅಂಡರ್ ವರ್ಕ್ ಮಾಡು ಇದನ್ನ ಅಧಿಕಾರಿಗಳು ಇರ್ತಾರಲ್ಲ, ಅವ್ರು ಬಂದು ಹೇಳಬೇಕು. ಅಥವಾ ಯಾರು ಅವ್ರಿಗೆ ಅಪೀಲ್ ಮಾಡಿದಾಗ ಮಿನಿಸ್ಟ್ರಿಗಳು ವರ್ಕ್ ಮಾಡ್ತಿರ್ತಾರೆ. ಈಗ ಎಜುಕೇಷನ್ದಾಗ ಏನಾರ ಸ್ಕ್ಯಾಮ್ ಆದ್ರೆ ಎಜುಕೇಷನ್ ಮಿನಿಸ್ಟ್ರಿ ಡಿಸಿಷನ್ ತೊಗೋಬೇಕು. ಹಂಗಿತ್ತಲ್ಲ, ಅಲ್ಲಿ ಕರಪ್ಷನ್ ಒಳಗೆ ಹೆಂಗೆ ಮಾಡ್ತಿರಂದ್ರೆ ಕರಪ್ಷನ್ ಆಗಿದ್ದವ್ರಿಗೆ ಹೇಳೋದು ಬೇಕಾಗಿದ್ದಿಲ್ಲ. ಅದು ಏನು ಮಾಡ್ರಿ ಅಂದ್ರೆ ಪ್ಲಾಟ್ಫಾರ್ಮ್ ಮೇಲೆ ಓವರ್ಸೀನ್ AI ಆಟೋಮೆಟಿಕ್ ಅಲೋ ಮಾಡಿಬಿಟ್ಟಿದ್ರು. ಯಾವ್ದಾರ ಪ್ಲಾಟ್ಫಾರ್ಮಿಗೆ ಏನಾರ ವೇರಿಯೇಷನ್ ಆಗೈತೆ ಅಂದ್ರೆ ಯಾರು ಅದು ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಲ್ ಇರ್ತೈತಿಲ್ಲ, ಅವ್ರನ್ನ ಡೈರೆಕ್ಟ್ ಸಸ್ಪೆಂಡ್ ಮಾಡ್ಬೋದು. ಅದು ಅಧಿಕಾರ ಕೊಟ್ಟಿದ್ರು. ಯಾವ್ದಕ್ಕಂದ್ರೆ DL. ಜಗತ್ನಾಗ ಮೊದಲು AI ಮಿನಿಸ್ಟರ್ ಯಾವ್ದಂದ್ರೆ DL ಅಂತ ಬರ್ತೈತೆ. ಹುಡುಗಕ್ಕತ್ತನದು ಹುಡುಗಕ್ಕತ್ತೆ DL. ಹಾಂ, ಯಾವ್ದು ಕಂಟ್ರಿ ಅಂದ್ರೆ ಅಲ್ಬೇನಿಯಾ. ನೆನಪಿರ್ತೈತಲ್ಲ. ಇಂಡಿಯಾದಾಗ ಬಂದಾಗ ಫಸ್ಟ್ AI ಮಿನಿಸ್ಟರ್ ಯಾರಂದ್ರೆ ಕುನಾಲ್ ಕುಟ್ಟಿ. ನೆನಪಿರ್ತೈತಲ್ಲ. AI ಟೀಚರ್ ಇಂಡಿಯಾದಾಗ ಫಸ್ಟ್ ಅಂದ್ರೆ ಐರಿಷ್. ಕರ್ನಾಟಕದ ಫಸ್ಟ್ AI ಟೀಚರ್ ಅಂದ್ರೆ ಐರಿಷ ಬರ್ತೈತಿ. ಎಲ್ಲಿ? ಒಂಡ್ಸೆ. ರೀಸೆಂಟಾಗಿ ಒಂಡ್ಸೆ ಅನ್ನೋ ಹಳ್ಳಿ ಅದಕ್ಕೆ ಸುದ್ದಿಯಲ್ಲಿ ಇತ್ತಂದ್ರೆ ಏನು ಮಾಡ್ತೈತಿ? ಯಾವ ವಾರ್ಡ್ ತೋತೈತಿ ಪಂಚಾಯತಿ ಒಳಗೆ? ಬೆಳ್ಳಿ. ಯಾವ್ದ್ರೊಳಗೆ? ಆರೋಗ್ಯದಾಗ ತೋತದ. ಎಷ್ಟು ಥೀಮ್ ಅಂಡರ್ ವರ್ಕ್ ಆಕೈತಿರ್ತೈತ್ರಿ? ಅದ 9 ಥೀಮ್. ನೆನಪಿರ್ತೈತಿಲ್ಲ. ಎಷ್ಟು ಹಳ್ಳಿಗಳನ್ನ ಕನ್ಸಿಡರ್ ಮಾಡ್ರೆ ಆಲ್ ಓವರ್ ಕನ್ಸಿಡರ್ ಮಾಡಿದಾಗ ಹೇಳಿದ್ನೆಲ್ಲ. ನೀವು ನೆನಪಾರಬಾರ್ದು, ರಿಪೀಟ್ ಮಾಡೋದು. ಹಂಗೆ ಎಷ್ಟು ಹಳ್ಳಿಗಳು ಅಂದ್ರೆ 42 ಹಳ್ಳಿಗಳು. ಕರ್ನಾಟಕದಿಂದ ಎಷ್ಟು ಹಳ್ಳಿಗಳು ಅಂದ್ರೆ 6 ಹಳ್ಳಿಗಳಿಗೆ ಕೊಟ್ಟಾರ. ನೆನಪಿಟ್ಕೋರ. ಹಳ್ಳಿ ಗ್ರಾಮ ಪಂಚಾಯತಿಗೆ ಕೊಟ್ಟಾರ. ಎಷ್ಟು? 6. ಗೋಲ್ಡ್ದಾಗ ಯಾವ್ದು? ಮುದ್ರಾಡಿ. ಗೋಲ್ಡ್ದಾಗ ಯಾವ್ದ? ಮುದ್ರಾಡಿ. ಎದ್ರ ಸಲ್ಮಂದ್? ಬಡತನ ಮುಕ್ತ. ನೆಕ್ಸ್ಟ್ ಸಿಲ್ವರ್ದಾಗ 3 ಬರ್ತವೆ. ಬಡ ಒಂದೇದ ಒಂಡ್ಸೆ. ಯಾವ್ದ್ರ ಸಲ್ಮಂದ? ಆರೋಗ್ಯ. 2ನೇದ ಹಾಲನಾಯಕನಹಳ್ಳಿ. ಎದಕ್ಕೆ?
ಮಕ್ಕಳ ಸ್ನೇಹಿ ಮೂರನೇದ ಮಡಮಕ್ಕಿ ಎದಕ್ಕೆ ನೀರು ನೆನಪಿಟ್ಕೋರಿ ಮಡಮಕ್ಕಿ ಬಂದಾಗ ನೀರು ಎಷ್ಟದು 6 ಅದು 4 ಅದು 4 ಆದ್ಮೇಲೆ ಇನ್ನ 2 ಬ್ರಾಂಜ್ದಾಗ ಬರ್ತಾವ ಸಣ್ಣೂರು ಮತ್ತು ಸಣ್ಣೂರ ತಾಕ್ ಬಂದಿರಿ ಮತ್ತು ಸಣ್ಣೂರು ಬರ್ತೈತಿ ಅಲ್ಲಿ ಉಡುಪಿದಾಗ ಸಣ್ಣೂರು ಎದಕ್ಕೆ ಮೂಲ ಸೌಕರ್ಯ ಇನ್ನೊಂದು ಉಳಿತ ಅಕಲಾಡಿ ಎದಕ್ಕೆ ಸಾಮಾಜಿಕ ನ್ಯಾಯ ವೆರಿ ಗುಡ್ ನೆಕ್ಸ್ಟ್ ಈಗ ರೀಸೆಂಟ್ ಆಗಿ ಇದನ್ನ ಯಾವ್ದು ಸಾರ್ಥಕ್ PDS ಸ್ಕೀಮ್ ಅಂತ ಬರ್ತೈತಿ ಅದರ ಅವಧಿ ವಿಸ್ತರಣೆ ಮಾಡ್ಯಾರ 5 ವರ್ಷದ ತನಕ ರೀಸೆಂಟ್ ಆಗಿ ಸುದ್ದಿಯಲ್ಲಿ ಐತಿ ಈ ಸಾರ್ಥಕ್ PDS ಸ್ಕೀಮ್ ಎದಕ್ಕೆ ರಿಲೇಟೆಡ್ ಐತಿ ಅಥವಾ ಎದಕ್ಕೆ ಸುದ್ದಿಯಲ್ಲಿ ಐತಿ ಅಂತ ಕೇಳ್ರ ಯಾವ್ದು ಕೇಳ್ರಿ ಕಳ್ಳ ಸಾಗಾಣಿಕೆ ಕರೆಕ್ಟ್ ಸಾರ್ಥಕ್ PDS ಸ್ಕೀಮ್ ಅಂತ ಬರ್ತೈತಿ ಎದ್ರ ಸಲ್ಮಂದ್ ಮಾಡ್ರಿ ಅಂದ್ರೆ ನೆನಪಿಟ್ಕೋರಿ ಸಾರ್ಥಕ್ PDS ಅಂದ್ರೆ ಏನು ಫುಲ್ ಫಾರ್ಮ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸ್ಕೀಮ್ ಅಂತ ಐತಲ್ಲ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಮಾಡೋದಂದ್ರೆ ಈಗ ನಮ್ಮಲ್ಲಿ ಆಹಾರ ಧಾನ್ಯಗಳನ್ನು ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದಿಂದ ಈಗ ನಮ್ಮಲ್ಲಿ ಅನ್ನಭಾಗ್ಯ ಯೋಜನೆ ಅಂಡರದು ಹಾಕಿ ಬರ್ತಿರ್ತಾವೆ ನೋಡ್ರಿ ಹಾಕಿ ಬರೋ ಈ ಟ್ರಕ್ಕನ್ನೇ ಗಪ್ ಮಾಡಿರ್ತಾರೆ ಒಂದೊಂದು ಕಡೆ ಇಲ್ಲಿಗಲ್ ಆಗಿ ಅಂಥವ್ನ ಏನು ಮಾಡ್ಬೇಕಂದ್ರೆ ಅಂಥವ್ಕೆ ಹೆಲ್ಪ್ ಮಾಡೋ ಸಲ್ಮಂದ ಟ್ರಾನ್ಸ್ಪೋರ್ಟ್ ಸಲ್ಮಂದ ಹೆಲ್ಪ್ ಮಾಡೋದು ಅಥವಾ ಇಲ್ಲಿಗಲ್ ಏನಾರ ಟ್ರೇಡ್ ಮಾಡ್ತಿರ್ತಾರಲ್ಲ ಅದನ್ನು ಓವರ್ಸೀನ್ ಮಾಡೋ ಸಲ್ಮಂದ ಯಾವ್ದಿತ್ತಂದ್ರೆ ಸಾರ್ಥಕ್ PDS ಸ್ಕೀಮ್ ಅತ್ತಿತ್ತು ಅದು ಇತ್ತೀಚೆಗೆ ಸುದ್ದಿಯಲ್ಲಿ ಯಾಕೆ ಬಂದೈತೆ ಅಂದ್ರೆ ನಮ್ದು 16ನೇ ಫೈನಾನ್ಷಿಯಲ್ ಕಮಿಷನ್ ಐತ್ಲ ಯಾರ ನೇತೃತ್ವದಾಗ ಐತಿ ಅರವಿಂದ್ ಪಣಗಾರಿಯ ನೇತೃತ್ವದಾಗ 16ನೇ ಫೈನಾನ್ಷಿಯಲ್ ಇಯರ್ ಎಲ್ಲಿ ತನ ಐತ್ಲ ಆ ಇಯರ್ ಎಂಡ್ ಆಗುತ್ತಾನ ಇದನ್ನ ಅವಧಿ ವಿಸ್ತರಣೆ ಮಾಡ್ರಿ ಯಾವ್ದಂದ್ರೆ ಸಾರ್ಥಕ್ PDS ಸ್ಕೀಮ್ ಅವಧಿ ಎಲ್ಲಿಗೆ ವಿಸ್ತರಣೆ ಆಕತ್ತದ ನೆನಪಿರ್ತೈತಲ್ಲ ಎಲ್ಲಿಂದ ಬರ್ತೈತಿ 26ರಿಂದ 31 ತನ 16ನೇ ಫೈನಾನ್ಷಿಯಲ್ ಇಯರ್ ಐತೆ ಅದ ಇಯರ್ ಕನ್ಸಿಡರ್ ಮಾಡ್ರೆ ಅಲ್ಲಿ ತನ ಯಾವ್ದಂದ್ರೆ ಸಾರ್ಥಕ್ PDS ಸ್ಕೀಮ್ ಅಂತ ಬರ್ತದೆ PDS ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸ್ಕೀಮ್ ಅಂತ ಬರ್ತೈತೆ ನೆನಪಿರ್ತೈತಲ್ಲ ಆಪೆ ಸ್ಕೀಮ್ ಅನ್ನತ್ ನೋಡಿ ಸಿಸ್ಟಮ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರೀತಾರೆ ನೆನಪಿರ್ತೈತಲ್ಲ ಎದ್ರ ಸಲ್ಮಂದ ಅಂತ ಗೊತ್ತಾತಲ್ಲ PDS ಮತ್ತೆ ಏನಾರ ಡೌಟ್ ಇದ್ರೆ ಹೇಳ್ರಿ ಮತ್ತೆ ಎಲ್ಲಿ ತನ ವಿಸ್ತರಣೆ ಮಾಡ್ರಿ ಅಂದ್ರೆ ಈಗ ಹೇಳ್ರಿ NFSA ಆ್ಯಕ್ಟ್ ಅಂತ ಬರ್ತದಲ್ಲ ಅದ ವರ್ಕ್ ಹಾಕಿರ್ತಾವೆ ಈ PDS ಸ್ಕೀಮ್ ಅಂತಂದಾಗ ಇವ್ರೊಳಗೆ ಏನಾರ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿರ್ತಾರಲ್ಲ ಗೌರ್ಮೆಂಟ್ ಅಂಡರ್ ಅದು ಯಾವ ಒಂದು ಕಾಯ್ದೆ ಅಂಡರ್ ಮಾಡ್ತಾರಂದ್ರೆ NFSA ಕಾಯ್ದೆ ಯಾವ ಇಯರ್ 2013 NFSA ಅಂದ್ರೆ ಫುಲ್ ಫಾರ್ಮ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅದಕ್ಕೆ ಕಾಯ್ದೆ ಅಂತ ಹೇಳಿ NFSA ಅಂತ ಬಂದರೆ ಯಾವುದಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಬಡ ಒಂದು 4-5 ಕಾಯ್ದೆ ಕೇಳಿ ಹೇಳ್ತೀರಿ ಬೇಡ ಕಾಪಿ ಪೋಸ ಕಾಯ್ದೆ ಯಾವ ಇಯರ್ ಸುದ್ದಿಯಲ್ಲಿ ಇದ್ದಿದ್ದು ಒಟ್ಟಕ್ಕೆ ಅಂತ ಹೇಳ್ರಿ 74ರಾಗ ಕಾಪಿ ಪೋಸ ಅಂತ ಬರ್ತೈತಿ ಅದು ಯಾವ್ದ್ರ ಅಂಡರ್ ವರ್ಕ್ ಮಾಡ್ತಿರ್ತದೆ ಪೇಪಾ ಯಾವ ಇಯರ್ 1999 ವೆರಿ ಗುಡ್ NSA ಆ್ಯಕ್ಟ್ ಅಂತ ಬರ್ತೈತಿ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ರೀಸೆಂಟ್ ಆಗಿ ಸೋನಮ್ ವಾಂಗ್ಚೂನ್ ಅರೆಸ್ಟ್ ಮಾಡಿದ್ರಲ್ಲ ಯಾವ ಕಾಯ್ದೆ ಅಂಡರ್ ಅಂದ್ರೆ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಂತ ಬರ್ತದೆ ಯಾವ ಇಯರ್ 1980 ನೆನಪಿಟ್ಕೋರು 1980ರಾಗ ಬರ್ತದೆ ರೀಸೆಂಟ್ ಆಗಿ PMLA ಸ್ಕೀಮ್ ಮತ್ತು ಹೈಯೆಸ್ಟ್ ದುರುಪಯೋಗ ಆಗಿದ ಕಾಯ್ದೆ ದೇಶದಾಗ ಯಾವ್ದಂದ್ರೆ PMLA ಅಂತಾರ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಇದೆ ಹೈಯೆಸ್ಟ್ ನೆನಪಿಟ್ಕೋರಿ ಭಾರತದಾಗ ಹೈಯೆಸ್ಟ್ ಏನಂದ್ರೆ ಮಿಸ್ಯೂಸ್ ಮಾಡಿದ ಕಾಯ್ದೆ ಯಾವ್ದಂದ್ರೆ PMLA ಯಾವ ಇಯರ್ 2002 67ರಾಗಲ್ಲ 2002 ಕರೆಕ್ಟ್ PMLA ಪ್ರಿವೆನ್ಷನ್ ಆಫ್ ಉಲ್ಟಾ ಹೇಳಿ ಕರೆಕ್ಟ್ PMLA ಬಂದಾಗ 2002 ಮಿಸ್ಯೂಸ್ ಆಗಿದ್ದು ಅದಲ್ಲ ಅದು ಇನ್ನೊಂದು ಯಾವ್ದು ಮಿಸ್ಯೂಸ್ ಆಗಿ UAPA ಆ್ಯಕ್ಟ ಮಿಸ್ಯೂಸ್ ಆಗಿದ್ದು ಸಾರಿ ಯಾವ್ದು ಹೇಳಿ ಈಗ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಬರ್ತೈತಲ್ಲ ಇದೇನ್ರ ಮನಿಗಳನ್ನ ಇಲ್ಲಿಗಲ್ ಆಗಿ ಅಥವಾ ಟ್ಯಾಕ್ಸ್ ಕೊಡಲ್ಲ ಮಾಡಿರ್ತಾರೆ ನೋಡಿ ನಡು ಯಾರ ಇಡಿ ಅದು ಅಟ್ಯಾಕ್ ಮಾಡಿದಿರಲ್ಲ DK ಶಿವಕುಮಾರ್ ಮೇಲೆ ಅದು ಅವೆಲ್ಲ ಯಾವಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಮನಿ ರಿಲೇಟೆಡ್ ಬಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂತ ಬರ್ತದೆ ನಮ್ಮಲ್ಲಿ ಮಿಸ್ಯೂಸ್ ಆಗಿದ್ದ ಕಾಯ್ದೆ ಯಾವ್ದಂದ್ರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಆ್ಯಕ್ಟ್ ಯಾರವ್ರ ಮಣ್ಣಿ ಬೇಲ್ ಕೊಡಲಿಲ್ಲ ಉಮರ್ ಖಾಲಿದ್ ಸಲ್ಮನ್ ನ್ಯೂಸ್ನಾಗ ಬಂದಿತ್ತು ನೋಡ್ರಿ ಯಾವ್ದಾರ ಅನ್ಲಾಫುಲ್ ಆಕ್ಟಿವಿಟಿ ಕಾಯ್ದೆ ಅಂತ ಬರ್ತೈತಿ ಏನಂತಾರ ಅದಕ್ಕೆ ಕಾನೂನು ಬಾಹಿರ ಅಕ್ರಮ ತಡೆಗಟ್ಟುವಿಕೆ ಕಾಯ್ದೆನ ಕರೆಕ್ಟ್ ಅಲ್ಲ ಅನ್ಲಾಫುಲ್ ಆಕ್ಟಿವಿಟಿ ಆ್ಯಕ್ಟ್ ಅಂತ ಬರ್ತದೆ ಯಾವ ಇಯರ್ದಾಗ 1967ರಾಗ ಇದು ಎರಡು ಹೆಂಗೆ ನೆನಪಿಟ್ಕೋಬೇಕಂದ್ರೆ PMLA ಬಂದಾಗ PMLA ಅಂತ ನೋಡಿ ಮತ್ತೆ ಅನ್ಲಾಫುಲ್ ಆಕ್ಟಿವಿಟಿ ಆ್ಯಕ್ಟ್ ಬರ್ತೇಳಿ 1967ದಾಗ ಬರ್ತೈತಿ ರೀಸೆಂಟಾಗಿ ಎಸ್ಮಾ ಆ್ಯಕ್ಟ್ ಅಂತ ನ್ಯೂಸ್ ಇತ್ತು ಅದು 1 ವರ್ಷ ಆದ್ಮೇಲೆ ಅದು ಬರ್ತೈತಿ ಎಸ್ಮಾ ಯಾವ ಇಯರ್ 1968 ಎಸ್ಮಾ ಯಾವ ಇಯರ್ದಾಗ ಬರ್ತೈತೆ ಅಂದ್ರೆ 1968ದಾಗ ಕರ್ನಾಟಕದಾಗ 2013 ನೆನಪಿಟ್ಕೊಳ್ಳಿ ಕರ್ನಾಟಕ ಎಸ್ಮಾ ಆ್ಯಕ್ಟ್ ಅಂತ ಕೇಳಿದಾಗ ಮತ್ತು 1968 ಅಂತ ಹಾಕಿ ಬಂದಿರಿ ಮತ್ತು ಕರ್ನಾಟಕ ಎಸ್ಮಾ ಆ್ಯಕ್ಟ್ ಯಾವುದಂದ್ರೆ 2013ರಾಗ ಎಸ್ಮಾ ಆ್ಯಕ್ಟ್ ಅಂತ ಬಂದರೆ 1968 ಎಸ್ಮಾ ಆ್ಯಕ್ಟ್ ಅದಕ್ಕೆ ಬರ್ತೈತಿ ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆ್ಯಕ್ಟ್ ಕಮ್ಯುನಿಟೀಸ್ ಅಲ್ಲ ಮೇಂಟೆನೆನ್ಸ್ ಆ್ಯಕ್ಟ್ ನೆನಪಿಟ್ಕೊಳ್ಳಿ ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆ್ಯಕ್ಟ್ ಅಂತ ಬರ್ತೈತಿ ಏನಂದ್ರೆ ಅಗತ್ಯ ಸೇವೆಗಳ ರಕ್ಷಣಾ ಕಾಯ್ದೆ ಅಂತ ಕರೀತಾರೆ ಎದ್ರ ಸಲ್ಮಂದ ಅಪ್ಲೈ ಆಕತ್ತಿದ್ದು ಹೇಳ್ರಿ ನೋಡು ಹೇಳಿದ್ನಲ್ಲ ಎದ್ರ ಸಲ್ಮಂದ ಆಕತಿ ಗೊತ್ತಿಲ್ಲ ಎದ್ರ ಸಲ್ಮಂದ ಆಕತ್ರಿ ಎಸ್ಮಾ ಆ್ಯಕ್ಟ್ ಅಗತ್ಯ ಸೇವೆಗಳ ಕಾಯ್ದೆ ರೀಸೆಂಟಾಗಿ ಇವು ಗೌರ್ಮೆಂಟ್ ಅಥವಾ BMTC ದವ್ರು ಅಥವಾ KSRTC ದವ್ರು ಪ್ರೊಟೆಸ್ಟ್ ಮಾಡ್ಬೇಕಾರೆ ಎಸ್ಮಾ ಹಾಕ್ತೀವಿ ಅಂತಾರಲ್ಲ ಎಸ್ಮಾ ಎದಕ್ಕೆ ಹಾಕ್ತಾರೆ ಅವ್ರ ಮೇಲೆ ಸ್ಟ್ರೈಕ್ ಮಾಡಬಾರ್ದತ್ತ ವೆರಿ ಗುಡ್ ನೆನಪಿಟ್ಕೋರಿ ಆ ಹೆಸರಿನಾಗ ಐತಲ್ಲ ಅಗತ್ಯ ಸೇವೆಗಳ ಕಾಯ್ದೆ ಅಂದ್ರೆ ಅಗತ್ಯ ಸೇವೆಗಳು ಯಾವ್ದಾವು ಟ್ರಾನ್ಸ್ಪೋರ್ಟ್ ಆಗಲಿ ಅಥವಾ ಮೆಡಿಕಲ್ ಆಗಲಿ ಪೊಲೀಸರಾಗಲಿ ಇವರೆಲ್ಲ ಏನು ಮಾಡ್ಬಾರ್ದ್ರೆ ಪ್ರೊಟೆಸ್ಟ್ ಮಾಡ್ಬೋದು ಎದಕ್ಕೆ ಮಾಡ್ಬಾರ್ದು ಇವ್ರು ಅಗತ್ಯ ಸೇವೆಗಳದಾವು ಈಗ ಎಲ್ಲರ ಯಾರನ್ನಾರ ಬಡ್ದಿರ್ತಾರೆ ಅವಾಗೆಲ್ಲ ಪೊಲೀಸರು ಪ್ರೊಟೆಸ್ಟ್ನಾಗಿದ್ರೆ ಎಲ್ಲಿ ಹೋಗ್ಬೇಕು ಬಡ್ದವ್
ಹೌದಲ್ಲ. ಅದಕ್ಕೇನಂದ್ರೆ ಅಗತ್ಯ ಸೇವೆಗಳ ಕಾಯ್ದೆ ತರ್ತಾರ. ಅಗತ್ಯ ಸೇವೆಗಳ ಕಾಯ್ದೆ ಏನು ಹೇಳ್ತಂದ್ರೆ ಇದ್ರೊಳಗೆ ಯಾವ್ದಂದ್ರೆ ಸೆಕ್ಯೂರಿಟಿ ಅನ್ನೋದು ಇರಂಗಿಲ್ಲ. ಈಗ ಹೇಳ್ತೀವಲ್ಲ ಗೌರ್ಮೆಂಟ್ ಜಾಬಿಗೆ ಸೆಕ್ಯೂರಿಟಿ ಕೊಡ್ತಾರೆ, ಯಾವ್ದು ಆರ್ಟಿಕಲ್ ಹೇಳ್ತೈತಿ? 311 ಆರ್ಟಿಕಲ್ ಅಥವಾ 311ನೇ ಆರ್ಟಿಕಲ್ ಏನು ಹೇಳ್ತಿರ್ತಂದ್ರೆ ಗೌರ್ಮೆಂಟ್ ಜಾಬ್ನಾಗ ಹೋದಿರೋ ಆ ಆರ್ಟಿಕಲ್ ಪ್ರಕಾರ ಏನು ಇರ್ತೈತಂದ್ರೆ ತನಿಖೆ ಆಗಲ್ದ ಅಥವಾ ಹಂಗೆ ಯಾರ ಮನಸ್ಸಿಗೆ ಬಂದಂಗೆ ಯಾರನ್ನಾರು ತೆಗೆದೋಗ್ಯಾಕೆ ಬರಂಗಿಲ್ಲ. ಅಥವಾ CM ಅದಾನು ಹೇಳ್ಕೂಡಲೇ ಎಲಿಮಿನೇಟ್ ಮಾಡಲ್ಲ. ನೆನಪಿಟ್ಕೋರಿ, CM ಏನು ಮಾಡ್ಬೋದು ಅಂದ್ರೆ ಯಾರ ಅಧಿಕಾರಿಗಳು ಎಷ್ಟ ಕರಪ್ಷನ್ ಮಾಡಿದ್ರೆ ಸಸ್ಪೆಂಡ್ ಮಾಡಿರ್ತಾರೆ. ಹೌದು, ಏನು ಮಾಡ್ಬೋದು? ಸಸ್ಪೆಂಡ್ ಮಾಡ್ಬೋದು. ಹೊರತಾಗಿ ಅದು ಎಲ್ಲರ ಪ್ರೂವ್ ಆಗುತ್ತಾನೆ ಅವ್ರನ್ನ ಏನು ಮಾಡಂಗಿಲ್ಲ, ಎಲಿಮಿನೇಟ್ ಮಾಡಿ ಹೋಗಂಗಿಲ್ಲ. ಅದೇ ಯಾವ್ದಂದ್ರೆ 311ನೇ ಆರ್ಟಿಕಲ್. ಬಟ್ ಎಲ್ಲರ ಎಸ್ಮಾ ಜಾರಿ ಆತತ್ತೇಳಿ ನೀವು 311ನೇ ಆರ್ಟಿಕಲ್ ಐತಂದ್ರೆ ಅವ್ರು ನಡೆಯಂಗಿಲ್ಲ. ಅದಕ್ಕೆ ಎಸ್ಮಾ ಅಂತ ಕರೀತಾರೆ. ಎಸ್ಮಾ ಫುಲ್ ಫಾರ್ಮ್ ಏನ? ಎಸೆನ್ಷಿಯಲ್ ಸರ್ವಿಸ್ ಮ್ಯಾನೇಜ್ಮೆಂಟ್, ಎಸೆನ್ಷಿಯಲ್ ಸರ್ವಿಸ್ ಮೇಂಟೈನ್ ಮಾಡ್ಬೇಕು. ಯಾಕಂದ್ರೆ ಆ ಟೈಮ್ನಾಗ ಮೆಡಿಕಲ್ದಾಗ ಎಮರ್ಜೆನ್ಸಿ ಇದ್ದಾಗ ಮೆಡಿಕಲ್ ಸರ್ವಿಸ್ದವರೆಲ್ಲ ಪ್ರೊಟೆಸ್ಟ್ ಮಾಡ್ರೆ ಏನು ಮಾಡ್ಬೇಕು? ಅದಕ್ಕೆ ಏನಂದ್ರೆ ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್. ಈ ಕಮ್ಯುನಿಟೀಸ್ ಹೇಳಿಲ್ಲ ಅದು ಅಗತ್ಯ ವಸ್ತುಗಳ ಕಾಯ್ದೆ ಅಂತ ಬರ್ತದೆ. ಅದು ಯಾವಾಗ ಬರ್ತದೆ? ಅದು ನ್ಯೂಸ್ನಾಗ ಇತ್ತು. ಕಾಯ್ದೆ ಯಾವಾಗ ಬರ್ತದೆ? 55 65 1955 ಯಾವ್ದು ಬರ್ತದೆ? ಅಗತ್ಯ ವಸ್ತುಗಳ ವಸ್ತುಗಳ ಮತ್ತು ಸೇವೆಗಳಾದ ಕನ್ಫ್ಯೂಸ್ ಆಗಬಾರ್ದು. ಈ ಸೇವೆಗಳ ಅಂದಾಗ ಏನು ಹೇಳಿ ಅಂದ್ರೆ ಸೇವೆಗಳ ಏನದಾವ ಅಂದ್ರೆ ಅಗತ್ಯ ಅದಾವ. ಕರೆಕ್ಟಾ? ಅಗತ್ಯ ಸೇವೆಗಳು ಇರ್ಬೇಕಂದ್ರೆ ಇರಬೇಕಂದಂಗೆ. ಹೌದಾ? ಹಂಗ ಸೇಮ್ ಅಂದ್ರೆ ಅಗತ್ಯ ವಸ್ತುಗಳ ಕಾಯ್ದೆ ಅಂದ್ರೆ ಅಗತ್ಯ ವಸ್ತುಗಳು ಏನಾಗಬೇಕಂದ್ರೆ ಮನುಷ್ಯಾಗ ಅವೈಲೇಬಲ್ ಆಗಬೇಕು. ಆ ವಸ್ತುಗಳನ್ನು ಮಿಸ್ಯೂಸ್ ಮಾಡಬಾರ್ದು. ಇದು ಅಗತ್ಯ ವಸ್ತುಗಳ ಕಾಯ್ದೆ ನ್ಯೂಸ್ನಾಗ ಯಾಕೆ ಬಂದಿತ್ತಂದ್ರೆ ಅಕ್ಕಿ ಏನಂದ್ರೆ 5 ಕಿಲೋ 10 ಕಿಲೋ ಕೊಡತ್ತಾರಲ್ಲ ಅನ್ನಭಾಗ್ಯ ಯೋಜನೆ ಅಂಡರ್, ಆ 5 ಕಿಲೋ ತೊಗೊಂಡು ಇನ್ನೊಂದು 5 ಕಿಲೋ ಏನು ಮಾರ್ತಿರಲ್ಲ, ಅಗತ್ಯ ವಸ್ತು ಐತದ ಮಿಸ್ಯೂಸ್ ಮಾಡಂಗಿಲ್ಲ. ಅದನ್ನ ನಿನಗೆ 5 ಕಿಲೋ ಬೇಕಾದ್ರೆ 5 ಕಿಲೋ ತಗೋದು ಅದನ್ನ ಬಿಟ್ಬಿಡ್ಬೇಕು. ಅದ್ರ ಸಂಬಂಧ ಅಗತ್ಯ ವಸ್ತುಗಳ ಕಾಯ್ದೆ ಅಂತ ಐತಿ. ಅದರ ಅಂಡರ್ ರೂಲ್ಸ್ ಐತದ, ಆ ರೂಲ್ಸ್ ಫಾಲೋ ಮಾಡ್ತಿರ್ತಾರೆ. ಕಾಯ್ದೆಗಳು ಮತ್ತೆ ಯಾವ್ದು ನ್ಯೂಸ್ನಾಗ ಇದ್ದು ಹೇಳು? ಇನ್ನೊಂದೆರಡು ಹೇಳ್ತೀನಿ ಪಟ್ಟ. ಮತ್ತೆ ಯಾವಿಲ್ಲ ನೆನಪಾರ್ದು? ಅಟ್ಟಲ್ಲ. ಮತ್ತೆ ಯಾವುದು? NPT. NPT ಅದನ್ನ ಕಂಪೇರ್ ಮಾಡಿ ನೆನಪಿಟ್ಕೊಡ್ಲ. ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂತ ಬರ್ತದಲ್ಲ, ಅದು 1968. ಆಮೇಲೆ ಅದು ಇನ್ನೊಂದು ಕೊಠಾರಿ ಆಯೋಗನ 1968 ಅಲ್ಲ, 64. ಸಾಕಾ ಏನು ಹೇಳು? ಇದು ಕೋಡ್ ಆಫ್ ಕಂಡಕ್ಟ್ ಎಲ್ಲಿಂದ ಜಾರಿ ಆಕತ್ತೆ ಹೇಳ್ರಿ? ಅದ್ರ ಕ್ವಶನ್ ಕೇಳಿರ್ತಾರೆ. ಈಗ ರೀಸೆಂಟಾಗಿ ಚುನಾವಣೆ ಡೇಟ್ ಅನೌನ್ಸ್ ಆದ್ಮೇಲೆ ನೆನಪಿಟ್ಕೋರಿ. ಇದು ಎಲ್ಲರ ನಾಳೆ ಎಲ್ಲರ ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ಚುನಾವಣೆ ಡೇಟ್ ಅನೌನ್ಸ್ ಆದ್ಮೇಲೆ ಅಂದ್ರೆ ಡೇಟ್ ಎಲ್ಲರ ಎಲೆಕ್ಷನ್ ಡೇಟ್ ಇರ್ತದಲ್ಲ, ಆ ಡೇಟ್ ಅದು ಕನ್ಸಿಡರ್ ಮಾಡಬಾರ್ದು. ಹೇಳಿಕೆ ಟೈಪ್ನಾಗ ಕೊಟ್ಟಾಗ ನೆನಪಿಟ್ಕೋರಿ. ಚುನಾವಣೆ ಡೇಟ್ ಆದ್ಮೇಲೆ ಆತತ್ತೀನಿ ಅದೇನತ್ತಾರೆ ಅಂದ್ರೆ ಎಲೆಕ್ಷನ್ ಹಾಕೋ ಟೈಮ್ನಾಗ ಇರ್ತದೆ. ಇದು ಕೋಡ್ ಆಫ್ ಕಂಡಕ್ಟ್ ಅಂತ ಯಾರು ತರ್ತಾರೆ ಹೇಳ್ರಿ? ಮೊದಲು ಕೋಡ್ ಆಫ್ ಕಂಡಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಚುನಾವಣಾ ಆಯೋಗ ಕೋಡ್ ಆಫ್ ಕಂಡಕ್ಟ್ ಅಥವಾ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಕರಿತೀವಿ. ಈ ಚುನಾವಣೆ ನಡೆಸಬೇಕಾದ್ರೆ ಏನಿರ್ತೈತೆ ಅಂದ್ರೆ, ಈಗ ಚುನಾವಣೆ ನಡೆಸಬೇಕಾದ್ರೆ ಚುನಾವಣಾ ಆಯೋಗಕ್ಕೆ ಹೋಗಿ ಏನು ಮಾಡ್ತೈತೆ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ದವ್ರಿಗೆ ಹೇಳ್ತಾರೆ ನಮ್ಮ ಸ್ಟೇಟ್ನಾಗ ಎಲೆಕ್ಷನ್ ನಡೆಸ್ಬೇಕಂತೇಳಿ ಅಪೀಲ್ ಮಾಡಿದಾಗ ಚುನಾವಣಾ ಆಯೋಗ ಏನು ಮಾಡ್ತದೆ? ಪರಿಶೀಲನೆ ಮಾಡಿ ಚುನಾವಣೆ ನಡೆಸಿರತ್ತೆ ಏನು ರಾಜ್ಯಪತ್ರ ಅವ್ರು ಕೊಡ್ತಾರಲ್ಲ, ಆ ಕೊಟ್ಟ ಡೇಟ್ ಹಿಡ್ದಾನೆ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಕತ್ತೆ. ನೆನಪಿಟ್ಕೋರಿ. ಚುನಾವಣೆ ಡೇಟ್ ಅನೌನ್ಸ್ ಆದಂದಿರೋದಿಲ್ಲ. ಚುನಾವಣೆ ಡೇಟ್ ಅಂದ್ರೆ 14ನೇ ತಾರೀಕು ಚುನಾವಣೆ ಆಗತ್ತೈತೆ, ಅವತ್ತಿಂದ ಕೋಡ್ ಆಫ್ ಕಂಡಕ್ಟ್ ಆಕತ್ತಲ್ಲ. ಇದನ್ನ ಎಲ್ಲಿಂದ ತರ್ತಾರೆ ಅಂದ್ರೆ ಕೇರಳದಾಗ ಎಲೆಕ್ಷನ್ ಟೈಮ್ನಾಗ ಅದಕ್ಕೆ ಕೋಡ್ ಆಫ್ ಕಂಡಕ್ಟ್ ತರ್ತಾರೆ. ನೆನಪಿಟ್ಕೋರಿ. ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರದ್ದು ಏನಿರ್ತೈತೆ ಅಂದ್ರೆ ಫೇರ್ ಎಲೆಕ್ಷನ್ ನಡೆಸ್ಬೇಕು. ಕರೆಕ್ಟಾ? ಫೇರ್ ಎಲೆಕ್ಷನ್ ನಡೆಸ್ಬೇಕಾರೆ ಏನು ಮಾಡ್ತಿರ್ತಾರೆ ಅಂದ್ರೆ ಕೇರಳದಾಗ ಇದು ಮೊದಲು ಅಪೀಲ್ ಮಾಡಿದ್ದ ಸುಪ್ರೀಂ ಕೋರ್ಟ್ನಾಗ ಹಾಕ್ತಾರೆ. ಏನಂದ್ರೆ ಚುನಾವಣೆ ಹೆಂಗಾರ ನಡೆಸ್ತೀವಿ ಅಂತ ಗೊತ್ತಾದ್ಮೇಲೆ ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಏನು ಕಾರ್ಯಕಾರಿ ಗೌರ್ಮೆಂಟ್ ಇರ್ತೈತಲ್ಲ ಪ್ರೆಸೆಂಟ್, ಆ ಗೌರ್ಮೆಂಟ್ದವ್ರು ಏನು ಮಾಡ್ತಾರೆ ಅಂದ್ರೆ ಈಗ ನಮ್ಮಲ್ಲಿ ಏನಂದ್ರೆ ಕರ್ನಾಟಕ ಗೌರ್ಮೆಂಟ್ ಐತೆ ತಿಳ್ಕೋರಿ. ಕರ್ನಾಟಕದಾಗ ಎಲೆಕ್ಷನ್ ನಡೆಸ್ತೈತೆ ಅಂದ ಕೂಡಲೇ ಬಡ ಕರ್ನಾಟಕದಾಗ ಒಂದು 10-20 ಸಾವಿರ ನೋಟಿಫಿಕೇಶನ್ ಮಾಡಿರ್ತೀನಿ, ಎಲ್ಲ ಓಟ್ ಅವ್ರಿಗೆ ಹೋಗ್ಬಿಡ್ತಾವಲ್ಲ. ಹಿಂಗೆ ಅದಕ್ಕೆ ಏನು ಹೇಳ್ತಾರೆ ಅಂದ್ರೆ ನಾವು ಚುನಾವಣೆ ಮಾಡ್ತೀವತ್ತೆ ಎಲ್ಲರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರು ಎಲ್ಲರ ನೋಟಿಫಿಕೇಶನ್ ಕೊಟ್ಟಿರ್ತೇಳಿ ಅವತ್ತಿನ ಹಿಡಿದ ಹೊಸ ಯಾವ ನೋಟಿಫಿಕೇಶನ್ ಆಗಂಗಿಲ್ಲ. ಮತ್ತು ಅದ್ರೊಳಗೆ ಇನ್ನೊಂದು ಏನು ಕನ್ಫ್ಯೂಸ್ ಆಗಬಾರ್ದಂದ್ರೆ ಹಳಿ ನೋಟಿಫಿಕೇಶನ್ ಪರಕ್ ಬೀಳಂಗಿಲ್ಲ. ಅದು ಹಳಿ ನೋಟಿಫಿಕೇಶನ್ ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು. ಬಟ್ ಏನಂದ್ರೆ ಹೊಸ ಏನು ಕಾರ್ಯಗಳನ್ನು ತಗೊಳಂಗಿಲ್ಲ ಅಥವಾ ಹೊಸ ಕಾಯ್ದೆನ ಪಾಸ್ ಮಾಡಂಗಿಲ್ಲ. ಈ ಚುನಾವಣೆ ಬರತೈತೆ ಅಂತೇಳಿ ಮಹಿಳೆಯರಿಗೆ ಈಗ ಸ್ತ್ರೀ ಶಕ್ತಿ ಕೊಟ್ಟಿದ್ದು ಇನ್ನೊಂದು ಎಲ್ಲರ ಬೇರೆ ಊಟನೂ ವಸತಿನೂ ಪ್ರಿಯತೆ ಎಲ್ಲರ ಕೊಟ್ಟು ಘೋಷಣೆ ಮಾಡಿರ್ತೇಳಿ ಅಂಥವೇನೂ ಬರಂಗಿಲ್ಲ. ಯಾವಾಗಂದ್ರೆ ಈ ಚುನಾವಣೆಗೆ ಡಿಕ್ಲೇರ್ ಆದ್ಮೇಲೆ ಹಿಡ್ದ ಡೇಟ್ದಿಂದ ಬರಂಗಿಲ್ಲ. ನೆನಪಿರ್ತೈತಲ್ಲ? ಸಾಕು. ಆತಲ್ಲ ಕೋಡ್ ಆಫ್ ಕಂಡಕ್ಟ್.